ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಸಂಭವ್ ನೀಟ್ ಸೀರೀಸ್. ಎಸ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಕನ್ನಡದಲ್ಲಿ ಸಂಭವ್ ನೀಟ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಕಾರಣ ಇಷ್ಟೇ, ವಿ ನೀಡ್ ಟು ಕ್ರ್ಯಾಕ್ ದ ನೀಟ್ ಎಕ್ಸಾಮಿನೇಷನ್, ಹೌದಲ್ವಾ? ಸೊ ಹಾಗಾಗಿ ಈ ಎಂಟೈರ್ ಸೀರೀಸನ್ನು ಫಾಲೋ ಮಾಡಿ, ನಾವು ಹೇಳೋದನ್ನು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಫ್ಲೋ ಚಾರ್ಟ್ ಮಾಡಿ, ಮತ್ತು PW ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಶೀಟನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ? ನಾನು ಇವತ್ತು ನಿಮಗೆ ತೆಗೆದುಕೊಂಡು ಬಂದಿರೋ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಅನಿಮಲ್ ಟಿಶ್ಯೂಸ್ ಫ್ರಮ್ ದ ಚಾಪ್ಟರ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್ ಫ್ರಮ್ ದ ಕ್ಲಾಸ್ 11. ಓಕೆನಾ? ಸೊ ಅನಿಮಲ್ ಟಿಶ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತಿನ ಗೋಲ್ ಏನಿದೆ? ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್? ದೇ ಆರ್ ಹಿಯರ್. ಸೊ ವೆರಿ ಫಸ್ಟ್ ಒನ್, ಯು ನೋ ದಟ್. ಸೊ ಅನಿಮಲ್ ಟಿಶ್ಯೂಸ್ ಅಂತ ಕ್ಷಣ ನಮ್ಮ ಮೈಂಡಿಗೆ ಬರೋದು different types of tissues which are present in our body. There are 4 different types. We are going to discuss them. So they are epithelial tissue, structure and functions, including their location. Okay na? So next, connective tissue, structure and functions, muscular tissue, structure and functions, nervous tissue, structure and functions, and finally related MCQs. ಪ್ರೀವಿಯಸ್ ಇಯರಲ್ಲಿ ಯಾವ್ಯಾವ ಥರ ಈ ಒಂದು ಕಾನ್ಸೆಪ್ಟಿಂದ ಕ್ವಶನ್ಸ್ಗಳನ್ನ ಕೇಳಿದ್ರು ಅದನ್ನು ಡಿಸ್ಕಸ್ ಮಾಡೋಣ. ಜೊತೆಗೆ ರಿಲೇಟೆಡ್ MCQಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ? ಆ್ಯಂಡ್ ರಿಮೆಂಬರ್, ಫ್ರಮ್ ದಿಸ್ ಚಾಪ್ಟರ್ ದೇ ಗೋನ ಆಸ್ಕ್ ನಿಯರ್ಲಿ ಅಬೌಟ್ 3 to 4 ಕ್ವಶನ್ಸ್. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 4 ಕ್ವಶನ್ಸ್ ಕೇಳ್ತಾರೆ, ಮಿನಿಮಮ್ ಅಂತ ಹೇಳಿದ್ರೆ 2 ಕ್ವಶನ್ಸ್ ಕೇಳ್ತಾರೆ. ಓಕೆ? ಇನ್ಕ್ಲೂಡಿಂಗ್ ಕಾಕ್ರೋಚ್. ಆ ಒಂದು ಕಾಕ್ರೋಚ್ ಕಾನ್ಸೆಪ್ಟನ್ನು ಸೇರಿಸ್ಕೊಂಡ್ರೆ 4 ಕ್ವಶನ್ಸ್ಗಳಿರುತ್ತೆ. ಸೊ 2 to 3 mark questions are compulsory in your NEET from this topic. ಅನಿಮಲ್ ಟಿಶ್ಯೂ ಇಂದ 2-3 ಕ್ವಶನ್ಸ್ಗಳು ಬಂದೇ ಬರುತ್ತೆ. ಸಿಂಪಲ್ ಆಗಿರುತ್ತೆ, ಡೈರೆಕ್ಟ್ ಆಗಿರುತ್ತೆ. ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ಗಳು ಇರೋದೇ ಇಲ್ಲ ಅದರಲ್ಲಿ, ಈಸಿ ಮತ್ತು ಮೀಡಿಯಮ್ ಆಗಿರುತ್ತೆ. ಓಕೆನಾ? ಸೊ ಹಾಗಾಗಿ ಜೋಶ್ ಇದೆ ಅಲ್ವಾ? ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಟಿಶ್ಯೂಗಳು ಎಲ್ಲಿ ಯಾವ ಲೊಕೇಶನಲ್ಲಿ ಇರುತ್ತೆ, ಸ್ಟ್ರಕ್ಚರ್ ಏನು, ಫಂಕ್ಷನ್ ಏನು, ಅಷ್ಟನ್ನು ತಿಳ್ಕೊಳ್ಳೋಣ. ಈ ಎಂಟೈರ್ ಚಾಪ್ಟರ್ನ ಫ್ಲೋ ಚಾರ್ಟ್ ಮಾಡಿ ಇಟ್ಕೊಂಬಿಡಿ, ಅಷ್ಟೇ ಕೇಳೋದು. ಓಕೆನಾ? ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್, ದೇರ್ ಲೊಕ್ಯಾಲಿಟೀಸ್, ನಮ್ಮ ಬಾಡಿಯ ಯಾವ ಪಾರ್ಟಲ್ಲಿ ಕಂಡು ಬರುತ್ತೆ, ದೇರ್ ಸ್ಟ್ರಕ್ಚರ್, ಅಲ್ಲಿರೋ ಸೆಲ್ಸ್ಗಳು ಯಾವ ಶೇಪಲ್ಲಿ ಇರುತ್ತೆ. ಓಕೆನಾ? ಆ್ಯಂಡ್ ಫೈನಲಿ ದೇರ್ ಫಂಕ್ಷನ್, ಅವುಗಳ ಫಂಕ್ಷನ್ ಏನು. ಇಷ್ಟು ತಿಳ್ಕೊಂಡ್ರೆ ಈ ಚಾಪ್ಟರ್ ಮುಗಿಯುತ್ತೆ. ಓಕೆನಾ? ಸೊ ನೌ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ವೆರಿ ಬೇಸಿಕ್ ಕಾನ್ಸೆಪ್ಟ್. ಸೊ ಯು ಮೈಟ್ ಹ್ಯಾವ್ ಸ್ಟಡೀಡ್ ಫ್ರಮ್ ದ ಚಾಪ್ಟರ್ ಸೆಲ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ಅಥವಾ ಬಯಾಲಜಿಕಲ್ ಕ್ಲಾಸಿಫಿಕೇಶನಲ್ಲಿ ಕೂಡ ತಿಳ್ಕೊಂಡಿರ್ತೀವಿ ನಾವು ದ ಲೆವೆಲ್ಸ್ ಆಫ್ ಆರ್ಗನೈಸೇಷನ್. ಇಲ್ಲಿ ಟಿಶ್ಯೂಸ್ಗಳು ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಕಾನ್ಸೆಪ್ಟನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಲೆವೆಲ್ಸ್ ಆಫ್ ಆರ್ಗನೈಸೇಷನಲ್ಲಿ ಎಸ್ಪೆಷಲಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ಗಳಿಗೆ ಬಂದಾಗ, ಯು ಆಲ್ ನೋ ದಟ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಆಫ್ ಸೆಲ್ಸ್. Cells are the fundamental unit of living organisms. They are the basic unit of living organisms. ಜೀವಿಗಳ ಪ್ರಮುಖ ಗುಣಲಕ್ಷಣಗಳಲ್ಲಿ ಒಂದು ಏನಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಸೆಲ್ ಅಂತ ಹೇಳ್ತೀವಿ. What is cell? Cell is a fundamental unit of living organisms. ಓಕೆ, ಅಲ್ಲಿಂದ ಶುರು ಆಗುತ್ತೆ. ಸೊ ಯು ನೋ ದಟ್ ಕೆಲವು ಈ ವರ್ಡ್ಸ್ಗಳನ್ನ, ಟರ್ಮಿನಾಲಜೀಸ್ಗಳನ್ನ ಕೇಳ್ತಾ ಹೋಗ್ತಾರೆ ಸ್ಟಡೀಸ್ಗಳ ಬಗ್ಗೆ. ಓಕೆನಾ? ಸೊ ಸ್ಟಡಿ ಆಫ್ ಸೆಲ್ಸ್ ಅಂದ್ರೆ ಏನು ಅಂತ ಗೊತ್ತಿದೆಯಲ್ವಾ ನಿಮಗೆ? ಎಸ್, ದಟ್ ಈಸ್ ನಥಿಂಗ್ ಬಟ್ ಸೈಟಾಲಜಿ. ಸೈಟಾಲಜಿ ಅಂತ ಹೇಳ್ತೀವಿ. ನೀಟ್ ಇಲ್ಲಿಂದ ಶುರು ಆಗುತ್ತೆ, ಬೇಸಿಕ್ಕಿಂದ, ಸೆಲ್ಲಿಂದ ಶುರು ಆಗುತ್ತೆ. ಆ ಸ್ಟಡಿಗೆ ಏನಂತ ಹೇಳ್ತೀವಿ, ಅದನ್ನು ಫಸ್ಟು ಡಿಸ್ಕವರ್ ಮಾಡಿದವ್ರು ಯಾರು? ಲಿವಿಂಗ್ ಸೆಲ್ಲನ್ನು ಡಿಸ್ಕವರ್ ಮಾಡಿದವ್ರು ಯಾರು? ಸೊ ಫಾರ್ ಎಕ್ಸಾಂಪಲ್, ಸೆಲ್ಲನ್ನು ಡಿಸ್ಕವರ್ ಮಾಡಿದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ರಾಬರ್ಟ್ ಹುಕ್ ಅಂತ ಹೇಳ್ತೀವಿ. ಮ್ಯಾಗ್ನಿಫೈಡ್ ಲೆನ್ಸ್ ಮುಖಾಂತರ ಒಂದು ವುಡನ್ ಏನಿರುತ್ತೆ ಬ್ಲಾಕನ್ನು ಅಬ್ಸರ್ವ್ ಮಾಡ್ತಾರೆ. ನಂತರ ಲಿವಿಂಗ್ ಸೆಲ್ಲನ್ನು ಫಸ್ಟ್ ಡಿಸ್ಕವರ್ ಮಾಡಿದ್ದು ಆಂಟೋವ್ಯಾನ್ ಲಿವೆನ್ ಹಾಕ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪನ್ನು ಇಂಟ್ರೊಡ್ಯೂಸ್ ಮಾಡಿದವರು. ಸೊ ಹಾಗಾಗಿ ಸೆಲ್ ಇಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಆ್ಯಂಡ್ ದ ಸ್ಟಡಿ ಆಫ್ ಸೆಲ್ ಇಟ್ ಈಸ್ ಕಾಲ್ಡ್ ಸೈಟಾಲಜಿ. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಟಿಶ್ಯೂ? ನಮಗೆ ಇದೇ ಬೇಕಾಗಿರೋದು ಇವಾಗ. ಟಿಶ್ಯೂ ಅಂತ ಹೇಳಿದ್ರೆ ಏನು? ಸೊ ಟಿಶ್ಯೂ ಇಟ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಸೆಲ್ಸ್ which are similar in their structure and functions and having common origin. ಈ ಡೆಫಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. which are similar in their structure and functions and have a common origin. ಒಂದೇ ಮೂಲದಲ್ಲಿ ಹುಟ್ಟಿರೋದು, ಒಂದೇ ಥರ ರಚನೆ ಮತ್ತು ಗುಣಗಳನ್ನು ಹೊಂದಿರತಕ್ಕಂಥ ಗ್ರೂಪ್ ಆಫ್ ಸೆಲ್ಸ್ಗಳಿಗೆ, ಆ ಗುಂಪಿಗೆ ನಾವು ಟಿಶ್ಯೂ ಅಂತ ಹೇಳ್ತೀವಿ, ಅಂಗಾಂಶ. ಓಕೆನಾ? ಆ್ಯಂಡ್ ಯು ನೋ ದಟ್ ಸ್ಟಡಿ ಆಫ್ ಟಿಶ್ಯೂಸ್ ಆ್ಯಂಡ್ ದೇರ್ ಆರ್ಗನೈಸೇಷನ್ ಈಸ್ ಕಾಲ್ಡ್ ಹಿಸ್ಟಾಲಜಿ.
ಹಿಸ್ಟಾಲಜಿ ಅಂತ ಹೇಳ್ತೀವಿ. ಈ ಎರಡನ್ನ ಮಾತ್ರ ನಾವು ಮೇನ್ ಆಗಿ ಫೋಕಸ್ ಮಾಡಬೇಕಿತ್ತು. ಅದಕ್ಕೆ ನಾನು ಸೈಟಾಲಜಿ ಮತ್ತು ಹಿಸ್ಟಾಲಜಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ವಿಲ್ ರಿಪೀಟ್ ದಟ್. ಸೆಲ್ ಅಂದರೆ ಏನು ಅಂತ ಗೊತ್ತಾಯಿತು. ಟಿಶ್ಯೂ ಅಂತ ಹೇಳಿದ್ರೆ ನೀವಾಗ ಗ್ರೂಪ್ ಆಫ್ ಸೆಲ್ಸ್ ಅಂತ ಹೇಳೋಣ. ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಅ ಕಾಮನ್ ಆರಿಜಿನ್, ಒಂದೇ ಮೂಲದಲ್ಲಿ ಹುಟ್ಟಬೇಕು. ಓಕೆ, ಅದ್ರ ಜೊತೆಗೆ ವಿಚ್ ಆರ್ ಸಿಮಿಲರ್ ಇನ್ ದೇರ್ ಸ್ಟ್ರಕ್ಚರ್ ಒಂದೇ ಥರ ಇರುತ್ತೆ, ಆ್ಯಂಡ್ ದೇರ್ ಫಂಕ್ಷನ್ ಒಂದೇ ಥರ ಫಂಕ್ಷನನ್ನು ಮಾಡ್ತಾ ಹೋಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಟಿಶ್ಯೂಸ್ ವಿಚ್ ಆರ್ ಪರ್ಫಾರ್ಮಿಂಗ್ ಎ ಸಿಮಿಲರ್ ಫಂಕ್ಷನ್, ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಆನ್ ಆರ್ಗನ್, ಅದು ಆರ್ಗನ್ ಆಗುತ್ತೆ. ಲೈಕ್ ವೈಸ್ ಡಿಫ್ರೆಂಟ್ ಆರ್ಗನ್ಸ್ ವಿಚ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್, ಒಂದೇ ಥರ ಫಂಕ್ಷನ್ ಮಾಡಲ್ಲ, ಬಟ್ ಫೈನಲಿ ಫಂಕ್ಷನ್ ಒಂದೇ. ಡೈಜೆಷನ್ ಅಂತ ಇಲ್ಲಿ ನಾವು ತಿಳ್ಕೊಂಡ್ರೂ ಕೂಡ ಈಗ ಸ್ಟಮಕ್ ಮಾಡೋ ಫಂಕ್ಷನನ್ನು ಇಂಟೆಸ್ಟೈನ್ ಮಾಡಲ್ಲ, ಇಂಟೆಸ್ಟೈನ್ ಮಾಡೋ ಫಂಕ್ಷನ್ನ ಈಸೋಫೇಗಸ್ ಮಾಡಲ್ಲ, ಹೌದಲ್ವಾ? ಸೊ ಹಾಗಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್ ವಿಚ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್ ಕಾನ್ಸ್ಟಿಟ್ಯೂಟ್ ಟುಗೆದರ್ ಟು ಫಾರ್ಮ್ ಆನ್ ಆರ್ಗನ್ ಸಿಸ್ಟಮ್ ಆಗುತ್ತೆ. ಲೈಕ್ ವೈಸ್ ಡಿಫ್ರೆಂಟ್ ಆರ್ಗನ್ ಸಿಸ್ಟಮ್ಸ್ which perform different functions, they combine together, unite together to form an organism. ಬೇಕಾದಷ್ಟು ಆರ್ಗನ್ ಸಿಸ್ಟಮ್ಗಳು ಸೇರಿದ್ರೇ ಒಂದು ಆರ್ಗ್ಯಾನಿಸಮ್ ಆಗಿ ಫಾರ್ಮೇಷನ್ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಆರ್ಗನ್ ಸಿಸ್ಟಮ್ಸ್ಗಳಿಗೆ ಎಕ್ಸಾಂಪಲ್ ಗೊತ್ತಿದೆ ನಿಮಗೆ. ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ನರ್ವಸ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ರೀಪ್ರೊಡಕ್ಟಿವ್ ಸಿಸ್ಟಮ್, ಸೊ ಲೈಕ್ ವೈಸ್ ಎಂಡೋಕ್ರೈನ್ ಸಿಸ್ಟಮ್, ಈ ಥರ ಎಲ್ಲ ಸಿಸ್ಟಮ್ಗಳು ಸೇರಿದ್ರೇ ಏನಾಗೋದು, ಆರ್ಗ್ಯಾನಿಸಮ್ ಆಗೋದು. ಸೊ ಟಿಶ್ಯೂ ಅಂದ್ರೆ ಏನು ಅಂತ ಗೊತ್ತಾಯಿತು. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಎಷ್ಟು ಥರ ಟೈಪ್ಸ್ಗಳು ಬರ್ತಾ ಹೋಗುತ್ತೆ, ಯಾವ್ಯಾವುದು ಎಲ್ಲಿ ನಮ್ಮ ಬಾಡಿ ಪಾರ್ಟ್ಸ್ಗಳಲ್ಲಿ ಕಂಡು ಬರುತ್ತೆ, ಅದ್ರ ಫಂಕ್ಷನ್ ಏನು ಅಂತ ಹೇಳಿಬಿಟ್ಟು. ಸೊ ನಾವು ವಿ ಆರ್ ಜಸ್ಟ್ ಡಿಸ್ಕಸಿಂಗ್ ಅಬೌಟ್ ಟಿಶ್ಯೂಸ್ ಇನ್ ಅನಿಮಲ್ ಟಿಶ್ಯೂ ಕ್ಲಾಸಿಫಿಕೇಶನ್. Animal tissues are broadly classified into 4 categories, 4 types, based on their structure and functions. ಅವುಗಳ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ನ ಆಧಾರದ ಮೇಲೆ ನಾವು ಅನಿಮಲ್ ಟಿಶ್ಯೂಸ್ಗಳನ್ನು 4 ಕೆಟಗರಿ ಆಗಿ ಟೈಪ್ಸ್ಗಳಾಗಿ ಕ್ಲಾಸಿಫೈ ಮಾಡ್ತೀವಿ. ಆ್ಯಂಡ್ ದೇ ಆರ್, ಫಸ್ಟ್ ಒನ್ ಈಸ್ ಎಪಿಥೆಲಿಯಲ್ ಟಿಶ್ಯೂ, ಸೆಕೆಂಡ್ ಒನ್ ಕನೆಕ್ಟಿವ್ ಟಿಶ್ಯೂ, ಥರ್ಡ್ ಒನ್ muscular tissue, and the next one is nervous tissue or neural tissue. ಓಕೆ, 4 ಟೈಪ್ಸ್ ಇದೆ. ನೀವೇನು ಮಾಡಬೇಕು ಇವಾಗ ಅಂತ ಹೇಳಿದ್ರೆ, ಜಸ್ಟ್ ಟೇಕ್ A4 ಶೀಟ್, ಒಂದು A4 ಶೀಟ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ A3 ಶೀಟ್ ಇನ್ನೂ ದೊಡ್ಡದಾಗಿರುತ್ತೆ ತೊಗೊಳ್ಳಿ. ಈ ಎಂಟೈರ್ ಅನಿಮಲ್ ಟಿಶ್ಯೂ ಫ್ಲೋ ಚಾರ್ಟನ್ನು ಬರೀರಿ ಅದರಲ್ಲಿ. ಓಕೆನಾ? ಅನಿಮಲ್ ಟಿಶ್ಯೂಯಿಂದ ಹಿಡಿದು ಈ ಎಲ್ಲ 4 ಟೈಪ್ಸ್ ಆಫ್ ಟಿಶ್ಯೂಸ್ಗಳನ್ನು ಬರೆದು, ಇಲ್ಲಿ ಏನು ಸಬ್ ಟೈಪ್ಸ್ಗಳಿದೆ ಎಲ್ಲವನ್ನು ಬರೆದು ಅದರ ಒಂದು ಬಾಕ್ಸ್ನ ಒಳಭಾಗದಲ್ಲಿ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ಗಳನ್ನ ಬರೆದಿಟ್ಕೊಂಬಿಡಿ. ಒಂದೇ ಶೀಟಲ್ಲಿ ಎಂಟೈರ್ ಚಾಪ್ಟರ್ನ ಪ್ರಾಕ್ಟೀಸ್ ಮಾಡ್ಬೋದು ನಾವು. ಓಕೆನಾ? ಸೊ ನಾವು ಸಬ್ ಕ್ಯಾಟಗರೀಸ್ಗಳಿಗೆ ಬಂದರೆ, ಎಪಿಥೆಲಿಯಲ್ ಟಿಶ್ಯೂಸ್, ಸೊ ಯೂಶಲಿ ದೇ ಕವರ್ಸ್ ದ ಇಂಟರ್ನಲ್ ಆಸ್ ವೆಲ್ ಆಸ್ ದ ಎಕ್ಸ್ಟರ್ನಲ್ ಬಾಡಿ ಪಾರ್ಟ್ಸ್, ಸರ್ಫೇಸ್ ಅಂತ ಹೇಳ್ತಾ ಹೋಗ್ತೀವಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ದೇರ್ ಆರ್ ಆಫ್ 2 ಟೈಪ್ಸ್, ಸಿಂಪಲ್ ಎಪಿಥೆಲಿಯಂ ಆರ್ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ ಎಪಿಥೆಲಿಯಂ ಆರ್ ಕಾಂಪೌಂಡ್ ಎಪಿಥೆಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಈಗ ಏನು ಸಬ್ ಕ್ಯಾಟಗರಿ ಬಂತು ಅಂತ ಹೇಳಿದ್ರೆ, ಸಿಂಪಲ್. ಯಾಕದನ್ನು ನಾವು ಸಿಂಪಲ್ ಅಂತ ಹೇಳ್ತಾ ಇದ್ದೀವಿ? ಬಿಕಾಸ್ ದೇ ಆರ್ ಯೂಶಲಿ ಮೇಡ್ ಅಪ್ ಆಫ್ ಸಿಂಗಲ್ ಲೇಯರ್ ಆಫ್ ಎಪಿಥೆಲಿಯಲ್ ಟಿಶ್ಯೂ ಆರ್ ಎಪಿಥೆಲಿಯಲ್ ಸೆಲ್ಸ್. ಇಲ್ಲಿ ಸಿಂಗಲ್ ಲೇಯರ್ ಇರುತ್ತೆ, ಒಂದೇ ಒಂದು ಲೇಯರ್ ಆಫ್ ಸೆಲ್ಸ್ಗಳಿರುತ್ತೆ, ಅದಕ್ಕೋಸ್ಕರ ಅದು ಸಿಂಪಲ್ ಎಪಿಥೆಲಿಯಂ. ಇಲ್ಲಿ ಸೊ ಯೂಶಲಿ ದಿಸ್ ಕೈಂಡ್ ಆಫ್ ಎಪಿಥೆಲಿಯಂ ಟಿಶ್ಯೂ, ಕಾಂಪೌಂಡ್ ಎಪಿಥೆಲಿಯಂ ಟಿಶ್ಯೂ, ದೇ ಆರ್ ಮೇಡ್ ಅಪ್ ಆಫ್ 2 or more layers of epithelial cells, hence they are called compound ಅಂತ ಹೇಳ್ಬೋದು. ಓಕೆ, ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ, columnar epithelial tissue and cuboidal epithelial tissue. ಇವು 3 ಕೂಡ ಸಿಂಪಲ್. ಇನ್ನು ಕಾಂಪೌಂಡ್ ಎಪಿಥೆಲಿಯಲ್ ಟಿಶ್ಯೂಗೆ ಬಂದರೆ ಟ್ರಾನ್ಸಿಷನಲ್ ಎಪಿಥೆಲಿಯಲ್ ಟಿಶ್ಯೂ and stratified epithelial tissue. Here you can observe, so more than 2 layers of cells are present in this kind of epithelial tissue. Okay, now connective tissue ಗೆ ಬಂದರೆ proper connective tissue, and second one, it is not improper connective tissue, specialized connective tissue, proper and specialized connective tissue. ಹಾಗೆ ನೆನ್ಪಿಟ್ಕೊಬೇಕಿದ್ದನ್ನು ಮತ್ತೆ ನಾನು ಅದನ್ನು ಕ್ಯಾಟಗರಿ ಫ್ಲೋ ಚಾರ್ಟನ್ನು ತೋರಿಸ್ತಾ ಹೋಗ್ತೀನಿ ಆ ಕಾನ್ಸೆಪ್ಟ್ ಬಂದಾಗ. ಲೂಸ್ ಕನೆಕ್ಟಿವ್ ಟಿಶ್ಯೂ, ಅಡಿಪೋಸ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂಸ್, ದೀಸ್ ಆರ್ ದ ಪ್ರಾಪರ್ ಕನೆಕ್ಟಿವ್ ಟಿಶ್ಯೂಸ್. ಆ್ಯಂಡ್ ಸ್ಪೆಷಲೈಸ್ಡ್ ಕನೆಕ್ಟಿವ್ಸ್ಗಳಿಗೆ ಬಂದಾಗ ಸ್ಕೆಲಿಟಲ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಎರಡನ್ನು ಕೂಡ ಎಕ್ಸಾಂಪಲ್ ಕೊಡ್ಬೋದು ಅಲ್ಲಿ. ಓಕೆ, ಸೊ ನಾವು ವಿ ನೀಡ್ ಟು ಟಾಕ್ ಅಬೌಟ್ ಮಸ್ಕ್ಯುಲರ್ ಟಿಶ್ಯೂ. ಮಸ್ಕ್ಯುಲರ್ ಟಿಶ್ಯೂಗಳಲ್ಲಿ 3 ಥರ ಇರುತ್ತೆ. ಓಕೆ, ಅದನ್ನು ನೀವು ಬೇರೆ ಬೇರೆ ಥರ ವರ್ಡ್ಸ್ಗಳನ್ನೂ ಕೂಡ ಕೊಡ್ಬೋದು ಅದಕ್ಕೆ. ಯಾವ ಥರ? ಸ್ಟ್ರೈಪ್ಡ್ ಮಸಲ್ಸ್, ಅನ್ಸ್ಟ್ರೈಪ್ಡ್ ಮಸಲ್ಸ್ ಆ್ಯಂಡ್
ಕಾರ್ಡಿಯಾಕ್ ಮಸಲ್ಸ್ ಅಂತ. ಇಲ್ಲ ಅಂತ ಹೇಳಿದ್ರೆ ಸ್ಕೆಲಿಟಲ್ ಮಸಲ್ಸ್, ಸ್ಮೂತ್ ಮಸಲ್ಸ್ ಆರ್ ವಿಸರಲ್ ಮಸಲ್ಸ್ ಆ್ಯಂಡ್ ಆಲ್ಸೋ ಕಾರ್ಡಿಯಾಕ್ ಮಸಲ್ಸ್. 3 ಥರ ಮಸಲ್ಸ್ಗಳಿರುತ್ತೆ. 3 different types of muscular tissues are present in our body in different parts to perform different functions. Now you can observe neural tissues that includes neuroglia, ganglions and neurons. We are just going to discuss about neuron. ಇಲ್ಲಿ ನ್ಯೂರಾನ್ ಅನ್ನು ಮಾತ್ರ ಡಿಸ್ಕಸ್ ಮಾಡ್ತೀವಿ, ಜೊತೆಗೆ ಮಾಸ್ ಆಫ್ ಸೈಟಾನ್, ವಾಟ್ ಈಸ್ ದಾಟ್, ನ್ಯೂರಾಗ್ಲಿಯಾ, ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ನ್ಯೂರಾನ್ ಸ್ಟ್ರಕ್ಚರ್ ಮಾತ್ರ ಇದೆ. ಹಾಗಿದ್ರೆ ಬೇರೆ ಸ್ಟ್ರಕ್ಚರ್ನ ನೀವು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆನಾ? ಸೊ ದಿಸ್ ಈಸ್ ದ ಎಂಟೈರ್ ಫ್ಲೋ ಚಾರ್ಟ್ ಆಫ್ ದ ಅನಿಮಲ್ ಟಿಶ್ಯೂ. ಸಫ್ ಫ್ಲೋ ಚಾರ್ಟನ್ನು ನಾನು ನೆಕ್ಸ್ಟ್ ಟಾಪಿಕ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಓಕೆನಾ? Now let's discuss about one by one. The very first epithelial tissue we are going to discuss here is epithelial tissue. Andre animal tissue ಗಳಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು epithelial tissue. So what's that mean? Epi means above and the thelia it is nothing but grow or it may be the layer. The outermost surface, outermost layer ಅಂತ ಹೇಳ್ತಾ ಹೋಗ್ತೀವಿ. Okay. So now you can observe here what are the points you need to remember. Epithelial tissue is specialized to form the covering or lining of all the internal and external body surfaces. ನಮ್ಮ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಬಾಡಿ ಸರ್ಫೇಸ್ಗಳನ್ನು ಕವರ್ ಮಾಡಿರೋ ಟಿಶ್ಯೂಗೆ ನಾವು ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಓಕೆನಾ? ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಸ್ಕಿನ್, ಇಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಕಾಂಪೌಂಡ್ ಎಪಿಥೀಲಿಯಂ. ಓಕೆ, ಇನ್ನು ಉಳಿದಾಗ ಇಂಟರ್ನಲ್ ಆರ್ಗನ್ಸ್ಗಳಿರುತ್ತಲ್ಲ, ಆ ಎಲ್ಲ ಇಂಟರ್ನಲ್ ಆರ್ಗನ್ಸ್ಗಳಿಗೂ ಕೂಡ ಒಂದು ಔಟರ್ಮೋಸ್ಟ್ ಕವರಿಂಗ್ ಲೇಯರ್ ಇದೆ. That may be the simple or it may be the compound. ಆ ಎಲ್ಲ ಬಾಡಿ ಪಾರ್ಟ್ಸ್ಗಳನ್ನು ಕವರ್ ಮಾಡಿರೋ ಒಂದು ಟಿಶ್ಯೂಗೆ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಸೊ ಇನ್ನು ಉಳಿದ ಹಾಗೆ ಇಟ್ಸ್ ಆರಿಜಿನೇಟೆಡ್ ಫ್ರಮ್ ದ ಎಕ್ಟೋಡಮ್, ಮೀಸೋಡಮ್ ಆ್ಯಂಡ್ ಆಲ್ಸೋ ಎಂಡೋಡಮ್ ಆಫ್ ದ ಜರ್ಮ್ ಲೇಯರ್. ಯು ನೋ ದಟ್. ಈಗ ಜರ್ಮ್ ಲೇಯರ್ ಅಂತ ಹೇಳಿದ್ರೆ 3 ಲೇಯರ್ಸ್ಗಳಿರುತ್ತೆ. ಕೆಲವು ಟಿಶ್ಯೂಗಳು ಕೆಲವು ಲೇಯರ್ಗಳಿಂದ ಮಾತ್ರ ಏನಾಗುತ್ತೆ, ಆರಿಜಿನೇಟ್ ಆಗುತ್ತೆ. ಬಟ್ ದಿಸ್ ಕೈಂಡ್ ಆಫ್ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಆರಿಜಿನೇಟೆಡ್ ಫ್ರಮ್, ಎಲ್ಲಿಂದ ಆರಿಜಿನೇಟ್ ಆಗಿರುತ್ತೆ, ದೇ ಆರ್ ಆರಿಜಿನೇಟೆಡ್ ಫ್ರಮ್ ದ ಎಕ್ಟೋಡಮ್, ಮೀಸೋಡಮ್ ಆ್ಯಂಡ್ ಎಂಡೋಡಮ್. ಇವು 3ರಿಂದನೂ ಕೂಡ ಆರಿಜಿನೇಟ್ ಆಗುತ್ತೆ. ಆರ್ ಅಂತ ನೀವು ಮೆನ್ಷನ್ ಮಾಡಬೇಕಿಲ್ಲಿ. ಓಕೆ, ಎಲ್ಲವೂ ಕೂಡ ಒಂದರಿಂದನೇ ಆಗುತ್ತೆ ಅಂತಲ್ಲ, ಯಾವುದರಿಂದ ಬೇಕಾದರೂ ಇಲ್ಲಿ ಆರಿಜಿನೇಟ್ ಆಗುತ್ತೆ ಅಂತ. ನೆಕ್ಸ್ಟ್, ದಿಸ್ ಎಪಿಥೀಲಿಯಲ್ ಟಿಶ್ಯೂಸ್ ಆರ್ ಯೂಶುವಲಿ ನಾನ್ ವ್ಯಾಸ್ಕ್ಯುಲರ್ ಆ್ಯಂಡ್ ಅವ್ಯಾಸ್ಕ್ಯುಲರೈಸ್ಡ್ ಇನ್ ನೇಚರ್. ನಾನ್ ವ್ಯಾಸ್ಕ್ಯುಲರೈಸ್ಡ್ ಅಂತ ಹೇಳಿದ್ರೇನು, ವ್ಯಾಸ್ಕ್ಯುಲಾರ್ ಟಿಶ್ಯೂ ಅಂತ ಕೇಳಿರ್ತೀರಾ. ದೇ ಆರ್ ನಾಟ್ ಓನ್ಲಿ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್, ಪ್ಲಾಂಟ್ಸ್ಗಳಲ್ಲಿ ಮಾತ್ರ ಇರೋದಿಲ್ಲ. ಝೈಲಮ್ ಮತ್ತು ಫ್ಲೋಯಮ್ ಅಂತ ಹೇಳಿಬಿಟ್ಟು ದೇ ಹೆಲ್ಪ್ಸ್ ಟು ಕಂಡಕ್ಟ್ ದ ವಾಟರ್, ನ್ಯೂಟ್ರಿಯೆಂಟ್ಸ್, ವಾಟ್ ಎವರ್ ಇಟ್ ಈಸ್. ನಮ್ಮ ಬಾಡಿಯಲ್ಲೂ ಕೂಡ ವ್ಯಾಸ್ಕ್ಯುಲಾರ್ ಟಿಶ್ಯೂ ಇದೆ. ವಾಟ್ ಈಸ್ ದಟ್? ದಟ್ ಈಸ್ ಕಾಲ್ಡ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ದಾಟ್ಸ್ ದ ಬ್ಲಡ್. ನಾವು ಬ್ಲಡ್ಡನ್ನು ವ್ಯಾಸ್ಕ್ಯುಲಾರ್ ಟಿಶ್ಯೂ ಅಂತ ಹೇಳ್ತೀವಿ ಬಿಕಾಸ್ ಇಟ್ ಕಂಡಕ್ಟ್ಸ್, ಇಟ್ ಕ್ಯಾರೀಸ್ ನ್ಯೂಟ್ರಿಯೆಂಟ್ಸ್, ಆಕ್ಸಿಜನ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ ಆರ್ ಮಿನರಲ್ಸ್ ಯು ಕ್ಯಾನ್ ಸೇ. ಹಾಗಾಗಿ ಇಲ್ಲಿ ಬಂದರೆ ಎಪಿಥೀಲಿಯಲ್ ಟಿಶ್ಯೂ ಇಸ್ ಎ ನಾನ್ ವ್ಯಾಸ್ಕ್ಯುಲರೈಸ್ಡ್. ಇದರಲ್ಲಿ ಬ್ಲಡ್ ವೆಸಲ್ಸ್ ಇರೋದಿಲ್ಲ. ಐ ಆಮ್ ಜಸ್ಟ್ ರೈಟಿಂಗ್ ಬ್ಲಡ್ ವೆಸಲ್ಸ್ ಆರ್ ಆಬ್ಸೆಂಟ್. ಬ್ಲಡ್ ವೆಸಲ್ಸ್ ಆರ್ ಆಬ್ಸೆಂಟ್, ಇರೋದಿಲ್ಲ. ದೇರ್ ಇಸ್ ನೋ ಡೈರೆಕ್ಟ್ ಸಪ್ಲೈ ಆಫ್ ಬ್ಲಡ್ ಟು ದಿಸ್ ಎಪಿಥೀಲಿಯಲ್ ಟಿಶ್ಯೂ. ಡೈರೆಕ್ಟ್ ಆಗಿ ಯಾವುದೇ ಥರ ಬ್ಲಡ್ ಸಪ್ಲೈ ಆಗಲ್ಲ. ಸೊ ಓನ್ಲಿ ದೇ ಗೆಟ್ ಬ್ಲಡ್ ಥ್ರೂ ದ ಡಿಫ್ಯೂಷನ್. ಡಿಫ್ಯೂಷನ್ ಮುಖಾಂತರ ಮಾತ್ರ ಅದಕ್ಕೆ ಬ್ಲಡ್ ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಜನರಲೈಸ್ಡ್ ಸ್ಟ್ರಕ್ಚರ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂ. ಜನರಲೈಸ್ಡ್ ಅಂದರೆ ಸಿಂಪಲ್ ಅಲ್ಲ, ಕ್ಯೂಬಾಯ್ಡಲ್ ಅಲ್ಲ, ಅಥವಾ ಯಾವುದೇ ಥರ ಕಲುಮ್ನಾರ್ ಅಲ್ಲ. ಜನರಲ್ ಆಗಿ ಒಂದು ಸ್ಟ್ರಕ್ಚರ್ನ ಕೊಟ್ಟಿದ್ದೀನಿ. ಯಾವ ಥರ ಇರುತ್ತೆ ನೋಡಿ ಹಾಗೆ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ದ ಫ್ರೀ ಸರ್ಫೇಸ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂ. ಇದನ್ನು ನಾವು ಫ್ರೀ ಸರ್ಫೇಸ್ ಅಂತ ತಿಳ್ಕೊಳ್ಳೋಣ. ದಿಸ್ ಈಸ್ ದ ಫ್ರೀ ಸರ್ಫೇಸ್ ಆಫ್ ದ ಎಪಿಥೀಲಿಯಲ್ ಟಿಶ್ಯೂ. ಆ್ಯಂಡ್ ಹಿಯರ್ ಯು ಅಬ್ಸರ್ವ್, you can observe there are many epithelial cells are present. Epithelial cells are present here. Epithelial cells. Just below the epithelial cells there is a basement membrane. There is a basement membrane. So ಇದರ ಅರ್ಥ ಏನು? ಬೇಸ್ಮೆಂಟ್ ಮೆಂಬ್ರೇನ್ನ ಮೇಲ್ಭಾಗದಲ್ಲಿ ಎಲ್ಲ ಎಪಿಥೀಲಿಯಲ್ ಸೆಲ್ಸ್ಗಳು ಇರುತ್ತೆ. ಆಲ್ ದ ಎಪಿಥೀಲಿಯಲ್ ಸೆಲ್ಸ್ ಆರ್ ರಿಲೇ or lay over the basement membrane. Just below the basement membrane you can observe the underlying tissues. Underlying tissues. Underlying tissues. ಅದರ ಕೆಳಭಾಗದಲ್ಲಿ ಅಂಡರ್ಲೈಯಿಂಗ್ ಬಾಡಿ ಟಿಶ್ಯೂಸ್ಗಳು, ಬೇರೆ ಬೇರೆ ಬಾಡಿ ಟಿಶ್ಯೂಸ್ಗಳು ಇರುತ್ತೆ.
and that is supplied with and possess blood vessels as well. ಇಲ್ಲಿ ನಾವು blood vesselsಗಳನ್ನ ನೋಡ್ಬೋದು, blood vesselsಗಳಿರುತ್ತೆ. ಓಕೆನಾ? This is the generalized structure of the epithelial tissue. What's that? Cells are present. There are differ in their shape. ಅವುಗಳು ಬೇರೆ ಬೇರೆ ಶೇಪಲ್ಲಿ ಇರಬಹುದು. And they usually present and located above the basement membrane. Basement membrane ಮೇಲ್ಭಾಗದಲ್ಲಿ ಇರುತ್ತೆ. And just below the basement membrane you can observe the underlying tissues which are supplied with and richly supplied with blood vessels as well. Okay na? So this is nothing but epithelial tissue. Now we need to talk about different types of epithelial tissue. You must remember this. ಇದನ್ನ ನೀವು ನೀಟಾಗಿ ನೆನಪಿಟ್ಕೊಬೇಕು. Epithelial tissue. Okay, as I said, it's the outermost covering layer of our body. And also internal body organs. ಆ ಎಂಟೈರ್ ಸರ್ಫೇಸ್ ಅನ್ನ ಕವರ್ ಮಾಡಿ ಇಟ್ಕೊಂಡಿರುತ್ತೆ, ಲೈನಿಂಗ್ ಮಾಡಿರುತ್ತೆ. ಸೊ ಇಲ್ಲಿ ಇವಾಗ ವಿ ಆರ್ ಕ್ಲಾಸಿಫೈಯಿಂಗ್ ದ ಎಪಿಥೆಲಿಯಲ್ ಟಿಶ್ಯೂ ಇಂಟು 2 ಮೇನ್ ಕ್ಯಾಟಗರೀಸ್. 2 ಕ್ಯಾಟಗರಿಗಳಾಗಿ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಯಾವ ಬೇಸಿಸ್ ಮೇಲೆ? ಬೇಸ್ಡ್ ಆನ್ ದ ನಂಬರ್ ಆಫ್ ಲೇಯರ್ಸ್ ಆಫ್ ಸೆಲ್ಸ್ ಪ್ರೆಸೆಂಟ್ ಎಬೋವ್ ದ ಬೇಸ್ಮೆಂಟ್ ಮೆಂಬ್ರೇನ್. ಬೇಸ್ಮೆಂಟ್ ಮೆಂಬ್ರೇನ್ ನಮ್ಮ ಮೇಲ್ಭಾಗದಲ್ಲಿ ಎಷ್ಟು ಲೇಯರ್ ಆಫ್ ಎಪಿಥೆಲಿಯಲ್ ಸೆಲ್ಸ್ಗಳು ಇರುತ್ತೆ ಅನ್ನೋ ಆಧಾರದ ಮೇಲೆ ನಾವು ಇದನ್ನು ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ, ಸೆಕೆಂಡ್ ಒನ್ ಈಸ್ ಕಾಂಪೌಂಡ್ ಎಪಿಥೆಲಿಯಲ್ ಟಿಶ್ಯೂ. ಈಗ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ದಾಟ್ ಹಿಯರ್ ಈಸ್ ಅ ಬೇಸ್ಮೆಂಟ್ ಮೆಂಬ್ರೇನ್. ಎಬೋವ್ ದ ಬೇಸ್ಮೆಂಟ್ ಮೆಂಬ್ರೇನ್ there is a layer of cell which are compactly arranged. See here. So these cells are called epithelial cells. Okay, only one layer of cells are present in epithelial, simple epithelial. One layer ಮಾತ್ರ ಇರುತ್ತೆ. When it comes to compound epithelial, considering that this is a basement membrane, above the basement membrane you can observe 2 or more layers of cells. ಇದರ ಮೇಲ್ಭಾಗದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಲೇಯರ್ ಆಫ್ ಸೆಲ್ಸ್ಗಳನ್ನ ಅಬ್ಸರ್ವ್ ಮಾಡ್ತೀರಾ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಕಾಂಪೌಂಡ್ ಎಪಿಥೀಲಿಯಂ. ಅಂಡರ್ಸ್ಟುಡ್? ಬೇಸ್ಡ್ ಆನ್ ದ ನಂಬರ್ ಆಫ್ ಲೇಯರ್ಸ್ ಆಫ್ ಸೆಲ್ಸ್ we are classifying the epithelial tissue into 2 types, simple and compound epithelium. Simple epithelial tissues are of 3 types, mainly 3 types. ಸೊ ಇನ್ನು ಉಳಿದಾಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ 4ನೇದು ಕೊಟ್ಟಿದ್ದಾರೆ ಗ್ಲ್ಯಾಂಡ್ಯುಲರ್ ಎಪಿಥೆಲಿಯಲ್ ಟಿಶ್ಯೂ ಅಂತ. ಇನ್ನೂ ಒಂದನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು, ಸೂಡೋ ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂ ಅಂತ. ಸರ್ ಅದು ಸ್ಟ್ರಾಟಿಫೈಡ್ ಬರುತ್ತಾ? ಇಲ್ಲ, ಅದು ಸೂಡೋ ಅನ್ನೋದು ಕೂಡ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂಗೆ ಬರುತ್ತೆ. ಸೊ ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಒನ್. ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂಸ್ ಆರ್ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಇನ್ 4 to 5 different types based on their shape and function. ಅದರ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಆಧಾರದ ಮೇಲೆ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಯಾವ್ಯಾವುದು ಆಗಿದ್ರೆ ಸ್ಕ್ವಾಮಸ್ ಎಪಿಥೆಲಿಯಂ ಆರ್ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ, columnar epithelium, cuboidal epithelium, glandular epithelium. I am just writing one more, that is called pseudo stratified epithelium. Stratified epithelium. Okay na? ಇದನ್ನು ಕೂಡ ಕನ್ಸಿಡರ್ ಮಾಡೋಣ ಇವಾಗ. ಓಕೆ, ನಾವು ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತಾ ಇದ್ದೀವಿ? ವಿ ಆರ್ ಕ್ಲಾಸಿಫೈಯಿಂಗ್ ಬೇಸ್ಡ್ ಆನ್ ದ ಶೇಪ್ ಆಫ್ ದ ಸೆಲ್ ಆ್ಯಂಡ್ ದ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಸ್ಕ್ವಾಮಸ್ ಅಂತ ಬಂದಾಗ ಹಿಯರ್ ದ ಶೇಪ್ ಆಫ್ ದ ಎಪಿಥೆಲಿಯಲ್ ಸೆಲ್ಸ್ ಆರ್ ಯೂಶಲಿ ಪಾಲಿಗೋನಲ್ ಆ್ಯಂಡ್ ಫ್ಲಾಟ್. ಇಲ್ಲಿ ಫ್ಲಾಟ್ ಆಗಿರ್ತಕ್ಕಂಥ ಸೆಲ್ಸ್ಗಳಿರುತ್ತೆ. ವೆನ್ ಇಟ್ ಕಮ್ಸ್ ಟು columnar epithelial cell, as the name indicates, here the cells are usually column pillar elongated. ಉದ್ದವಾಗಿರುತ್ತೆ. ಓಕೆನಾ? ಕಾಲಮ್ ಶೇಪಲ್ಲಿ ಇರುತ್ತೆ. ಕ್ಯೂಬಾಯ್ಡಲ್ ಕ್ಯೂಬ್ ಶೇಪಲ್ಲಿ ಇರುತ್ತೆ. ಸೊ ಕ್ಯೂಬಿಕಲ್ ಅಂತ ಹೇಳ್ತೀವಿ. ಇನ್ನು ಗ್ಲ್ಯಾಂಡ್ಯುಲಾರ್ಗೆ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಇಂಡಿಕೇಟಿಂಗ್ ದೇರ್ ಫಂಕ್ಷನ್. ಗ್ಲ್ಯಾಂಡ್, ಸೊ ಸ್ಪೆಷಲೈಸ್ ಟು ಸೆಕ್ರೀಟ್ ಸಮಥಿಂಗ್, ಎನ್ಸೈಮ್ಸ್ ಆರ್ ಹಾರ್ಮೋನ್ಸ್ ಅಂತ ಹೇಳ್ಬೋದು. ಇನ್ನು ಸೂಡೋ ಸ್ಟ್ರಾಟಿಫೈಡ್ ಅಂದ್ರೆ ಏನು ಅಂತ ಆಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಹಿಯರ್ ಓನ್ಲಿ 1 ಲೇಯರ್ಡ್ ಇನ್ ಥಿಕ್ನೆಸ್, ಲೇಯರ್ಡ್ ಇನ್ ಥಿಕ್ನೆಸ್ ಅಂತ ಹೇಳೋಣ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಕಾಂಪೌಂಡ್ ಎಪಿಥೆಲಿಯಲ್ಗೆ more than 2 layers are there. When it comes to stratified epithelium, so in the case of stratified epithelium, you can observe more than 6 layer of cells. 6 layer of cells. Okay. Transitional epithelium ge bandre, as the name indicates, transitional. You all know that video editing today. ನಿಮ್ಮೆಲ್ಲರಿಗೂ ಇವಾಗ ವಿಡಿಯೋ ಎಡಿಟಿಂಗ್ ಮಾಡೋದು ಗೊತ್ತಿದೆ. 2 ವಿಡಿಯೋ ಕ್ಲಿಪ್ಗಳನ್ನು ಆ್ಯಡ್ ಮಾಡುವಾಗ ಒಂದು ಎಫೆಕ್ಟನ್ನು ಆ್ಯಡ್ ಮಾಡ್ತೀರಾ. ಏನದು? ಟ್ರಾನ್ಸಿಷನ್. 2ರ ಮಧ್ಯೆ ಇರೋದು. ಅಂದರೆ ಇದು ಸಿಂಪಲ್ ಎಪಿಥೆಲಿಯಂ ಮತ್ತು ಸ್ಟ್ರಾಟಿಫೈಡ್ ಎಪಿಥೆಲಿಯಂನ ಮಧ್ಯದಲ್ಲಿರೋದು. 2 to 4
ಇಲ್ಲೇನೇ ಇರುತ್ತೆ 2 to 4 ಲೇಯರ್ ಆಫ್ ಸೆಲ್ಸ್ಗಳಿದ್ರೆ ಅದನ್ನು ಟ್ರಾನ್ಸಿಷನಲ್ ಎಪಿಥೀಲಿಯಂ ಅಂತ ಹೇಳ್ತೀವಿ. ತುಂಬ ರೇರ್ ಆಗಿರುತ್ತೆ. ಯಾವ ಪಾರ್ಟಲ್ಲಿ ಕಂಡು ಬರುತ್ತೆ ಅಂತ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ 2 to 4 ಲೇಯರ್ ಆಫ್ ಸೆಲ್ಸ್ ಅಂತ ಬರೆಯೋಣ. ಲೇಯರ್ ಆಫ್ ಸೆಲ್ಸ್. Now again stratified epithelium is classified into 3 types based on their function and their shape of the cell. Stratified squamous epithelial tissue, stratified cuboidal epithelial tissue and stratified columnar epithelial tissue. ಇದು just generalized flow chart of the different types of epithelial tissue. ಈಗ ಒನ್ ಬೈ ಒನ್ ನಾವು ತಿಳ್ಕೊಬೇಕು. ಸ್ಟ್ರಕ್ಚರ್ ಏನು, ಲೊಕೇಶನ್ ಏನು ಮತ್ತು ಫಂಕ್ಷನ್ ಏನು ಅಂತ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ the squamous epithelial tissue. So the very first type of simple epithelial tissue is the squamous epithelial tissue. ಹೇಗಿರುತ್ತೆ? You can observe here. Here the cells are flattened, polygonal from the surface view. ನಾವು ಮೇಲಿಂದ ನೋಡಿದ್ರೆ ಪಾಲಿಗೋನಲ್ ಆಗಿ ಕಾಣಿಸುತ್ತೆ. ಟ್ರಾನ್ಸ್ವರ್ಸ್ ಸೆಕ್ಷನ್ ಅಲ್ಲಿ ನೋಡಿದ್ರೆ they look like a flat. Okay, you can observe here. Squamous epithelial cells are usually polygonal and flat. And also they look like tiles on the floor. ನೆಲದ ಮೇಲ್ಭಾಗದಲ್ಲಿ ಟೈಲ್ಸ್ ಹಾಕಿರ್ತೀವಲ್ಲ ಆ ರೀತಿ ಕಾಣಿಸುತ್ತೆ ಅದು. ಹೆನ್ಸ್ ದೇ ಆರ್ ಕಾಲ್ಡ್ ಪೇವ್ಮೆಂಟ್ ಆರ್ ಆಲ್ಸೋ ಕಾಲ್ಡ್ ಟೆಸ್ಸಲೇಟೆಡ್ ಎಪಿಥೀಲಿಯಂ. ಇದನ್ನು ಕಾಮನ್ ಆಗಿ 1 ಮಾರ್ಕ್ಗೆ ಕೇಳ್ತಾ ಹೋಗ್ತಾರೆ. ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ನೀಟಲ್ಲಿ ಆಗಿರ್ಬೋದು. ವಿಚ್ ಟೈಪ್ ಆಫ್ epithelial tissues are called pavement epithelium or it may be the tessellated epithelium ಅಂತ ಕೇಳಿದಾಗ ನೀವೇನು ಬರಿಬೇಕು? Yes, that is about squamous epithelial tissue. I will repeat that. Squamous epithelium, usually they are having a polygonal flattened cells which they look like tiles on the floor, hence they are called pavement or tessellated epithelial tissue. Now we need to talk about their function and their locality. ಎಲ್ಲಿ ಕಂಡು ಬರುತ್ತೆ? ಸೊ ಫಸ್ಟ್ ನೋಡೋಣ. ಇಲ್ಲಿರೋ ಎಲ್ಲ ಸೆಲ್ಸ್ಗಳು ಪಾಲಿಗೋನಲ್ ಇದೆ ಅಂದರೆ ಟಾಪ್ ವ್ಯೂವಿಂದ. ದಿಸ್ ಈಸ್ ನಥಿಂಗ್ ಬಟ್ ಫ್ರೀ ಸರ್ಫೇಸ್. ಐ ಆಮ್ ಜಸ್ಟ್ ರೈಟಿಂಗ್ ಫ್ರೀ ಸರ್ಫೇಸ್. ಟಾಪ್ ವ್ಯೂವಿಂದ ಇದು ಪಾಲಿಗೋನಲ್ ಆಗಿರುತ್ತೆ. ಇನ್ನು ಉಳಿದ ಹಾಗೆ ಫ್ಲ್ಯಾಟ್ ಆಗಿರುತ್ತೆ. ಇನ್ನು ನಾರ್ಮಲ್ ಆಗಿ ಜಸ್ಟ್ ಬಿನೀತ್ ದೀಸ್ ಸೆಲ್ಸ್ ಯು ಕ್ಯಾನ್ ಅಬ್ಸರ್ವ್ ದೇರ್ ಇಸ್ ಎ ಬೇಸ್ಮೆಂಟ್ ಮೆಂಬ್ರೇನ್. ಜನರಲೈಸ್ಡ್ ಸ್ಟ್ರಕ್ಚರ್ಲಿ ನೋಡಿದ್ವಲ್ಲ ಅದೇ ಥರ ಇಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ಇರುತ್ತೆ. ನೆಕ್ಸ್ಟ್ ಅಂಡರ್ಲೈಯಿಂಗ್ ಟಿಶ್ಯೂಸ್ಗಳಿರುತ್ತೆ, ಜೊತೆಗೆ ನ್ಯೂಕ್ಲಿಯಸ್ ಕೂಡ ಇರುತ್ತೆ. ನೌ ದೇರ್ ಲೊಕ್ಯಾಲಿಟಿ ದೇ ಯೂಶಲಿ ಫೌಂಡ್ ಇನ್. ಇದೇ ಮೇನ್ ಆಗಿ ಎಕ್ಸಾಮ್ಗೆ ಕೇಳೋದು. ದೇ ಯೂಶಲಿ ಪ್ರೆಸೆಂಟ್ ಇನ್ ಬ್ಲಡ್ ವೆಸಲ್ಸ್. ಎಲ್ಲಿರುತ್ತೆ? ಎಸ್, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. ಫಸ್ಟ್ ಒನ್ ಈಸ್ ಬ್ಲಡ್ ವೆಸಲ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ alveoli. And third one, pleural membrane. And next one is Bowman's capsule. ಎಲ್ಲಿರುತ್ತೆ ಅಂತ ಗೊತ್ತಿದೆಯಾ ಬೌಮನ್ಸ್ ಕ್ಯಾಪ್ಸ್ಯೂಲು? ಎಸ್, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಕೂಡ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ coelomic epithelium. Okay, let me explain all these things. The main function of the squamous epithelial tissue is to diffuse the substances through it. ಇದು ತನ್ನ ಮುಖಾಂತರ ಸಬ್ಸ್ಟೆನ್ಸ್ಗಳನ್ನು ಡಿಫ್ಯೂಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. Hence they are also called endothelium. ಎಕ್ಸಾಂಪಲ್ ಬ್ಲಡ್ ವೆಸಲ್ಸ್ ಇದೆ ಇವಾಗ, ಹೌದಾ? ನಮ್ಮ ಬ್ಲಡ್ ವೆಸಲ್ಸ್ ಯಾವುದರಿಂದ ಆಗಿದೆ ಇವಾಗ? ಸ್ಕ್ವಾಮಸ್ ಎಪಿಥೀಲಿಯಂ ಇಂದ. ಯಾಕೆ? ಬಿಕಾಸ್ ಅದ್ರ ಮುಖಾಂತರ ಸಬ್ಸ್ಟೆನ್ಸ್ಗಳು ಡಿಫ್ಯೂಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಎಂಡೋಥೀಲಿಯಂ ಅಂತಲೂ ಕೂಡ ಹೇಳ್ತೀವಿ. ಎಂಡೋಥೀಲಿಯಂ. Another best example, during the formation of urine there are 3 main steps. ಯೂರಿನ್ ಫಾರ್ಮೇಷನ್ ಆಗಲಿಕ್ಕೆ 3 ಇಂಪಾರ್ಟೆಂಟ್ ಸ್ಟೆಪ್ಸ್ಗಳಿದೆ. ನೆನಪಿದೆಯಾ ಯಾವ್ಯಾವುದು ಅಂತ? ಎಸ್, ದ ವೆರಿ ಫಸ್ಟ್ ಒನ್ ಈಸ್, ಎಸ್, ದಟ್ ಈಸ್ ನಥಿಂಗ್ ಬಟ್ ಗ್ಲಾಮೆರುಲಾರ್ ಫಿಲ್ಟ್ರೇಷನ್ ನಿಯರ್ ದ ಬೌಮನ್ಸ್ ಕ್ಯಾಪ್ಸ್ಯೂಲ್. ಬೌಮನ್ಸ್ ಕ್ಯಾಪ್ಸ್ಯೂಲ್ ಮತ್ತು ಗ್ಲಾಮೆರುಲಸ್ ಎರಡರ ಮಧ್ಯದಲ್ಲಿ ಏನಾಗುತ್ತೆ? ಸಬ್ಸ್ಟೆನ್ಸ್ಗಳು ಫ್ಯೂಸ್ ಆಗ್ತಾ ಹೋಗುತ್ತೆ. ಅಲ್ಲಿ ಒಂದು ಲೇಯರ್ ಇದೆಯಲ್ಲ, ದಟ್ ಲೇಯರ್ ಈಸ್ ಯೂಶಲಿ ಮೇಡ್ ಅಪ್ ಆಫ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ಅಂದರೆ ಸಬ್ಸ್ಟೆನ್ಸ್ಗಳು ಡಿಫ್ಯೂಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಬೌಮನ್ಸ್ ಕ್ಯಾಪ್ಸ್ಯೂಲಲ್ಲಿ ಇದೆ ಅಂತ ಆಯಿತು. ಆ್ಯಂಡ್ ನೆಕ್ಸ್ಟ್ ಪ್ಲೂರಲ್ ಮೆಂಬ್ರೇನಲ್ಲಿ, ಆಲ್ವಿಯೋಲೈಯಲ್ಲಿ, ಅಲ್ಲೂ ಕೂಡ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಎಕ್ಸ್ಚೇಂಜ್ ಆಗಬೇಕಲ್ಲ, ಡಿಫ್ಯೂಸ್ ಆಗಬೇಕಲ್ಲ. ಆ ಡಿಫ್ಯೂಸ್ ಆಗೋದಕ್ಕೆ ಸಹಾಯ ಮಾಡೋದು ಕೂಡ ಎಪಿಥೀಲಿಯಲ್ ಟಿಶ್ಯೂ. ಯಾವುದು? ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ಇನ್ನು ಸಿಲೋಮಿಕ್ ಎಪಿಥೀಲಿಯಂ, ಅದನ್ನು ಪೆರಿಟೋನಿಯಂ ಅಂತ ಹೇಳ್ತೀವಿ. ವಿ ಯೂಸ್ ಟು ಕಾಲ್ ಇಟ್ ಎಸ್ ಪೆರಿಟೋನಿಯಂ.
ಓಕೆ, ಈ ಎಲ್ಲದರಲ್ಲೂ ಕೂಡ ಸಬ್ಸ್ಟೆನ್ಸ್ಗಳು ಡಿಫ್ಯೂಸ್ ಆಗೋದಕ್ಕೆ ಸಹಾಯ ಮಾಡೋದು ಯಾವುದು ಅಂತ ಹೇಳಿದ್ರೆ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ. ಸಿಂಪಲ್ ಆಗಿ ಇನ್ನೊಂದ್ಸಲ ತಿಳ್ಕೊಳ್ಳೋಣ. ದ ವೆರಿ ಫಸ್ಟ್ ಟೈಪ್ ಆಫ್ ದ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ ಈಸ್ ದ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ. They usually present in the form of polygonal, flattened in shape. Flat ಆಗಿರುತ್ತೆ, polygonal ಆಗಿರುತ್ತೆ. They look like tiles on the floor, hence they are called pavement or it may be the tessellated epithelium. ಆ ಥರ ಹೇಳ್ತೀವಿ. ನೆಕ್ಸ್ಟು ಇದೇ ಥರ ಸ್ಟ್ರಕ್ಚರ್ ಇರುತ್ತೆ. ಆ್ಯಂಡ್ ವೇರ್ ದೇ ಪ್ರೆಸೆಂಟ್, ಎಲ್ಲಿರುತ್ತೆ? ದೇ ಯೂಶಲಿ ಪ್ರೆಸೆಂಟ್ ಇನ್ ಬ್ಲಡ್ ವೆಸಲ್ಸ್, alveoli, pleural membrane, Bowman's capsule, coelomic epithelium. It's also called peritoneum. And the blood vessels squamous epithelial tissue present in blood vessel is also known as endothelium because it helps to diffuse substances through it. ಇದರ ಮುಖಾಂತರ ಸಬ್ಸ್ಟೆನ್ಸ್ಗಳು ಪಾಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಮೇನ್ ಫಂಕ್ಷನ್ ಏನು ಅಂತ ಗೊತ್ತಾಯಿತು, ಡಿಫ್ಯೂಷನ್ಗೆ ಇದು ಸಹಾಯ ಮಾಡ್ತಾ ಇದೆ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಥರ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಗೊತ್ತಾಯಿತು. ಅಂಡರ್ಸ್ಟುಡ್? ಈ ಲೊಕೇಶನ್ ಗೊತ್ತಿರಲಿ, ಕ್ವಶನ್ಸ್ಗಳು MCQsಗಳನ್ನ ಸಾಲ್ವ್ ಮಾಡಬೇಕಿದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದೇ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಲೊಕೇಶನ್ ಗೊತ್ತಿರಬೇಕು, ಯಾವ ಟಿಶ್ಯೂ ಅಂತ ಗೊತ್ತಿರಬೇಕು, ಜೊತೆಗೆ ಫಂಕ್ಷನ್ ಗೊತ್ತಿರಬೇಕು. ಎಸ್, ದ ನೆಕ್ಸ್ಟ್ ಟೈಪ್ ಆಫ್ ಟಿಶ್ಯೂ, ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ, that is nothing but columnar epithelial tissue. As the name indicates, columnar, column, pillar, elongated anta. Here, the simple epithelial tissue made up of cells which are present in the form of pillar-like, column-like, elongated cells. You can observe here. Here all the cells are present in the form of what? Column-like. Column-like or pillar-like. ಉದ್ದವಾಗಿರುತ್ತೆ. ಕಾಲಮ್ ಅಂತ ಹೇಳಿದ್ರೆ ಉದ್ದವಾಗಿರೋದು, ಅಥವಾ ಪಿಲ್ಲರ್ ಅಂತ ಹೇಳಿದ್ರೆ ಉದ್ದವಾಗಿರುತ್ತೆ ಅಂತ ಅಲ್ವಾ? ಇಲ್ಲಿ ಎಲ್ಲ ಸೆಲ್ಸ್ಗಳೇನಾಗಿರುತ್ತೆ? ಉದ್ದವಾಗಿರುತ್ತೆ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ all the nucleus, you can say nuclei, they are present at the base of these cells. Cells na base ಅಲ್ಲಿ ಇರುತ್ತೆ. So hence I am just writing here the basal nucleus. Basal nucleus. Okay, now we can observe the characteristic feature here. ಏನದು ಕ್ಯಾರೆಕ್ಟರಿಸ್ಟಿಕ್ ಗುಣಲಕ್ಷಣಗಳೇನಿರ್ಬೋದು? In columnar epithelial tissue, all cells are elongated, pillar or column in nature. Elongated ಆಗಿರುತ್ತೆ, ಕಾಲಮ್ ಲೈಕ್ ಇರುತ್ತೆ, ಜೊತೆಗೆ ಪಿಲ್ಲರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ನೆಕ್ಸ್ಟ್, ನ್ಯೂಕ್ಲಿಯಸ್ ಲೊಕೇಟೆಡ್ ಅಟ್ ದ ಬೇಸ್ ಆಫ್ ದ ಸೆಲ್ಸ್. ಈ ಸೆಲ್ಸ್ಗಳ ಬೇಸಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಮಧ್ಯದಲ್ಲಿರೋದಿಲ್ಲ, ಯಾವಾಗಲೂ ಕೂಡ ಬೇಸಲ್ಲಿರುತ್ತೆ. ಅದಕ್ಕೋಸ್ಕರ ಅದನ್ನು ಬೇಸಲ್ ನ್ಯೂಕ್ಲಿಯೈ ಅಂತ ಹೇಳ್ತೀವಿ, ಅಥವಾ ಬೇಸಲ್ ನ್ಯೂಕ್ಲಿಯಸ್ ಅಂತ ಹೇಳ್ತಾ ಹೋಗ್ತೀವಿ. ನೌ ದ ಮೇನ್ ಕ್ವಶನ್ ಈಸ್ ದೇರ್ ಲೊಕೇಶನ್. ಎಲ್ಲಿರುತ್ತೆ? ದೇ ಯೂಶಲಿ ಪ್ರೆಸೆಂಟ್ ಇನ್ ಮೋಸ್ಟ್ ಆಫ್ ಡಕ್ಟ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್. ಎರಡು ಕೂಡ ನೆನ್ಪಿಟ್ಕೊಂಬಿಡಿ, ಗ್ಲ್ಯಾಂಡ್ಯುಲರ್ ಎಪಿಥೆಲಿಯಲ್ ಟಿಶ್ಯೂ ಅಥವಾ ಇನ್ನೊಂದು ಯಾವುದಿದೆ, ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ, ಕಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ. ಇವುಗಳೆಲ್ಲ ಫಂಕ್ಷನ್ ಏನು ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ಆ್ಯಂಡ್ ಸೆಕ್ರೀಷನ್. ಸೊ ದ ಮೇನ್ ಫಂಕ್ಷನ್ ಆಫ್ ದ ಕಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ ಈಸ್ ಅಬ್ಸಾರ್ಪ್ಷನ್ ಆ್ಯಂಡ್ ಸೆಕ್ರೀಷನ್. ಅಬ್ಸಾರ್ಪ್ಷನ್ ಆ್ಯಂಡ್ ಸೆಕ್ರೀಷನ್ ಹೇಗೆ ನೆನ್ಪಿಟ್ಕೊಳ್ಳೋದು ಸರ್? ತುಂಬ ಸಿಂಪಲ್. ಎಲ್ಲಿದೆ ಅಂತ ಗೊತ್ತಾದರೆ ಫಂಕ್ಷನ್ ಗೊತ್ತಾಗ್ಬಿಡುತ್ತೆ. ದೇ ಯೂಶಲಿ ಪ್ರೆಸೆಂಟ್ ಇನ್ ಸ್ಕಿನ್, ದ ಲೈನಿಂಗ್ ಆಫ್ ಸ್ಕಿನ್, ಸ್ಟಮಕ್, ಇಂಟೆಸ್ಟೈನ್. ಓಕೆ, ಇಲ್ಲೆಲ್ಲ ಗಾಲ್ ಬ್ಲ್ಯಾಡರ್ ಇಲ್ಲೆಲ್ಲ ಇರುತ್ತೆ. ಹಾಗಿದ್ರೆ ಇದ್ರ ಫಂಕ್ಷನ್ ಏನಾಗಿರ್ಬೋದು? ದ ಮೇನ್ ಫಂಕ್ಷನ್ ಈಸ್ ಟು ಅಬ್ಸಾರ್ಬ್ ಆ್ಯಂಡ್ ಆಸ್ ವೆಲ್ ಆಸ್ ದ ಸೆಕ್ರೀಷನ್. ಸೊ ನೋಡೋಣ ಇವಾಗ. ದೇ ಯೂಶಲಿ ಪ್ರೆಸೆಂಟ್ ಇನ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಲೆಟ್ ಮಿ ಟೇಕ್ ಅನದರ್ ಕಲರ್. ಎಸ್, ದೇ ಯೂಶಲಿ ಪ್ರೆಸೆಂಟ್ ಇನ್ ದ ಲೈನಿಂಗ್ of acini of pancreas. Acini of pancreas. What is that acini? ಹಾಗಿದ್ರೆ ಏನು? Yes, that is nothing but exocrine part of pancreas. ಈಗ ನಿಮಗೆ ಪ್ಯಾಂಕ್ರಿಯಾಸ್ ಅನ್ನೋದು ಗೊತ್ತಿದೆ. It is a kind of a heterocrine gland. Acts as both exocrine as well as endocrine. ಎರಡು ಥರನೂ ಆ್ಯಕ್ಟ್ ಮಾಡುತ್ತೆ ಅದು. ಸೊ ಅದರಲ್ಲಿ ಎಕ್ಸೋಕ್ರೈನ್ ಪಾರ್ಟ್ ಇರುತ್ತಲ್ಲ, ಆ ಪೋರ್ಷನ್ಗೆ ಎಸಿನಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದರಲ್ಲಿರೋದು ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ columnar epithelial tissue. And when it comes to the another one, yes, usually it is present in the lining of gallbladder. Lining of gallbladder. And it is also present in the lining of skin. I'm just writing all together here. ಎಲ್ಲವನ್ನು ಒಟ್ಟಿಗೆ ಬರೆಯೋಣ. Lining of skin, okay, stomach and intestine.
ಸೊ ಇಂಟೆಸ್ಟೈನಲ್ಲೂ ಕೂಡ ಈ ಕಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂಗಳು ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ಮತ್ತು ಸೆಕ್ರಿಷನ್ ಆಗಲ್ಲ. ಸೊ ನಮ್ಮ ಎಂಟೈರ್ ಫುಡ್ ಡೈಜೆಸ್ಟ್ ಆಗೋದೆಲ್ಲಿ? ಸ್ಮಾಲ್ ಇಂಟೆಸ್ಟೈನಲ್ಲಿ. ಸ್ಮಾಲ್ ಇಂಟೆಸ್ಟೈನ್ ಇಸ್ ಆಲ್ಸೋ ನೋನ್ ಆಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂತ ಹೇಳ್ತೀವಿ. ಒನ್ಸ್ ದ ಫುಡ್ ಗೆಟ್ಸ್ ಡೈಜೆಸ್ಟೆಡ್, ಅದು ಡೈಜೆಸ್ಟ್ ಆದಮೇಲೆ ಸೊ ಎಂಟೈರ್ ಫುಡ್ that gets absorbed by the microvilli which are present in the surface of the innermost surface of the small intestine. absorb ಮಾಡಿಕೊಳ್ಳುತ್ತೆ. ಹಾಗಾಗಿ ಇಷ್ಟು ನೆನ್ಪಿಟ್ಕೊಬೇಕು. ಇವಾಗ columnar epithelial tissue, it is present in the lining of acini of the pancreas. So that's the exocrine part of the pancreas, you can say exocrine part of the pancreas. The lining of gallbladder, you know that is present near the liver which stores the bile juice. Lining of skin, stomach and intestine. So main function is absorption and secretion. So now we need to talk about brush bordered columnar epithelial tissue. ಇದನ್ನೇ ಮೇನ್ ಆಗಿ ನಿಮ್ಮ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಯಾವುದದು ಕ್ವಶನ್ ಆಗಿದ್ರೆ ಸೊ ಜಸ್ಟ್ ಅಬ್ಸರ್ವ್, ಕನ್ಸಿಡರಿಂಗ್ ದಟ್ ದಿಸ್ ಈಸ್ ಅ ಸ್ಮಾಲ್ ಇಂಟೆಸ್ಟೈನ್. ಇಲ್ಲೊಂದು ಇವಾಗ ಸ್ಮಾಲ್ ಇಂಟೆಸ್ಟೈನ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನೌ when you take a section of small intestine, ಒಂದು ಸ್ಮಾಲ್ ಇಂಟೆಸ್ಟೈನ್ ಸೆಕ್ಷನ್ ತೆಗೆದುಕೊಂಡ್ರೆ ಸೊ ಒಳಭಾಗದಲ್ಲಿ ನೀವು ಈ ಥರ ನೋಡ್ತೀರಾ. ಸೊ ದೇರ್ ಆರ್ ಮೆನಿ ಇನ್ಫೋಲ್ಡಿಂಗ್ ಸ್ಟ್ರಕ್ಚರ್. ಸೊ ತುಂಬಾ ಇನ್ಫೋಲ್ಡಿಂಗ್ ಆಗಿರುತ್ತೆ. ಆ್ಯಂಡ್ ದೋಸ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಇನ್ನರ್ ಲೇಯರ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ಕಾಲ್ಡ್ ವಿಲ್ಲೈ. ಅವುಗಳಿಗೆ ನಾವು ವಿಲ್ಲೈ ಅಂತ ಹೇಳ್ತೀವಿ. ಜಸ್ಟ್ ರೈಟಿಂಗ್ ಹಿಯರ್. ಓಕೆ, so these are the villi, and these villi are usually made of number of column shaped cells. ಇದರ ಒಳಭಾಗದಲ್ಲಿ ನಂಬರ್ ಆಫ್ ಕಾಲಮ್ ಶೇಪ್ಡ್ ಸೆಲ್ಸ್ಗಳಿರುತ್ತೆ. ಇದನ್ನ ಹೇಳಿದ್ದು ಕೊಲುಮ್ನಾರ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದನ್ನು ನಾವು ಮತ್ತೆ ಕ್ರಾಸ್ ಸೆಕ್ಷನ್ ತೆಗೆದ್ರೆ ಅಲ್ಲಿ ಮೈಕ್ರೋವಿಲ್ಲೈಗಳಿರುತ್ತೆ. ಮೈಕ್ರೋವಿಲ್ಲೈ. ಸೊ ಬ್ರಷ್ ಬಾರ್ಡರ್ಡ್ columnar epithelial tissue, brush bordered columnar epithelial tissue is present in small intestine. ಯಾಕೆ ಇದನ್ನ ತುಂಬಾನೇ ಪ್ರೆಷರ್ ಹಾಕಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಎರಡು ಕ್ವಶನ್ ಇದೆ ಇಲ್ಲೊಂದು. ಬ್ರಷ್ ಬಾರ್ಡರ್ಡ್ columnar epithelial tissue, ಬ್ರಷ್ ಬಾರ್ಡರ್ಡ್ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ. ಈ ಎರಡನ್ನು ಕಾಮನ್ ಆಗಿ ನಿಮ್ಮ ನೀಟ್ ಎಕ್ಸಾಮಿನೇಷನ್ ಕೇಳ್ತಾರೆ, KCTಯಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಕಂಡು ಬರೋದು ಯಾವುದು? ಬ್ರಷ್ ಬಾರ್ಡರ್ಡ್ columnar epithelial tissue. and you can observe here these are the villi, plural, villus. ನೆಕ್ಸ್ಟ್ ಅದಾದ್ಮೇಲೆ ಇದರೊಳ ಭಾಗದಲ್ಲಿ ಏನಿರುತ್ತೆ? ಮೈಕ್ರೋವಿಲ್ಲೈ. ಸೊ ದೀಸ್ ಆರ್ ನಥಿಂಗ್ ಬಟ್ columnar epithelial tissue. ಇನ್ನೊಂದ್ಸಲ ಹೇಳಬೇಕಾ? ಸೊ ಹಿಯರ್ ದ columnar epithelial tissue having pillar-like column-shaped elongated cells and the nucleus present at the base of the cell. Cell na base alli ಕಂಡು ಬರುತ್ತೆ, ಅದನ್ನ basal nucleus ಅಂತ ಹೇಳ್ತೀವಿ. And the main function of the columnar epithelial tissue is absorption and secretion. And where they located? ಎಲ್ಲಿ ಇರುತ್ತೆ ಇದು? So most of the columnar epithelial tissues are present in the lining of acini of pancreas. That's the exocrine part of the pancreas. And second one is the lining of gallbladder. And next one is the lining of the skin, stomach and intestine. You can say the internal gut ಅಂತ ಹೇಳ್ತೀವಲ್ಲ, ಆ ಗಟ್ ಪೋರ್ಷನ್ ಅಲ್ಲಿ ಕಂಡು ಬರುತ್ತೆ. ಯಾಕೆ ಇರುತ್ತೆ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್ ಮತ್ತೆ ಸೆಕ್ರೀಷನ್ಗೆ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ is cuboidal epithelial tissue. As the name indicates, cuboidal. Here the epithelial cells are present in the form of cubicle or cube shape. So you can say cuboidal epithelial cells are cubical in nature. ಇಲ್ಲಿ ಇರ್ತಕ್ಕಂಥ ಸೆಲ್ಸ್ಗಳೇನಾಗಿರುತ್ತೆ? ಕ್ಯೂಬ್ ಶೇಪ್ ಅಲ್ಲಿ ಇರುತ್ತೆ. ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ? ಏನಿರ್ಬೋದು? 3 ಫಂಕ್ಷನ್ಸ್ಗಳನ್ನ ನಾವು ಲಿಸ್ಟ್ ಔಟ್ ಮಾಡಬೇಕು. 3 ಮೇನ್ ಫಂಕ್ಷನ್ಸ್ ಆಫ್ ದ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ ಆರ್ absorption, secretion and excretion. excretion. ಇವು ಮೂರು ನೆನ್ಪಿಟ್ಕೊಂತೀರಲ್ಲ, 3 ಷನ್ಗಳು: ಅಬ್ಸಾರ್ಪ್ಷನ್, ಸೆಕ್ರೀಷನ್
and excretion. So these are the main functions of cuboidal epithelial tissue. ನಮಗೆ ಅದೇನು ಅಂತ ಗೊತ್ತಾಯಿತು, ಫಂಕ್ಷನ್ ಏನು ಅಂತ ಗೊತ್ತಾಯಿತು. ಇವಾಗ ಎಲ್ಲಿ ಇರುತ್ತೆ ಅಂತ ಬರಿಬೇಕು ನಾವು ಇವಾಗ. ಓಕೆ, ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದೇ ಪ್ರೆಸೆಂಟ್ ಇನ್ ಎಲ್ಲಿರುತ್ತೆ. ದೇ ಯೂಶಲಿ ಪ್ರೆಸೆಂಟ್ ಇನ್ germinal layer of the seminiferous tubules. Seminiferous tubule na germinal layer ಅಲ್ಲಿ ಕಂಡು ಬರುತ್ತೆ. They are also present in follicular layer of thyroid gland. Follicular layer of the thyroid gland. And they are also present in PCT and DCT. And they are also present in ascending loop of Henle, or you can say Henle loop ಅಂತ ಹೇಳ್ತಾ ಹೋಗ್ತೀವಿ, ಹೆನ್ಸ್ ಲೂಪ್ ಅಂತಲೂ ಕೂಡ ಹೇಳ್ತೀವಿ. ಅದ್ರ ಜೊತೆಗೆ ascending loop of what is that? Collecting tubules of the kidney or the nephron. Collecting tubules. So let me repeat their location. ಎಲ್ಲೆಲ್ಲಿ ಇರುತ್ತೆ? They usually present in the germinal layer of the seminiferous tubule. ಇದು ನೀವು ಸೆಕೆಂಡ್ PU ಅಲ್ಲಿ ಓದಿರ್ತೀರಾ ಅನ್ಕೊಂತೀನಿ. ಎಸ್, ದೇರ್ ಈಸ್ ಎ ಕಾನ್ಸೆಪ್ಟ್ ಸೆಕ್ಷನ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ಜರ್ಮೈನಲ್ ಲೇಯರ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಅನ್ನು ನೋಡಿರ್ತೀರಾ, ಅಲ್ಲಿ ಕಂಡು ಬರುತ್ತೆ. ಅಂಡ್ ಫಾಲಿಕ್ಯುಲರ್ ಲೇಯರ್ ಆಫ್ ದ ಥೈರಾಯ್ಡ್ ಗ್ಲ್ಯಾಂಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳಿದ್ರೇನೆ ದಟ್ ಈಸ್ ಹೆಲ್ಪ್ಸ್ ಟು ಸೆಕ್ರೀಟ್ ದ ವಾಟ್? ಥೈರಾಕ್ಸಿನ್. ಸೊ ಅದರಲ್ಲಿ ನೀವು ಕಾಮನ್ ಆಗಿ ಕೇಳಿರ್ತೀರಾ, ಈ ಫಾಲಿಕ್ಯುಲರ್ ಲೇಯರ್ ಆಫ್ ಥೈರಾಯ್ಡ್ ಗ್ಲ್ಯಾಂಡಿಂದ T3 ಮತ್ತು T4 ಅಂತಕ್ಕಂಥ ಕೆಲವು ಏನು ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಟ್ರೈ ಅಯೋಡೋಥೈರೋನಿನ್, ಟೆಟ್ರಾ ಅಯೋಡೋಥೈರೋನಿನ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಪರ್ಟಿಕ್ಯುಲರ್ T4 ಇಟ್ ಇಸ್ ಆಲ್ಸೋ ಕಾಲ್ಡ್ ಥೈರಾಕ್ಸಿನ್. ಇದನ್ನೇ ಥೈರಾಕ್ಸಿನ್ ಅಂತ ಹೇಳೋದು ನಾವು. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ PCT, proximal convoluted tubules, DCT, distal convoluted tubules. These are the two important tubular part of the nephron. ನೆಫ್ರಾನ್ನ ಎರಡು ಇಂಪಾರ್ಟೆಂಟ್ ಟ್ಯೂಬ್ಯುಲರ್ ಪಾರ್ಟ್ಗಳಾಗಿರುತ್ತೆ. ಎಸ್ಪೆಷಲಿ PCT ಅಂತ ಏನಿರುತ್ತೆ, ಇದರಲ್ಲಿ ಬ್ರಷ್ ಬಾರ್ಡರ್ಡ್ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ ಕಂಡು ಬರುತ್ತೆ. PCTಯಲ್ಲಿ ಏನಿರುತ್ತೆ? ಸೊ ಜಸ್ಟ್ ಐ ಆಮ್ ರೈಟಿಂಗ್ ಹಿಯರ್, PCTಯಲ್ಲಿ ಬ್ರಷ್ ಬಾರ್ಡರ್ಡ್ columnar epithelial tissue is present. ಇನ್ನು ನಾರ್ಮಲ್ ಆಗಿ DCTಯಲ್ಲಿ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಅಲ್ಲಿ ಕ್ಯೂಬಾಯ್ಡಲ್ ಇರುತ್ತೆ. ಈಗ ಅಲ್ಲಿ ಎರಡು ಪ್ರೋಸೆಸ್ಗಳು ಬರುತ್ತೆ. ಯೂರಿನ್ ಸೆಕ್ರೀಷನಲ್ಲಿ 3 ಸ್ಟೆಪ್ಗಳಿದೆ. ಫಸ್ಟ್ ಸ್ಟೆಪ್ ಇಸ್ ಗ್ಲಾಮೆರುಲಾರ್ ಫಿಲ್ಟ್ರೇಷನ್, ಸೆಕೆಂಡ್ ಒನ್ ಇಟ್ ಇಸ್ ನಥಿಂಗ್ ಬಟ್ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್, ಆ್ಯಂಡ್ ಥರ್ಡ್ ಒನ್ ಇಸ್ ಟ್ಯೂಬ್ಯುಲರ್ ಸೆಕ್ರೀಷನ್. ಸೆಕ್ರೀಟ್ ಮಾಡೋದಕ್ಕೋಸ್ಕರ ಬೇಕಲ್ವಾ DCTಯಲ್ಲಿ. ಸೊ ಹಾಗಾಗಿ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಕಂಡು ಬರುತ್ತೆ. ಅಸೆಂಡಿಂಗ್ ಲೂಪ್ ಆಫ್ ಎನ್ಲೆ, ಹೆನ್ಸ್ ಲೂಪ್ ಅಂತ ಕೇಳಿದ್ರೆ, ಹೇರ್ ಪಿನ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಅಂಡ್ ಫಾರ್ಮ್ಡ್ ಬಿಟ್ವೀನ್ ದ PCT ಅಂಡ್ DCT is called ಹೆನ್ಸ್ ಲೂಪ್. HENLEY ಇದೆ ಆಕ್ಚುಲಿ, ಹೆನ್ಸ್ ಲೂಪ್. ಇನ್ನು ಅಸೆಂಡಿಂಗ್ ಲೂಪ್ ಆಫ್ ದ ಕಲೆಕ್ಟಿಂಗ್ ಡಕ್ಟ್ ಆಫ್ ದ ಕಿಡ್ನಿ ಆರ್ ದ ನೆಫ್ರಾನ್. ಇಲ್ಲೆಲ್ಲ ಕಂಡು ಬರೋದು ಯಾವುದು ಅಂತ ಹೇಳಿದ್ರೆ, ಎಸ್, ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ, ದಟ್ ಈಸ್ ಕಾಲ್ಡ್ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ. ಫಂಕ್ಷನ್, ರಿಮೆಂಬರ್, ಅಬ್ಸಾರ್ಪ್ಷನ್, ಸೆಕ್ರೀಷನ್ ಅಂಡ್ ಎಕ್ಸ್ಕ್ರೀಷನ್. ಓಕೆ, next type of epithelial tissue is glandular epithelial tissue. We need to talk about glands right now. Glands ಗಳ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ? ಸೊ ಅದು ಮಿಯೋರೋಕ್ರೈನ್ ಆಗಿರ್ಬೋದು, ಅಥವಾ ಎಕ್ಸೋಕ್ರೈನ್ ಆಗಿರ್ಬೋದು, ಹೊಲೋಕ್ರೈನ್ ಆಗಿರ್ಬೋದು. ಸೊ ಮೇಯ್ನ್ ಆಗಿ ಇವಾಗ ತಿಳ್ಕೊಬೇಕಾಗಿರೋದು ಇಲ್ಲಿ 2 ಥರ: ಯೂನಿಸೆಲ್ಯುಲಾರ್ ಐಸೋಲೇಟೆಡ್ ಗ್ಲ್ಯಾಂಡ್ಯುಲಾರ್ ಸೆಲ್ಸ್, ಮಲ್ಟಿಸೆಲ್ಯುಲಾರ್ ಕ್ಲಸ್ಟರ್ಸ್ ಆಫ್ ಗ್ಲ್ಯಾಂಡ್ಯುಲಾರ್ ಸೆಲ್ಸ್ ಅಂತ ಹೇಳಿಬಿಟ್ಟು. ಸೊ ಲೆಟ್ ಮಿ ರೈಟ್ ಹಿಯರ್. Yes, the very first one we need to talk about. They are specialized to ಅಥವಾ specialized for secretion ಅಂತ ಬರೆಯೋಣ. Specialized for secretion, just like a cuboidal epithelial tissue. ಯಾಕೆ cuboidal epithelial tissue ಅದನ್ನ secretion ಯಾಕೆ ಅಂದರೆ, ಬಿಕಾಸ್ ದೇ ಆರ್ ಪ್ರೆಸೆಂಟ್ ಇನ್ ಡಕ್ಟ್ಸ್ ಅಂಡ್ ಗ್ಲ್ಯಾಂಡ್ ಮತ್ತು ಡಕ್ಟ್ಸ್ಗಳಲ್ಲಿ ಕಂಡು ಬರುತ್ತೆ. ಸೊ ಅದೇ ಥರ ಇಲ್ಲಿಗೆ ಬಂದರೆ, glandular epithelial tissues are specialized for the secretion and they can be 2 ಥರ ಇರಬಹುದು ಇವಾಗ ಚಾನ್ಸಸ್ಗಳು. ಏನದು? ದ ವೆರಿ ಫಸ್ಟ್ ಒನ್, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಈ ಒಂದು ಪಿಕ್ಚರ್ಗಳನ್ನ ಕೊಟ್ಟಿದ್ದಾರೆ. ಸೊ ದ ವೆರಿ ಫಸ್ಟ್ ಒನ್ ಈಸ್ ಅಬೌಟ್ ದೇ ಮೇ ಬಿ ಯೂನಿಸೆಲ್ಯುಲಾರ್
ಯೂನಿಸೆಲ್ಯುಲಾರ್. ಓಕೆ, ಯೂನಿಸೆಲ್ಯುಲಾರ್ ಅಂತ ಹೇಳಿದ್ರೆ ಯಾವ ಥರ ಇರ್ಬೋದು? ಐಸೋಲೇಟೆಡ್ ಗ್ಲ್ಯಾಂಡ್ಯುಲಾರ್ cells. Glandular cell. You can observe here. So this is nothing but isolated glandular cell. And usually, second one, it is nothing but multicellular clusters of glandular cells. Clusters of glandular cells ಅಂತ ಹೇಳ್ತೀವಿ. These unicellular isolated glandular cells present in the goblets of alimentary canal. I'm just writing here, they present in the goblets of alimentary canal. Alimentary canal ಅಂತ ಹೇಳಿದ್ರೆ ಅನ್ನನಾಳ ಅಂತ ಏನು ಹೇಳ್ತೀವಿ, ಸೊ ಅಲ್ಲಿ ಕಂಡು ಬರುತ್ತೆ. ಇನ್ನು ಉಳಿದ ಹಾಗೆ this multicellular clusters of glandular cells are present in most of the glands like sweat glands. Okay, let me write completely because sweat glands, mammary glands. So next to sebaceous glands and the salivary glands. Okay, understood? So let me repeat the same thing. Simple epithelial tissue. The concept is the glandular epithelial tissue. Here, the cells are specialized to secrete the chemicals in the form of enzymes or it may be the hormones. Almost chemical substance kanna secrete ಮಾಡ್ತಾ ಇರುತ್ತೆ. And these glandular epithelial tissues are maybe unicellular isolated glandular cells. They are usually present in the goblets of the alimentary canal. They may be multicellular clusters of glandular cells. They are usually present in sweat gland, mammary gland, sebaceous glands and salivary glands. Understood? Now we need to talk about different types of glands, right? Glands ಗಳು ಯಾವ್ಯಾವ್ದು ಇರುತ್ತೆ ಅಂತ ತಿಳ್ಕೊಳ್ಳೋಣ. ಕಾನ್ಸೆಪ್ಟ್ ಅಲ್ಲಿ ಕೇಳ್ತಾರೆ. ಸೊ ಹಾಗಾಗಿ glands, there are 3 different types of glands, you know that. 3 ತರ glands ಗಳಿರುತ್ತೆ. What are they? In normal words we can say them: exocrine, endocrine and heterocrine. Examples are very important. Examples ಗಳನ್ನ ಕಾಮನ್ ಆಗಿ ಕೇಳ್ತಾರೆ. ಯಾವ ಬೇಸಿಸ್ ಮೇಲೆ ಇದನ್ನ ನೀವು ಡಿಫರೆನ್ಶಿಯೇಟ್ ಮಾಡ್ತೀರಾ? Based on the presence of duct and absence of duct. Based on the secretion of chemicals. ಯಾವ chemicals ಗಳನ್ನ secrete ಮಾಡುತ್ತೆ ಅನ್ನೋ ಬೇಸಿಸ್ ಮೇಲೆ ಕೂಡ ನಾವು ಕ್ಲಾಸಿಫೈ ಮಾಡ್ತೀವಿ. So now we are talking about exocrine gland. These are also called duct gland ಅಂತ ಹೇಳ್ತೀವಿ. Because they secrete chemicals and reach the target organ through the ducts. ಅವುಗಳು ಸೆಕ್ರೀಟ್ ಮಾಡ್ತಕ್ಕಂಥ ಕೆಮಿಕಲ್ಸ್ಗಳನ್ನು ಅಥವಾ ಎನ್ಸೈಮ್ಸ್ಗಳನ್ನು ಟಾರ್ಗೆಟ್ ಆರ್ಗನ್ಗೆ ಡಕ್ಟ್ಸ್ ಮುಖಾಂತರನೇ ಏನಾಗುತ್ತೆ, ಅದು ಟ್ರಾನ್ಸ್ಫರ್ ಮಾಡುತ್ತೆ, ರೀಚ್ ಆಗುತ್ತೆ. ಅವುಗಳಿಗೆ ನಾವು ಡಕ್ಟ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇನ್ನು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಿಗೆ ಬಂದರೆ ದೇ ರಿಲೀಸಸ್ ದೇರ್ ಹಾರ್ಮೋನ್ಸ್ ಆರ್ ಕೆಮಿಕಲ್ಸ್ ಟು ದ ಬ್ಲಡ್ ಸ್ಟ್ರೀಮ್. So through the blood stream they reaches the target organ. So here the ducts are not involved in carrying of the chemicals. So I'm just writing ductless ಅಂತ ಹೇಳೋಣ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಡಕ್ಟ್ ಇರುತ್ತಾ? ಎಸ್, ದೇ ಹ್ಯಾವ್ ಡಕ್ಟ್. ಸೊ ಡಕ್ಟ್ ಇರುತ್ತೆ ಅಂತ ಹೇಳೋಣ, ಇಲ್ಲಿ ಡಕ್ಟ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ತಿಳ್ಕೊಬೇಕು ನಾವು ಇವಾಗ. ಏನದು? exocrine glands, they produce the chemical, they are called enzymes. And few examples for the exocrine gland, that is called salivary glands and also pancreatic ಅಂತಾನೆ ಹೇಳ್ಬೋದು ನಾವು, ಆದರೆ ಅಲ್ಲಿಗೆ ಬರಲ್ಲ, ಅದು ಮೇಯ್ನ್ ಆಗಿ, ಅದಕ್ಕೋಸ್ಕರ salivary glands ಅನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀನಿ. ಇನ್ನು ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಗೆ ಬಂದಾಗ there are many. You know that you have discussed from the beginning of the pituitary gland till the end of the thymus. So here I am just writing pituitary, right? And also thyroid, parathyroid, thymus. These are all the different types of glands which are which are producing the hormones and releasing into the bloodstream. So without duct irodilla. Okay, when it comes to the heterocrine gland which acts as both exocrine as well as endocrine, ಎರಡು ಥರನೂ ಆ್ಯಕ್ಟ್ ಮಾಡುತ್ತೆ.
A portion of pancreas, as I said, the lining of acin, you know, that acts as an exocrine gland. The portion of the pancreas, islets of Langerhans, that acts as an endocrine gland. So here I am just writing pancreas, and as well as the gonads. Sir, endocrine gland ಅಲ್ಲಿ ನಾವು ಗೋನಾಡ್ಸ್ ಅನ್ನ ತಿಳ್ಕೊಂಡಿದ್ದೀವಿ, ಆದರೆ ಹೆಟ್ರೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಾ? Actually they also comes under the heterocrine gland because they act as endocrine as well as exocrine, because they produce some chemicals as well as some hormones. So ಹಾಗಾಗಿ ಟೆಸ್ಟಿಸ್ ಮತ್ತು ಓವರೀಸ್ಗಳು ಕೂಡ ಎಲ್ಲಿಗೆ ಬರುತ್ತೆ? ಹೆಟರೋಕ್ರೈನ್ ಗ್ಲ್ಯಾಂಡ್ಗೆ ಬರುತ್ತೆ. ಸೊ ಗ್ಲ್ಯಾಂಡುಲಾರ್ ಎಪಿಥೆಲಿಯಲ್ ಟಿಶ್ಯೂಗಳಿಗೆ ಬಂದಾಗ ಯೂನಿಸೆಲ್ಯುಲಾರ್ ಮತ್ತು ಮಲ್ಟಿಸೆಲ್ಯುಲಾರ್, ಸಮ್ ಆಫ್ ದೆಮ್ ಆರ್ ಲೈಕ್ ಐಸೋಲೇಟೆಡ್, ಸಮ್ ಆಫ್ ದೆಮ್ ಆರ್ ಕ್ಲಸ್ಟರ್ಸ್ ಇನ್ ಶೇಪ್. ಸೊ ವೆನ್ ಇಟ್ ಕಮ್ಸ್ ಟು ದ ಟೈಪ್ಸ್, ಹೆಕ್ಸೋಕ್ರೈನ್, ಎಂಡೋಕ್ರೈನ್ ಆಸ್ ವೆಲ್ ಆಸ್ ದ ಹೆಟರೋಕ್ರೈನ್ ಗ್ಲ್ಯಾಂಡ್, ಇಷ್ಟನ್ನು ಕೂಡ ನೆನ್ಪಿಟ್ಕೊಂಡಿರಬೇಕು. ನೌ ಲೆಟ್ಸ್ ಟಾಕ್ ಅಬೌಟ್ ಸೂಡೋಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂ. ಸೂಡೋಸ್ಟ್ರಾಟಿಫೈಡ್ ಅಂತ ಹೇಳಿದ್ರೇನು? As the name indicates, pseudo in the sense false. Pseudo ಅಂತ ಹೇಳಿದ್ರೆ ಅದು ಫಾಲ್ಸ್ ಅಂತ ಇಂಡಿಕೇಟ್ ಮಾಡುತ್ತೆ. ನೀವು ಸೂಡೋಪೋಡಿಯಾ ಅಂತ ಕೇಳಿರ್ತೀರ ಇಲ್ಲಿ ಅಮೀಬಾದಲ್ಲಿ. ಫಾಲ್ಸ್ ಲೆಗ್ ಅಥವಾ ಮಿಥ್ಯಪಾದ ಅಂತ ಹೇಳ್ತೀವಿ. ಅವುಗಳಿಗೆ ಡೆಫಿನೆಟ್ ಶೇಪ್ ಇರಲ್ಲ, ಬಟ್ ಸ್ಟ್ರಕ್ಚರ್ ಇರುತ್ತೆ. ಲೈಕ್ ವೈಸ್ ಹಿಯರ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ಸೂಡೋ ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂ. ಎಲ್ಲಿರುತ್ತೆ, ಅದ್ರ ಫಂಕ್ಷನ್ ಏನು ಅಂತ ತಿಳ್ಕೊಳ್ಳೋಣ ಇವಾಗ. ದ ಥಿಂಗ್ ಈಸ್, ಸೂಡೋ ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, they are usually single layered. ಸರ್, ಆಗಿದ್ರೆ ಯಾಕೆ ನೀವು ಅದನ್ನ ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂ ಅಂತ ಹೇಳ್ತೀರಾ? ಸಿಂಗಲ್ ಲೇಯರ್ಡ್ ಇದ್ರೆ ಏನಂತ ಹೇಳ್ಬೇಕು ನಾವು? ಅದನ್ನ ಸಿಂಪಲ್ ಅಂತ ಹೇಳಬೇಕಿತ್ತು. ಸ್ಟ್ರಾಟಿಫೈಡ್ ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ಇಟ್ ಅಪಿಯರ್ಸ್ ಟು ಬಿ ಮಲ್ಟಿ ಲೇಯರ್ಡ್. ಈವನ್ ದೋ ದೇ ಆರ್ ಸಿಂಗಲ್ ಲೇಯರ್ಡ್, appears to be what? ಮಲ್ಟಿ ಲೇಯರ್ಡ್. ನೋಡೋದಕ್ಕೆ ಅದು ಮಲ್ಟಿ ಲೇಯರ್ಡ್ ಆಗಿರುತ್ತೆ. ಓಕೆನಾ? ಸೊ ಯಾಕೆ ಆಗಿದ್ರೆ ಸಿಂಗಲ್ ಲೇಯರ್ ಅಂತ ಹೇಳ್ತೀರಾ, ಮಲ್ಟಿ ಲೇಯರ್ಡ್ ಯಾಕೆ ಆ ಥರ ಕಾಣಿಸುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಡಿಫ್ರೆಂಟ್ ಸೈಜಸ್ ಆಫ್ ದ ಸೆಲ್. ಇಲ್ಲಿರ್ತಕ್ಕಂಥ ಸೆಲ್ಗಳು ಡಿಫ್ರೆಂಟ್ ಸೈಜಲ್ಲಿ ಇರುತ್ತೆ. ಸೊ ಈಗ ಒಂದೇ ಥರ ಸೆಲ್ಗಳಿದ್ರೆ, ಸ್ಕ್ವಾಮಸ್ ಎಪಿಥೆಲಿಯಲ್ ಫ್ಲಾಟ್ ಇತ್ತು, ಅದು ಒಂದೇ ಥರ ಕಾಣಿಸ್ತಾ ಇರುತ್ತೆ. ಕೊಲುಮ್ನಾರಲ್ಲಿ ಎಲ್ಲ ಕಾಲಮ್ ಶೇಪಲ್ಲಿದ್ದು ಒಂದೇ ಥರ ಕಾಣಿಸ್ತಾ ಇರುತ್ತೆ. ಬಟ್ ಇಲ್ಲಿ because of the different sizes of the cell, different sizes of the cell, they usually appears like a multi-layered, even though they are single layered. ಅವು ಸಿಂಗಲ್ ಲೇಯರ್ಡ್ ಆಗಿದ್ರೂ ಕೂಡ ಮಲ್ಟಿ ಲೇಯರ್ಡ್ ಥರ ಕಾಣಿಸ್ತಾ ಹೋಗುತ್ತೆ. ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ನೌ ವೇರ್ ದೇ ಹ್ಯಾವ್ ಲೊಕೇಟೆಡ್. ದೇ ಆರ್ ಯೂಶಲಿ ಪ್ರೆಸೆಂಟ್ ಇನ್ ಟ್ರೇಕಿಯಾ ಆ್ಯಂಡ್ ಆಡಿಟರಿ ಟ್ಯೂಬ್ಸ್. ಸೊ these pseudo-stratified epithelial tissues are maybe ciliated or maybe non-ciliated. ಎರಡು ಥರನೂ ಇರ್ಬೋದು. Ciliated pseudo-stratified epithelial tissues are present in trachea. ಇವು ಟ್ರೇಕಿಯಾದಲ್ಲಿ ಇರುತ್ತೆ. Likewise, non-ciliated pseudo-stratified epithelial tissues are present in auditory ಟ್ಯೂಬ್ಸ್. ಆಡಿಟರಿ ಟ್ಯೂಬ್ಸ್ಗಳಲ್ಲಿ ಕಂಡು ಬರುತ್ತೆ. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೂಡೋ ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂಸ್, ದೇ ಆರ್ ಯೂಶಲಿ ಸಿಂಗಲ್ ಲೇಯರ್ಡ್ ಬಟ್ ಅಪಿಯರ್ಸ್ ಟು ಬಿ ಮಲ್ಟಿ ಲೇಯರ್ಡ್. ಯಾಕೆ ಅದು ಮಲ್ಟಿ ಲೇಯರ್ಡ್ ಹತ್ರ ಕಾಣಿಸುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ಡಿಫ್ರೆಂಟ್ ಸೈಜ್ ಆಫ್ ದ ಸೆಲ್ಸ್. ಅಲ್ಲಿ ಸೆಲ್ಸ್ಗಳು ಡಿಫ್ರೆಂಟ್ ಸೈಜಲ್ಲಿ ಇರೋದ್ರಿಂದ, ಈವನ್ ದೋ ಅದು ಸಿಂಗಲ್ ಲೇಯರ್ ಆಗಿದ್ರೂ ಕೂಡ ಮಲ್ಟಿ ಲೇಯರ್ಡ್ ಥರ ಕಾಣಿಸ್ತಾ ಇರುತ್ತೆ. ಇನ್ನು ಉಳಿದ ಹಾಗೆ these pseudo-stratified epithelial tissues are maybe ciliated or the non-ciliated. Ciliated are present in trachea, non-ciliated are present in auditory tubes or auditory canals. Okay. Next, when it comes to compound epithelial tissue, ನಾವಿನ್ನೂ ಕೂಡ epithelial tissue ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. Compound epithelial tissue, as the name indicates, you know, here the epithelial cells are arranged in more than 2 layers of cells. So ಹಾಗಾಗಿ more than 2 layer of cells present in compound epithelial tissue. ಅದಕ್ಕೆ ನಾವು ಅದನ್ನು ಕಾಂಪೌಂಡ್ ಅಂತ ಹೇಳ್ತೀವಿ. Now, compound epithelial tissues are of 2 types. ಎರಡು ಥರ ಇರುತ್ತೆ. Stratified epithelial tissue and second one is transitional epithelial tissue.
Stratified epithelial tissues, as the name indicates, it has more than 6 layers of cells. 6 layers of cells. ಇಲ್ಲಿ ತುಂಬಾನೇ ಸೆಲ್ಸ್ಗಳಿರುತ್ತೆ. ಅಬ್ಸರ್ವ್ ಮಾಡ್ಬೋದು. It's a kind of an epithelial tissue. Though it is an epithelial tissue, here the cells are arranged one above the other. More than 4, more than 6 layers of cells are present. So these are nothing but what? Compound epithelial cells. Compound epithelial cells ಅಂತ ಹೇಳೋಣ. ಸೊ ಅದರ ಕೆಳಭಾಗದಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ಇರುತ್ತೆ ಮತ್ತೆ ಅಂಡರ್ಲೈನ್ ಟಿಶ್ಯೂಸ್ಗಳಿರುತ್ತೆ. ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂಸ್ ಆರ್ ಕ್ಲಾಸಿಫೈಡ್ ಇಂಟು 3 ಮೇನ್ ಕ್ಯಾಟಗರೀಸ್. 3 ಕ್ಯಾಟಗರೀಸ್ ಇರುತ್ತೆ ಅದರಲ್ಲಿ. ಸೊ ಯಾವ್ಯಾವುದು? ಆಸ್ ಜಸ್ಟ್ ಲೈಕ್ ಅ ಸಿಂಪಲ್ ಎಪಿಥೆಲಿಯಲ್ ಟಿಶ್ಯೂ, ಬಟ್ ಇದರಲ್ಲಿ ಸ್ಟ್ರಾಟಿಫೈಡ್ ಅನ್ನೋ ಒಂದು ವರ್ಡನ್ನು ಮಾತ್ರ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ, ಸ್ಟ್ರಾಟಿಫೈಡ್ ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ, ಸ್ಟ್ರಾಟಿಫೈಡ್ ಕೊಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ. ಸ್ಕ್ವಾಮಸ್, ಕ್ಯೂಬಾಯ್ಡಲ್ ಆ್ಯಂಡ್ ಕೊಲುಮ್ನಾರ್ ಎಪಿಥೆಲಿಯಲ್ ಟಿಶ್ಯೂ. ಓಕೆನಾ? ಸೊ ಒಂದೊಂದಾಗಿ ತಿಳ್ಕೊಳ್ಳೋಣ ಅದ್ರ ಫಂಕ್ಷನ್ ಏನಿರುತ್ತೆ. ಫಂಕ್ಷನ್ಸ್ ಆರ್ ಆಲ್ಮೋಸ್ಟ್ ಸೇಮ್. ಅಲ್ಲಿ ಏನಿತ್ತು ಎಪಿಥೆಲಿಯಲ್ ಅದೇ ಥರ. ಅದು ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡ್ತಿತ್ತಾ? ಇಲ್ಲೂ ಕೂಡ ಅದೇ ಥರ ಮಾಡುತ್ತೆ. ಸೆಕ್ರೀಷನ್, ಇಲ್ಲೂ ಕೂಡ ಸೆಕ್ರೀಷನ್ನೇ ಆಗುತ್ತೆ. ಬಟ್ ಲೊಕೇಶನ್ ಮಾತ್ರ ಏನಾಗುತ್ತೆ? ಚೇಂಜ್ ಆಗುತ್ತೆ. ಟೈಪ್ಸ್ಗಳನ್ನ ನಾವು ಮೇನಾಗಿ ನೋಡ್ಕೊಬೇಕು. ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಎಪಿಥೆಲಿಯಲ್ ಟಿಶ್ಯೂ. Stratified squamous epithelial tissue. It's very important right now. Usually there are of 2 types. ಎರಡು ಥರ ಇರುತ್ತೆ. ಯಾವ್ಯಾವುದು? The first one is keratinized squamous epithelial tissue. Keratinized squamous epithelial tissue. And the second one is non-keratinized squamous epithelial tissue. Non-keratinized squamous epithelial tissue. As the name indicates, keratinized. Keratin, it's a kind of a protein. ಇದು ಪ್ರೋಟೀನ್ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಎಲ್ಲೆಲ್ಲಿರುತ್ತೆ? Keratinized squamous epithelial tissue present in the dry surface of the skin. Dry surface of the skin. Dry surface of the skin ಅಲ್ಲಿ ಇರುತ್ತೆ. Likewise, non-keratinized squamous epithelial tissues are present in the moist surface. Moist surface of the buccal cavity and the vagina. Of the buccal cavity and the vagina. Okay na? So idishtu eno? Squamous epithelial tissue. What kind of squamous epithelial tissue? Stratified squamous epithelial tissue. Keratinized, non-keratinized. Keratinized usually present in the dry surface of the skin, and non-keratinized usually present in the moist surface of the buccal cavity and the vagina. Now we need to talk about stratified cuboidal. ಎಲ್ಲಿರುತ್ತೆ? As the name indicates, cuboidal. They helps in secretion. Secretion ಗೆ help ಮಾಡುತ್ತೆ. So that you can easily write, they usually present in sweat glands and salivary glands. Salivary glands. Okay. Next, when it comes to stratified columnar epithelial tissue, compound epithelial tissue, these are very rare, so that we are finding them in conjunctiva and male urethra. So I'm talking about stratified columnar epithelial tissue. They are usually present in what? Conjunctiva and male urethra. What is that conjunctiva, sir? Usually it is a thin layer, protective layer present in front of your eyeball. So have you studied that? Conjunctiva anta ಕೇಳಿರ್ತೀರಾ ನೀವು, ಹೌದಲ್ವಾ? ಅಲ್ಲಿ ಕಂಡು ಬರ್ತಕ್ಕಂಥದ್ದು. So just observe here, compound epithelial tissue, stratified, and finally transitional ತಿಳ್ಕೊಳ್ಳೋಣ. Stratified, more than 4 to 6 layers of cells are present here. More than that. Okay, next, stratified squamous epithelial tissue, keratinized, non-keratinized, ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಡ್ರೈ ಸರ್ಫೇಸ್ ಆಫ್ ಸ್ಕಿನ್ ಅಲ್ಲಿ keratinized, moist surface of the buccal cavity ಮತ್ತು ವಜಾನದಲ್ಲಿ non-keratinized. Stratified cuboidal epithelial tissue helps in secretion. They are present in sweat gland as well as the salivary gland. And when it comes to the stratified columnar epithelial tissue, they are found in conjunctiva and the male urethra. Conjunctiva ಮತ್ತೆ male urethraದಲ್ಲಿ ಕಂಡು ಬರ್ತಾ ಹೋಗುತ್ತೆ. Now, we need to talk about transitional epithelial tissue. What's that? Transitional. As I said previously, ಅವಾಗಲೇ ಹೇಳಿದಾಗೆ transitional ಅಂತ ಹೇಳಿದ್ರೆ it's a kind of an effect. You observed that in case of joining the video clips, right?
2 ವಿಡಿಯೋ ಕ್ಲಿಪ್ಗಳನ್ನ ಜಾಯಿನ್ ಮಾಡಿಬಿಟ್ಟು ಅಲ್ಲೊಂದು ನೀವು ಎಫೆಕ್ಟ್ ಕೊಡ್ತೀರಾ ಟ್ರಾನ್ಸಿಷನ್ ಅಂತ. ಅದರ ಅರ್ಥ ಎರಡರ ಮಧ್ಯದಲ್ಲಿ ಬರೋದು. ಎರಡರ ಮಧ್ಯದಲ್ಲಿ ಯಾವ್ಯಾವುದು ಅಂತ ಹೇಳಿದ್ರೆ ಎಪಿಥೆಲಿಯಲ್ ಟಿಶ್ಯೂ ಮತ್ತು ಈ ಒಂದು ಸ್ಟ್ರಾಟಿಫೈಡ್ ಎಪಿಥೆಲಿಯಲ್ ಟಿಶ್ಯೂ, ಈ ಎರಡರ ಮಧ್ಯದಲ್ಲಿ ನಂಬರ್ ಆಫ್ ಲೇಯರ್ಸ್ಗಳಿರುತ್ತೆ. ಸೊ ಎಪಿಥೆಲಿಯಲ್ ಟಿಶ್ಯೂ ಅಲ್ಲಿ 1 ಲೇಯರ್ ಆಫ್ ಸೆಲ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಇನ್ನು ಸ್ಟ್ರಾಟಿಫೈಡ್ಗೆ ಬಂದಾಗ ಮೋರ್ ದೆನ್ 6 ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಟ್ರಾನ್ಸಿಷನ್ ಎಲಿಮೆಂಟ್ಸ್, ಹಿಯರ್ ಯು ಕ್ಯಾನ್ ಅಬ್ಸರ್ವ್ 2 to 4 layers of cells in their thickness. ಲೇಯರ್ಸ್ ಆಫ್ ಸೆಲ್ಸ್ ಇಷ್ಟಿರುತ್ತೆ. ಅದ್ರ ಜೊತೆಗೇನಂತ ಹೇಳಿದ್ರೆ ಇನ್ ಕೇಸ್ ಆಫ್ ಟ್ರಾನ್ಸಿಷನಲ್ ಎಪಿಥೆಲಿಯಲ್ ಟಿಶ್ಯೂ ಬೇಸ್ಮೆಂಟ್ ಮೆಂಬ್ರೇನ್ ಈಸ್ ಆಬ್ಸೆಂಟ್. ಬೇಸ್ಮೆಂಟ್ ಮೆಂಬ್ರೇನ್ ಈಸ್ ಆಬ್ಸೆಂಟ್. ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ದೀಸ್ ಆರ್ ಯೂಶುವಲಿ ಮೋರ್ ಥಿನ್ನರ್ ಆ್ಯಂಡ್ ಇಲಾಸ್ಟಿಕ್. more thinner and elastic in nature. Now we need to talk about their function and also their location. ಎಲ್ಲಿ ಇರುತ್ತೆ, ಏನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಬೇಕು. ಇವಾಗ they present in urinary tracts. So ಇದು ಯೂರಿನರಿ ಟ್ರ್ಯಾಕಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಕಾಮನ್ ಆಗಿ ಏನಂತ ಹೇಳ್ತೀವಿ, ಯೂರೋಥಿಲಿಯಂ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಯೂರೋಥಿಲಿಯಂ. ಸೊ ಒಂದು ಕ್ವಶನ್ನು ಈ ಒಂದು ಕಾನ್ಸೆಪ್ಟಿಂದ ಬಂದಿದೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿದ್ರೆ, ಸೊ ವಿಚ್ ಟೈಪ್ ಆಫ್ ಎಪಿಥೆಲಿಯಲ್ ಟಿಶ್ಯೂ ಇಸ್ ಕಾಮನ್ಲಿ ನೋನ್ ಆಸ್ ಯೂರೋಥಿಲಿಯಂ ಅಥವಾ ಆ್ಯಕ್ಟ್ ಆಸ್ ಯೂರೋಥಿಲಿಯಂ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದು ನೆನ್ಪಿಟ್ಕೊಬೇಕು. ಯೂರೋಥಿಲಿಯಂ ಅಂತ ಯಾವ ಟಿಶ್ಯೂನ ಕರೀತಾರೆ, ಟ್ರಾನ್ಸಿಷನಲ್ ಎಪಿಥೆಲಿಯಂ ಟಿಶ್ಯೂ ಅನ್ನು ಆ ಥರ ಹೇಳ್ತಾ ಹೋಗ್ತೀವಿ. ಓಕೆನಾ? ಐ ವಿಲ್ ರಿಪೀಟ್ ದಟ್. ದ ಕಾಂಪೌಂಡ್ ಎಪಿಥೆಲಿಯಲ್ ಟಿಶ್ಯೂ, ಸೆಕೆಂಡ್ ಟೈಪ್ ಇಸ್ ಟ್ರಾನ್ಸಿಷನಲ್ ಎಪಿಥೆಲಿಯಲ್ ಟಿಶ್ಯೂ. ಸೊ 2 to 4 layers of cells in their thickness. Basement membrane is absent, more thinner and elastic in nature. They usually present in urinary tracts, also known as urothelium. Okay, now let's discuss about another different types of intercellular junctions. ತುಂಬಾನೇ ಸಿಂಪಲ್ ಕ್ವಶನ್ ಕೇಳ್ತಾರೆ ಈ ಕಾನ್ಸೆಪ್ಟ್ ಇಂದ. ಯಾವ ತರ ಸಿಂಪಲ್ ಕ್ವಶನ್ ಅಂತ ಹೇಳಿದ್ರೆ ದೇ ಆರ್ ಜಸ್ಟ್ ಗೋಯಿಂಗ್ ಟು ಆಸ್ಕ್ ದೀಸ್ ಫಂಕ್ಷನ್ಸ್. ಈ ಫಂಕ್ಷನ್ಸ್ ಅನ್ನ ಕೇಳ್ತಾರೆ. ಈ ಫಂಕ್ಷನ್ ಯಾವ ಜಂಕ್ಷನ್ ಕೆಲಸ ಮಾಡುತ್ತೆ ಅಂತ ನಾವು ಬರಿಬೇಕು. ಫಾರ್ ಎಕ್ಸಾಂಪಲ್ ದ ಕ್ವಶನ್ ದೇ ಗೋನ್ ಆಸ್ಕ್ ಲೈಕ್ ದಿಸ್: ವಿಚ್ ಅಮಂಗ್ ದ ಫಾಲೋಯಿಂಗ್ helps to stop the substances from leaking across a tissue? Which among the following ಅಂತಾನೆ ಕೇಳೋದು. ಓಕೆನಾ? ಸೊ ಆಗ ನೀವು ಬರಿಬೇಕಾಗುತ್ತೆ ಟೈಟ್ ಜಂಕ್ಷನ್ ಅಂತ. Likewise they gonna ask different things. So intercellular junctions, these are very helpful to bind the other cells, to bind the other tissues, and also to communicate in between the two cells or two tissues. ಓಕೆ, 2 ಸೆಲ್ಸ್ಗಳು ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ, 2 ಸೆಲ್ಸ್ಗಳನ್ನು ಸಿಮೆಂಟಿಂಗ್ ಅಥವಾ ಜಾಯಿನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಕಾಗಿರೋದು ಜಂಕ್ಷನ್ಸ್ಗಳು. ದೇರ್ ಆರ್ 3 different types of intercellular junctions they have given in your textbook. ಯಾವ್ಯಾವುದು? ಟೈಟ್ ಜಂಕ್ಷನ್, ಅಡ್ಹೇರಿಂಗ್ ಜಂಕ್ಷನ್ ಆ್ಯಂಡ್ ಗ್ಯಾಪ್ ಜಂಕ್ಷನ್ಸ್. ಓಕೆ, ಹೆಸರಲ್ಲೇ ಇದೆ. ಇವಾಗ ಟೈಟ್ ಅಂತ ಹೇಳಿದ್ರೆ ಏನು ಕೆಲಸ ಮಾಡುತ್ತೆ? ಹೆಲ್ಪ್ ಟು ಸ್ಟಾಪ್ ದಿ ಸಬ್ಸ್ಟೆನ್ಸಸ್ ಫ್ರಮ್ ಲೀಕಿಂಗ್ ಅಕ್ರಾಸ್ ದ ಟಿಶ್ಯೂ. ಸಬ್ಸ್ಟೆನ್ಸ್ಗಳು ಟಿಶ್ಯೂ ಇಂದ ಲೀಕ್ ಆಗೋದನ್ನ ಏನು ಮಾಡುತ್ತೆ, ಅದು ತಪ್ಪಿಸುತ್ತೆ. ಅದಕ್ಕೋಸ್ಕರ ಅದನ್ನು ಟೈಟ್ ಜಂಕ್ಷನ್ ಅಂತ ಹೇಳ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಅಡೇರಿಂಗ್ ಜಂಕ್ಷನ್, ದೇ ಪರ್ಫಾರ್ಮ್ ಸಿಮೆಂಟಿಂಗ್ ಟು ಕೀಪ್ ನೈಬರಿಂಗ್ ಸೆಲ್ಸ್ ಟುಗೆದರ್. ಅಡೇರ್ ಅಂಟಿಕೊಳ್ಳೋದು ಅಂತ ಅರ್ಥ. ಅಡೇರ್ ಆಗೋದು ಅಥವಾ ಅಡ್ಸಾರ್ಬ್ ಆಗೋದು ಅಂತ ಹೇಳ್ತಾ ಹೋಗ್ತೀವಿ. ಸೊ ಬೇರೆ ಬೇರೆ ನೈಬರಿಂಗ್ ಸೆಲ್ಸ್ಗಳನ್ನು ಅಡೇರ್ ಮಾಡಲಿಕ್ಕೆ, ಸಿಮೆಂಟಿಂಗ್ ಮಾಡಲಿಕ್ಕೆ, ಸಿಮೆಂಟಿಂಗ್ ಅಂತ ಒಂದು ವರ್ಡ್ ಇದೆ, ಬೈಂಡಿಂಗ್ ಅಂತ ಅರ್ಥ. ಸೊ ಬೈಂಡಿಂಗ್ ದ ನೈಬರಿಂಗ್ ಟಿಶ್ಯೂಸ್ ಅಂತ ಹೇಳ್ಬೋದು ನಾವು. ಯಾವುದು ಕೆಲಸ ಮಾಡೋದು? Yes, that is nothing but adhering junctions. And the next one is gap junctions, that facilitates the cells to communicate with each other by connecting the cytoplasm of adjacent or adjoining cells. ಈಗ ಕೆಲವು ಸೆಲ್ಸ್ಗಳಿರುತ್ತೆ, 2 ಸೆಲ್ಸ್ಗಳು ಅಡ್ಜಾಯ್ನಿಂಗ್ ಸೆಲ್ಸ್ಗಳನ್ನ ಕಮ್ಯುನಿಕೇಟ್ ಮಾಡಲಿಕ್ಕೆ ಸಹಾಯ ಮಾಡೋ ಜಂಕ್ಷನ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಗ್ಯಾಪ್ ಜಂಕ್ಷನ್. ಓಕೆ, ಎಕ್ಸಾಂಪಲ್ ಕೊಡೋಣ. These are usually present in intercalated discs of the cardiac muscles. Okay, you can observe here, considering this is the plasma membrane. ಈಗ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇದೆ, ಯು ನೋ ದಟ್ ಬೈಲೇಯರ್ಡ್ ಲಿಪಿಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೌ in between them you can observe structure like this. These are the channels. Okay, and there you can observe the path
ಇಲ್ಲಿ ಚಾನಲ್ಸ್ಗಳಿರುತ್ತೆ ಈ ಥರ. ಸೊ ವಾಟ್ ಆರ್ ದೀಸ್ ಆರ್ ದ ಪ್ಲಾಸ್ಮಾ ಮೆಂಬ್ರೇನ್ ಆ್ಯಂಡ್ ಹಿಯರ್ ದೇರ್ ಇಸ್ ಎ ಚಾನಲ್, ಇದೊಂದು ಚಾನಲ್ ಇದೆ. ಓಕೆ, ಸೊ that channel, it is nothing but gap junction. So where the cells are being communicate ಆಗ್ತಾ ಇರುತ್ತೆ. ಯಾವ ಥರ? through ions and molecules. ಸೊ ಎಲ್ಲಿರುತ್ತೆ ಅಂತ ಹೇಳಿದೆ? ಯೂಶಲಿ ದೇ ಪ್ರೆಸೆಂಟ್ ಇನ್ intercalated discs of ಕಾರ್ಡಿಯಾಕ್ ಮಸಲ್ಸ್. ಓಕೆನಾ? ಸೊ ಹಾಗಾಗಿ ಇವು 3 ಫಂಕ್ಷನ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ವಿಚ್ ಜಂಕ್ಷನ್ ಆರ್ ಇಂಟರ್ಸೆಲ್ಯುಲರ್ ಜಂಕ್ಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟಾಪ್ ದ ಸಬ್ಸ್ಟೆನ್ಸಸ್ ಫ್ರಮ್ ಲೀಕಿಂಗ್ ಅಕ್ರಾಸ್ ಅ ಟಿಶ್ಯೂ? ದಟ್ಸ್ ದ ಟೈಟ್ ಜಂಕ್ಷನ್. ಸೆಕೆಂಡ್ ಒನ್ ಸಿಮೆಂಟ್ ಮಾಡೋದು, ಬೈಂಡ್ ಮಾಡೋದು ಟಿಶ್ಯೂಗಳನ್ನು. ಯಾವುದದು? ಸಿಮೆಂಟಿಂಗ್ ಟು ಕೀಪ್ ದ ನೈಬರಿಂಗ್ ಸೆಲ್ಸ್ ಟುಗೆದರ್. ಅದು ಯಾವುದು ಅಂತ ಹೇಳಿದ್ರೆ ಅಡೇರಿಂಗ್ ಜಂಕ್ಷನ್ಸ್. ಅದೇ ಥರ ಇನ್ನೊಂದು ಕಮ್ಯುನಿಕೇಟ್ ಮಾಡೋದು. ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಕಮ್ಯುನಿಕೇಟ್ ಅಂತ ಬಂದ ತಕ್ಷಣ ಗ್ಯಾಪ್ ಜಂಕ್ಷನ್ನು. ಓಕೆನಾ? ಇದನ್ನು ಕಾಮನ್ ಆಗಿ ಕೇಳ್ತಾರೆ. ಅದು ಕೂಡ ಈ ಒಂದು ಫಂಕ್ಷನ್ನ ಕೊಟ್ಬಿಟ್ಟು ಯಾವ ಜಂಕ್ಷನ್ ಅಂತ ಕೇಳ್ತಾರೆ, ನೀವು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಈಸ್ ಅಬೌಟ್ ಕನೆಕ್ಟಿವ್ ಟಿಶ್ಯೂ. ದ ಸೆಕೆಂಡ್ ಟಿಶ್ಯೂ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ರೈಟ್ ನೌ, ಕನೆಕ್ಟಿಂಗ್ ಟಿಶ್ಯೂ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಮೇನ್ ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. Connective tissues are mesodermal in origin. As I said, the epithelial tissues are ectodermal, mesodermal, endodermal in origin. But when it comes to connective tissue, these are mesodermal origin. Mesoderm in the originate ಆಗಿರುತ್ತೆ. The most abundant tissues in our body, ನಮ್ಮ ಟಿಶ್ಯೂ ಅಂದರೆ ನಮ್ಮ ಬಾಡಿಯಲ್ಲಿ ತುಂಬಾ ಜಾಸ್ತಿ ಇರೋ ಟಿಶ್ಯೂ ಯಾವುದು ಅಂತ ಹೇಳಿದ್ರೆ that is called connective tissue because they present throughout the body. ಎಲ್ಲಿದೆ? ಪ್ರೆಸೆಂಟ್ ಥ್ರೂ ಔಟ್ ದ ಬಾಡಿ. ನಮ್ಮ ಬಾಡಿ ಪೂರ್ತಿ ಇರುತ್ತೆ. ದ ಮೇನ್ ಫಂಕ್ಷನ್ ಆಫ್ ದ ಕನೆಕ್ಟಿವ್ ಟಿಶ್ಯೂ ಈಸ್ ಟು ಬೈಂಡ್, ಲಿಂಕ್ ಆ್ಯಂಡ್ ಸಪೋರ್ಟ್ಸ್ ಅವರ್ ಬಾಡಿ ಆ್ಯಂಡ್ ದ ಇಂಟರ್ನಲ್ ಆರ್ಗನ್ಸ್. ನಮ್ಮ ಬಾಡಿಲಿರ್ತಕ್ಕಂಥ ಬೇರೆ ಬೇರೆ ಇಂಟರ್ನಲ್ ಆರ್ಗನ್ಸ್ಗಳನ್ನು ಬೈಂಡ್ ಮಾಡೋದಾಗಿರ್ಬೋದು, ಲಿಂಕ್ ಟುಗೆದರ್ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ನಮ್ಮ ಬಾಡಿಗೆ ಸಪೋರ್ಟನ್ನು ಕೊಡುತ್ತೆ. ಸೊ ಈ ಎಲ್ಲ ಟಿಶ್ಯೂಗಳಿಗೆ ಏನಂತ ಹೇಳ್ಬೋದು ನಾವು? ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಸೊ ಇಟ್ ಬೈಂಡ್ಸ್, ಲಿಂಕ್ಸ್ ಆ್ಯಂಡ್ ಸಪೋರ್ಟ್ ದ ಬಾಡಿ. ನರಿಶ್ಡ್ ವಿತ್ ಬ್ಲಡ್ ಆ್ಯಂಡ್ ಲಿಂಫ್. ಓಕೆ, ಅಲ್ಲಿ ಎಪಿಥೆಲಿಯಲ್ ಟಿಶ್ಯೂಗಳಿಗೆ ಡೈರೆಕ್ಟ್ ಬ್ಲಡ್ ವೆಸಲ್ಸ್ಗಳಿಂದ ಬ್ಲಡ್ ಸಪ್ಲೈ ಆಗ್ತಿರಲಿಲ್ಲ, ಡಿಫ್ಯೂಷನ್ ಆಗ್ತಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ಕನೆಕ್ಟಿವ್ ಟಿಶ್ಯೂ, ಹಿಯರ್ ದೇ ಆರ್ ನರಿಶ್ಡ್ ಬೈ ದ ಬ್ಲಡ್ ಆ್ಯಂಡ್ ದ ಲಿಂಫ್ ಆಸ್ ವೆಲ್. ಬೇಸ್ಮೆಂಟ್ ಮೆಂಬ್ರೇನ್ ಈಸ್ ಆಬ್ಸೆಂಟ್. ಸಿ, ದೀಸ್ ಆರ್ ದ ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟ್? ದ ಕನೆಕ್ಟಿವ್ ಟಿಶ್ಯೂ. ಆ್ಯಂಡ್ ನೌ ವಿ ನೀಡ್ ಟು ಟಾಕ್ ಅಬೌಟ್ ದ ಕಾಂಪೋನೆಂಟ್ಸ್ ಆ್ಯಂಡ್ ಕಾಂಪೋಸಿಷನ್. ಸೊ ಕಾಂಪೋಸಿಷನ್ ನೋಡೋಣ ಇವಾಗ. ಜಸ್ಟ್ ಕನ್ಸಿಡರಿಂಗ್ ದಟ್ it's a matrix. What is the composition of connective tissue? ಇದು ಕಾನ್ಸೆಪ್ಟ್ ಇವಾಗ. ಸೊ ಕನ್ಸಿಡರಿಂಗ್ ದಿಸ್ ಈಸ್ ಅ ಎಕ್ಸ್ಟ್ರಾ ಆರ್ ಇಂಟ್ರಾಸೆಲ್ಯುಲರ್ ಮ್ಯಾಟ್ರಿಕ್ಸ್, ಹೊರಭಾಗದಲ್ಲಿರೋದು. ಇಟ್ ಈಸ್ ಯೂಶಲಿ ಮೇಡ್ ಅಪ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್. 2 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ಗಳಿರುತ್ತೆ ಕನೆಕ್ಟಿವ್ ಟಿಶ್ಯೂಗಳಲ್ಲಿ. ಒನ್ ಈಸ್ ಸೆಲ್ಸ್ ಆ್ಯಂಡ್ ಎಕ್ಸ್ಟ್ರಾ ಸೆಲ್ಯುಲಾರ್ ಮ್ಯಾಟ್ರಿಕ್ಸ್. ಎಕ್ಸ್ಟ್ರಾ ಸೆಲ್ಯುಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಮ್ಯಾಟ್ರಿಕ್ಸ್. So that matrix is also known as ground substance along with what is that? Fibers. ಅದರಲ್ಲಿ ಫೈಬರ್ಸ್ ಕೂಡ ಇರುತ್ತೆ. ಅದು ಕೊಲಾಜನ್ ಆಗಿರ್ಬೋದು ಅಥವಾ ಎಲ್ಲೋ ಅಥವಾ ಇಲಾಸ್ಟಿನ್ ಫೈಬರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸೆಲ್ಸ್ ಮತ್ತು ಎಕ್ಸ್ಟ್ರಾ ಸೆಲ್ಯುಲರ್ ಕಾಂಪೊನೆಂಟ್ಸ್ಗಳಿರುತ್ತೆ. ಐ ಆಮ್ ಜಸ್ಟ್ ಮೆನ್ಷನಿಂಗ್ ಹಿಯರ್, ಕನ್ಸಿಡರಿಂಗ್ ದ್ಯಾಟ್ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಬರ್ಸ್. ಇಲ್ಲಿ ಬೇಕಾದಷ್ಟು ಫೈಬರ್ಸ್ಗಳಿದೆ. ಸಮ್ ಆಫ್ ದೆಮ್ ಆರ್ ಯೂಶಲಿ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಬಂಡಲ್ ಆಗಿರುತ್ತೆ, ಅನ್ಬ್ರಾಂಚ್ಡ್ ಆಗಿರುತ್ತೆ. ಓಕೆನಾ? ಈ ಥರ ಅನ್ಬ್ರಾಂಚ್ಡ್ ಆಗಿ ಬಂಡಲ್ ಆಗಿರುತ್ತೆ. ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಯೂಶಿಯಲಿ, ಇನ್ನು ಕೆಲವು ಏನಪ್ಪ ಅಂತ ಹೇಳಿದ್ರೆ ಬ್ರಾಂಚ್ಡ್ ಆಗಿರುತ್ತೆ, ಜೊತೆಗೆ ಬಟ್ ಸಾಲಿಟರಿ ಆಗಿರುತ್ತೆ. ಅಂದರೆ ಅದು ಒಂದೇ ಇರುತ್ತೆ, ಬಂಡಲ್ ಆಗಿರೋದಿಲ್ಲ. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಆ್ಯಸ್ ವೆಲ್. ಅಲ್ಲಿ ಬೇಕಾದಷ್ಟು ಸೆಲ್ಸ್ಗಳನ್ನ ನೋಡ್ತೀರಾ. ಸೊ ಬೈಲೋಬಿಡ್ ನ್ಯೂಕ್ಲಿಯಸ್ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಕಾಮನ್ ಆಗಿ ಏನಂತ ಹೇಳ್ತೀವಿ? ಎಸ್, ದಟ್ ಮಸ್ಟ್ ಬಿ ದ WBC. ಆ್ಯಂಡ್ ಮ್ಯಾಸ್ಟ್ ಸೆಲ್ಸ್ ಇರ್ಬೋದು, ಪ್ಲಾಸ್ಮಾ ಸೆಲ್ಸ್ ಇರ್ಬೋದು, ಮ್ಯಾಕ್ರೋಫೇಸಸ್, ದೇರ್ ಆರ್ ಡಿಫ್ರೆಂಟ್. ಸೊ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ರೈಟ್ ನೌ, ದ ಕಾಂಪೋಸಿಷನ್ ಆಫ್ ದ ಕನೆಕ್ಟಿವ್ ಟಿಶ್ಯೂ. ದೇರ್ ಆರ್ ಆಫ್ 2 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್, cells and extracellular matrix along with the fibers. Cells are of different types. Cells ಗಳಲ್ಲಿ ಬೇರೆ ಬೇರೆ ಟೈಪ್ಸ್ ಗಳಿರುತ್ತೆ. ಯಾವ ತರ ಸೆಲ್ಸ್ ಗಳಿರಬಹುದು? They may be macrophages.
macrophages. They may be, what is that? Plasma cell. They may be plasma cell. They may be mast cells. Okay, they may be WBC. ಇನ್ನು ಉಳಿದಾಗೆ ಫೈಬರ್ಸ್ಗಳು ಅವಾಗಲೇ ಹೇಳಿದಾಗೆ ಕೊಲಾಜನ್ ಇರ್ಬೋದು. ದ ಮೋಸ್ಟ್ ಅಬೌಂಡೆಂಟ್ ಪ್ರೋಟೀನ್ ಪ್ರೆಸೆಂಟ್ ಇನ್ ದ ಅನಿಮಲ್ ವರ್ಲ್ಡ್ ಅಂತ ಹೇಳಿದ್ರೆ ಕೊಲಾಜನ್, ಅದು ತುಂಬಾ ಜಾಸ್ತಿ ಇರುತ್ತೆ. ಇನ್ನು ಉಳಿದಾಗೆ ಇಲಾಸ್ಟಿನ್ ಅಥವಾ ಇಲಾಸ್ಟಿನ್ ಫೈಬರ್ ಅಥವಾ ಯೆಲ್ಲೋ ಫೈಬರ್ ಅಂತ ಹೇಳ್ತೀವಿ. ಸೊ ಇಷ್ಟು ಕಾಂಪೊನೆಂಟ್ಸ್ಗಳು, ಇದು ನೆನ್ಪಿಟ್ಕೊಂಡ್ರೆ ಈಗ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ ನಮಗೆ. ಓಕೆನಾ? ನೌ ವಿ ನೀಡ್ ಟು ಟಾಕ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್. ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಏನು ಅಂತ ಗೊತ್ತಾಯಿತು. ಮೋಸ್ಟ್ ಅಬೌಂಡೆಂಟ್ ಆಗಿರುತ್ತೆ. ಓಕೆನಾ? ಇಟ್ ಹೆಲ್ಪ್ಸ್ ಟು ಬೈಂಡ್, ಲಿಂಕ್ ಆ್ಯಂಡ್ ಸಪೋರ್ಟ್ ಅವರ್ ಬಾಡಿ, ಪ್ರೆಸೆಂಟ್ ಥ್ರೂ ಔಟ್ ದ ಬಾಡಿ, ಎಲ್ಲ ಕಡೆ ಇರುತ್ತೆ. ಆ್ಯಂಡ್ ದೇರ್ ಆರ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್ಸ್. ನೌ ಕನೆಕ್ಟಿವ್ ಟಿಶ್ಯೂಸ್ ಆರ್ ಆಫ್ 2 types. 2 ಥರ ಇರುತ್ತೆ. One is proper connective tissue, second one is specialized connective tissues. Proper connective tissues are of 3 types: loose connective tissue, adipose connective tissue, dense connective tissue. Okay, so it is classified based on the matrix, nature of the matrix. If the matrix is usually having large intercellular space in between the cells and fibers, cells ಮತ್ತು ಫೈಬರ್ಸ್ಗಳ ಮಧ್ಯದಲ್ಲಿ ದೊಡ್ಡದಾಗಿ ಇಂಟರ್ಸೆಲ್ಯುಲರ್ ಸ್ಪೇಸ್ಗಳಿದ್ದರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ? ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಅಡಿಪೋಸ್, ಅಲ್ಲಿ ಫುಡ್ಡನ್ನು ರಿಸರ್ವ್ ಮಾಡ್ತಾ ಇದ್ರೆ ಅಡಿಪೋಸೈಡ್ಸ್ಗಳಂತ ಹೇಳ್ತೀವಿ. ಅದು ಫ್ಯಾಟ್ ಸೆಲ್ಸ್ಗಳಿದ್ರೆ ಅವುಗಳಿಗೆ ನಾವು ಅಡಿಪೋಸ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಇನ್ನು ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ವೇರ್ ದ ಮ್ಯಾಟ್ರಿಕ್ಸ್ ಈಸ್ ಡೆನ್ಸ್ಲಿ ಅರೇಂಜ್ಡ್, ತುಂಬ ಸಾಲಿಡ್ ಆಗಿರುತ್ತೆ. ಆ್ಯಂಡ್ ದೆರ್ ಇಸ್ ನೋ ಗ್ಯಾಪ್ ಇನ್ ಬಿಟ್ವೀನ್ ದ ಫೈಬರ್ಸ್ ಆ್ಯಂಡ್ ದ ಸೆಲ್ಸ್, ಇರೋದಿಲ್ಲ. ಸೊ ಹಾಗಾಗಿ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಮ್ಯಾಟ್ರಿಕ್ಸ್ ವಿ ಆರ್ ಕ್ಲಾಸಿಫೈಯಿಂಗ್ ದ connective tissue into loose connective tissue, dense connective tissue, fluid connective tissue. ಇದು ಕಾಮನ್ ಆಗಿರೋದು. ಆದರೆ ಇಲ್ಲಿಗೆ ಬಂದಾಗ ಲೂಸ್, ಅಡಿಪೋಸ್ ಆ್ಯಂಡ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ, ಫಂಕ್ಷನ್ ಕೂಡ ತಿಳ್ಕೊಳ್ಳೋಣ ಆಮೇಲೆ. ನೆಕ್ಸ್ಟು ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂಸ್ ಆರ್ ಆಫ್ 2 types: ಸ್ಕೆಲಿಟಲ್ ಕನೆಕ್ಟಿವ್ ಟಿಶ್ಯೂ ಆ್ಯಂಡ್ ದ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಇನ್ನು ಸ್ಕೆಲಿಟಲ್ ಅಂತ ಬಂದ ತಕ್ಷಣ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ದ ಸಪೋರ್ಟ್ ಟು ಅವರ್ ಬಾಡಿ. ಸಪೋರ್ಟ್ ಕೊಡುತ್ತೆ, ಆಧಾರ ಕೊಡುತ್ತೆ, ಶೇಪ್ ಕೊಡುತ್ತೆ, ಜೊತೆಗೆ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮೂಮೆಂಟ್ ಆಫ್ ಅವರ್ ಬಾಡಿ. ಈಗ ನಾವು ನಮ್ಮ ಹ್ಯಾಂಡನ್ನು, ನಮ್ಮ ಲೆಗ್ಸ್ಗಳನ್ನು, ಯಾವುದೇ ಬಾಡಿ ಪಾರ್ಟ್ಸ್ಗಳನ್ನ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ವಿತೌಟ್ ದೀಸ್ ಮಸಲ್ಸ್ ಆ್ಯಂಡ್ ಸ್ಕೆಲಿಟನ್ ವಿ ಕಾಂಟ್ ಮೂವ್ ಅವರ್ ಬಾಡಿ ಪಾರ್ಟ್ಸ್. ಮೂವ್ ಮಾಡೋದಕ್ಕಾಗಲ್ಲ. ಸಪೋರ್ಟ್ ಕೊಡುತ್ತೆ. ನಾವು ನಿಂತಿರೋದೇ ಸ್ಕೆಲಿಟಲ್ ಸಿಸ್ಟಮ್ ಆಧಾರದ ಮೇಲೆ, ಮಸ್ಕ್ಯುಲರ್ ಸಿಸ್ಟಮ್ನ ಆಧಾರದ ಮೇಲೆ. ಹಾಗಾಗಿ ಅದರಲ್ಲಿ ಬೋನ್ಸ್ ಇರುತ್ತೆ, ಕಾರ್ಟಿಲಾಜಿನಸ್ ಇರುತ್ತೆ ಯಾವುದರಲ್ಲಿ? ಸ್ಕೆಲಿಟನ್ನಲ್ಲಿ. ಸೊ ನೆಕ್ಸ್ಟ್ ಬಂದಾಗ ಇಲ್ಲಿಗೆ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂಸ್. ಯು ನೋ ದಟ್ಸ್ ಅ ಫ್ಲೂಯಿಡ್ ಇನ್ ನೇಚರ್ ವೇರ್ ದ ಮ್ಯಾಟ್ರಿಕ್ಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಫ್ಲೂಯಿಡ್, ಅಂದರೆ ದ್ರವ ರೂಪದಲ್ಲಿ ಇರುತ್ತೆ ಇಲ್ಲಿ ಮ್ಯಾಟ್ರಿಕ್ಸು. ಮ್ಯಾಟ್ರಿಕ್ಸ್ ಅಂದರೆ ಏನು? ಇಟ್ಸ್ ಅ ಗ್ರೌಂಡ್ ಸಬ್ಸ್ಟೆನ್ಸ್ ವೇರ್ ಆಲ್ ಅದರ್ ಸೆಲ್ಸ್ ಆ್ಯಂಡ್ ಫೈಬರ್ಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಇಮರ್ಸ್ಡ್. ಅದೊಂದು ಗ್ರೌಂಡ್ ಸಬ್ಸ್ಟೆನ್ಸ್. ಸೊ ಇಲ್ಲಿ ಬ್ಲಡ್ ಇರುತ್ತೆ ಮತ್ತು ಲಿಂಫ್ ಇರುತ್ತೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್. ನೆನಪಿದೆಯಲ್ಲ? ಕನೆಕ್ಟಿವ್ ಟಿಶ್ಯೂಸ್ ಪ್ರಾಪರ್ ಆ್ಯಂಡ್ ಸ್ಪೆಷಲೈಸ್ಡ್. ಪ್ರಾಪರಲ್ಲಿ ಲೂಸ್ ಕನೆಕ್ಟಿವ್ ಟಿಶ್ಯೂ, ಅಡಿಪೋಸ್ ಟಿಶ್ಯೂ, ಆ್ಯಂಡ್ ಆಲ್ಸೋ ದ ಫೈನಲ್ ಒನ್ ಇಸ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಬೋನ್ ಮತ್ತು ಕಾರ್ಟಿಲಾಜಿನಸ್ ದೇ ಕಮ್ಸ್ ಅಂಡರ್ ಸ್ಕೆಲಿಟನ್, ಆ್ಯಂಡ್ ಫ್ಲೂಯಿಡಲ್ಲಿ ಬ್ಲಡ್ ಮತ್ತು ಲಿಂಫ್ ಬರುತ್ತೆ. ಲೆಟ್ಸ್ ಟಾಕ್ ಅಬೌಟ್ ಒನ್ ಬೈ ಒನ್. ಪ್ರಾಪರ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಇವಾಗ ವಿ ಆರ್ ಟಾಕಿಂಗ್ ಅಬೌಟ್ ದ ಲೂಸ್ ಕನೆಕ್ಟಿವ್ ಟಿಶ್ಯೂ. ಅದರಲ್ಲೂ ಕೂಡ ಏರಿಯೋಲಾರ್ ಕನೆಕ್ಟಿವ್ ಟಿಶ್ಯೂ, ಏರಿಯೋಲಾರ್ ಅಂತ ಮಾತಾಡ್ತಾ ಇದ್ದೀವಿ. ಸೊ ಯಾಕೆ ಅದನ್ನು ಏರಿಯೋಲಾರ್ ಅಂತ ಹೇಳ್ತೀವಿ? ಬಿಕಾಸ್ ದೇರ್ ಇಸ್ ಅ ಲಾರ್ಜ್ ಇಂಟರ್ಸೆಲ್ಯುಲಾರ್ ಸ್ಪೇಸ್ ಇಸ್ ಪ್ರೆಸೆಂಟ್. ಏರ್ ಸ್ಪೇಸ್ ಇಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಸೆಲ್ಸ್ ಆ್ಯಂಡ್ ಫೈಬರ್ಸ್. ಹೆನ್ಸ್ ದ ನೇಮ್ ಇಟ್ ಇಸ್ ನಥಿಂಗ್ ಬಟ್ ಏರಿಯೋಲಾರ್ ಟಿಶ್ಯೂ. ಎಲ್ಲಿ ಇರುತ್ತೆ? ಇಟ್ ಈಸ್ ಪ್ರೆಸೆಂಟ್ ಬಿನೀತ್ ದ ಸ್ಕಿನ್. ಪ್ರೆಸೆಂಟ್ ಬಿನೀತ್ ದ ಸ್ಕಿನ್, ಸ್ಕಿನ್ನ ಕೆಳಭಾಗದಲ್ಲಿ ಇರುತ್ತೆ ಒಂದು. ಆ್ಯಂಡ್ ವಾಟ್ ಈಸ್ ದ ಮೇನ್ ಫಂಕ್ಷನ್? ದ ಮೇನ್ ಫಂಕ್ಷನ್ ಆಫ್ ದಿಸ್ ಪರ್ಟಿಕ್ಯುಲರ್ areolar tissue is to bind the skin to the lower muscles. Okay, so binding the skin to the muscles or the other tissues. ಬೇರೆ ಬೇರೆ ಮಸಲ್ಸ್ಗಳಿಗೆ ಅಥವಾ ಬೇರೆ ಟಿಶ್ಯೂಗಳಿಗೆ ಸ್ಕಿನ್ನನ್ನು ಏನು ಮಾಡುತ್ತೆ? ಅದು ಬೈಂಡ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಬೈಂಡಿಂಗ್ ಟಿಶ್ಯೂ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೌ ವಿ ನೀಡ್ ಟು ಟಾಕ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ ಏರಿಯೋಲಾರ್ ಟಿಶ್ಯೂ ಆ್ಯಂಡ್ ಫಂಕ್ಷನ್. ಫಂಕ್ಷನ್ ಬಗ್ಗೆ ಕಾಮನ್ ಆಗಿ ಕೇಳ್ತಾರೆ ಎಕ್ಸಾಮಿನೇಷನ್ನಲ್ಲಿ. ಸೊ ಲೆಟ್ಸ್ ಚೆಕ್ ಹಿಯರ್ ಕೊಲಾಜನ್. ಓಕೆ, ನೌ
we need to talk about different types of cells. Observe here, and this particular red colored structure is called macrophage. Macrophage. Next, here you can observe the adipose cells also. ಅದನ್ನು ಇವಾಗ ನಾನು ತೆಗೆದುಕೊಳ್ಳೋದು ಬೇಡ. Next ಬಂದರೆ, these are WBC. This is nothing but mast cells. Mast cells. And here you can observe the plasma cells. Plasma cells. They are fibers. Illide bundle shape alli. So these bundled fibers are called collagen fibers. Collagen fibers. And also you can observe solitary elastin fibers. Elastin fibers. Okay na? So this is the main structure of the areolar tissue. Now they're going to ask, ಆದರೆ ನೀಟಲ್ಲಿ ಮೇನ್ ಆಗಿ ಕೇಳೋದೇನಂತ ಹೇಳಿದ್ರೆ ಮ್ಯಾಸ್ಟ್ ಸೆಲ್ಸ್ ಬಗ್ಗೆ ಕೇಳ್ತಾರೆ ಇವಾಗ. ಏನು ಮ್ಯಾಸ್ಟ್ ಸೆಲ್ಸ್ ಅಂತ ಹೇಳಿದ್ರೆ, ಸೊ ಮ್ಯಾಸ್ಟ್ ಸೆಲ್ಸ್ ಯೂಶಲಿ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೀಷನ್ ಆಫ್ ಪ್ರೊಡಕ್ಷನ್ ಆಫ್ 3 different types of chemicals: heparin, histamine and serotonin. Heparin, histamine and serotonin. ಅದರಲ್ಲಿ ಮೇನ್ ಆಗಿ ಹಿಸ್ಟಮೈನ್ ಮತ್ತು ಸೆರೋಟೋನಿನ್ ಅಂತ ಏನಿದೆ, ಈ ಎರಡೂ ಕೆಮಿಕಲ್ಸ್ಗಳದ್ದು ಫಂಕ್ಷನ್ನ ಕೇಳ್ತಾರೆ. ಸೊ ನೌ ಐ ಆಮ್ ಟಾಕಿಂಗ್ ಅಬೌಟ್ ದ ಮ್ಯಾಸ್ಟ್ ಸೆಲ್ಸ್. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೀಷನ್ ಆಫ್ ಹೆಪಾರಿನ್, ಹಿಸ್ಟಮೈನ್ ಒನ್ ಬೈ ಒನ್ ಬರೆಯೋಣ, ಬಿಕಾಸ್ ಫಂಕ್ಷನ್ ಬರೆಯೋದಕ್ಕೆ ಈಸಿ ಆಗುತ್ತೆ. ಹೆಪಾರಿನ್ ಫಂಕ್ಷನ್ನಿನ ಅವಶ್ಯಕತೆ ಇರೋದಿಲ್ಲ. ಹೆಪಾರಿನ್, ಹಿಸ್ಟಮೈನ್, ಓಕೆ, histamine and serotonin. Now heparin and serotonin main agi ee function na NEET examination ಗಳಿಗೆ ಕೇಳ್ತಾರೆ. ಏನಿರಬಹುದು ಆಗಿದ್ರೆ, histamine it acts as vasodilator. Okay, lowers the BP. ಇದು BP ಅನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. Serotonin it acts as a vasoconstrictor and that increases the BP ಅನ್ನು ಜಾಸ್ತಿ ಮಾಡುತ್ತೆ, ಕನ್ಸ್ಟ್ರಿಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಇನ್ನು ಉಳಿದ ಹಾಗೆ ಇದು ಮಾಸ್ಟ್ ಸೆಲ್ ಬಗ್ಗೆ ಆಯಿತು. ಮಾಸ್ಟ್ ಸೆಲ್ಸ್ ಪ್ರೊಡ್ಯೂಸಸ್ ಹೆಪಾರಿನ್, ಹಿಸ್ಟಮೈನ್ ಅಂಡ್ ಸೆರೋಟೋನಿನ್. ಇಟ್ಸ್ ಆಲ್ಸೋ ಎ ಕೈಂಡ್ ಆಫ್ ಎ ಅಲರ್ಜಿಕ್ ಕೈಂಡ್ ಆಫ್ ಎ ಪಾರ್ಟಿಕಲ್ ಆರ್ ಎ ಕೆಮಿಕಲ್. ಈ ಅಲರ್ಜಿ ಆದಾಗ ಪ್ರೊಡ್ಯೂಸ್ ಆಗೋದು ಕೇಳಿರ್ತೀರಾ ನೀವು. ಸೊ ಆ್ಯಂಟಿ ಹಿಸ್ಟಮೈನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಲೈಕ್ ನೆಕ್ಸ್ಟ್ ಒನ್ ಪ್ಲಾಸ್ಮಾ ಸೆಲ್ಸ್, ದೇ ಪ್ರೊಡ್ಯೂಸಸ್ ಆ್ಯಂಟಿಬಾಡೀಸ್. ಇವು ಆ್ಯಂಟಿಬಾಡೀಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಜೊತೆಗೆ ಮ್ಯಾಕ್ರೋಫೇಸಸ್, ದೇ ಆರ್ ಯೂಶಲಿ ಫ್ಯಾಗೋಸೈಟಿಕ್ ಇನ್ ನೇಚರ್. ಫ್ಯಾಗೋಸೈಟೋಸಿಸ್ ಏನಾಗಂತ ಹೇಳಿದ್ರೆ, ದೇ ಎಂಗಲ್ಫ್ ದ ಫಾರಿನ್ ಪಾರ್ಟಿಕಲ್ ಆ್ಯಂಡ್ ಆಲ್ಸೋ ದೇ ಇಂಜಸ್ ದ ಫಾರಿನ್ ಪಾರ್ಟಿಕಲ್. ನಮ್ಮ ಬಾಡಿಗೆ ಫಾರಿನ್ ಪಾರ್ಟಿಕಲ್ಗಳು ಎಂಟರ್ ಆದಾಗ, ಅಂದರೆ ಈಗ WBC ಯಾವ ಥರ ಆ್ಯಕ್ಟ್ ಮಾಡುತ್ತೋ ಅದೇ ಥರ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಇನ್ನು ಕೊಲಾಜನ್ ಮತ್ತು ಇಲಾಸ್ಟಿನ್ ಫೈಬರ್ಸ್ಗಳಿಗೆ ಬಂದರೆ, ಕೊಲಾಜನ್ ಫೈಬರ್ಸ್ ಆರ್ ಆಲ್ಸೋ ಕಾಲ್ಡ್ ವೈಟ್ ಫೈಬರ್ಸ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಟ್. ಸೊ ಇಲಾಸ್ಟಿನ್ ಫೈಬರ್ಸ್ ಆರ್ ಆಲ್ಸೋ ಕಾಲ್ಡ್ ಯೆಲ್ಲೋ ಫೈಬರ್ಸ್. ಸೊ ಎರಡು ಫೈಬರ್ಸ್ಗಳು ಬೇರೆ ಬೇರೆ ಫಂಕ್ಷನ್ ಮಾಡುತ್ತೆ, ಯಾವುದು ಅಂತ ತಿಳ್ಕೊಳ್ಳೋಣ ಇವಾಗ. ಅಂಡರ್ಸ್ಟುಡ್? ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ areolar tissue that comes under loose connective tissue. ರಿಮೆಂಬರ್ ಆಲ್ ದೀಸ್ ಸೆಲ್ಸ್. ಈ ಎಲ್ಲ ಸೆಲ್ಸ್ಗಳದ್ದು ಫಂಕ್ಷನ್ ನೆನಪಿರಲಿ. MCQs ಅನ್ನು ಡಿಸ್ಕಸ್ ಮಾಡುವಾಗ ಅದು ಹೆಲ್ಪ್ ಆಗುತ್ತೆ, ಮತ್ತೆ ಅದು ರಿವೈಸ್ ಆಗುತ್ತೆ ಒಂದ್ಸಲ ನಿಮಗೆ. ಓಕೆನಾ? ಸೊ ಹಾಗಾಗಿ ಈ ಎಲ್ಲ ಪಾರ್ಟ್ಸ್ಗಳು, ಸೆಲ್ಸ್ಗಳು ಮತ್ತು ಅದರದ್ದು ಫಂಕ್ಷನ್ ಗೊತ್ತಿರಬೇಕು ನಿಮಗೆ. ಪ್ಲಾಸ್ಮಾ ಸೆಲ್, ಆ್ಯಂಟಿಬಾಡೀಸ್, ಮ್ಯಾಕ್ರೋಫೇಸಸ್, ಫ್ಯಾಗೋಸೈಟೋಸಿಸ್ ಆರ್ ಇಟ್ ಮೇ ಬಿ ಎಂಗಲ್ಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಇನ್ನು ಕೊಲಾಜನ್, ಇಲಾಸ್ಟಿನ್, WBC you know that provides the immunity to our body as just like a lymphocytes. Next, we need to talk about collagen and elastin fibers. Fibers ಬಗ್ಗೆ ಮಾತಾಡ್ತಾ ಇದ್ದೀವಿ. So first one is the collagen. Let me take white color because ಇದನ್ನು ನಾವು white fibers ಅಂತ ಹೇಳ್ತೀವಿ. Okay, so that is nothing but collagen. And the next one is, sorry, let me take yellow. Elastin or elastic. This is called yellow fiber and these are called white fibers. Okay, these collagen fibers are usually present in the form of bundle. ಇದು ಬಂಡಲ್ ಅಂದರೆ ಗುಂಪು ಗುಂಪಾಗಿರುತ್ತೆ, ಕ್ಲಸ್ಟರ್ಸ್ ಆಗಿರುತ್ತೆ, ಜೊತೆಗೆ ಅನ್ಬ್ರಾಂಚ್ಡ್ ಆಗಿರುತ್ತೆ.
ಅನ್ಬ್ರಾಂಚ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ದೀಸ್ ಆರ್ ವೆರಿ ಟಫ್, ತುಂಬಾ ಟಫ್ ಆಗಿರುತ್ತೆ. ಇದು ಇಲಾಸ್ಟಿಕ್ ಆಗಿರೋದಿಲ್ಲ, ಟಫ್ ಆಗಿರುತ್ತೆ ಅಂತ. ಇಲ್ಲಿಗೆ ಬಂದರೆ ಇಲಾಸ್ಟಿನ್ ಫೈಬರ್ಸ್ ಆರ್ ಆಲ್ಸೋ ಕಾಲ್ಡ್ ಯೆಲ್ಲೋ ಫೈಬರ್ಸ್. ಅದಕ್ಕೆ ಆಪೋಸಿಟ್ ಆಗಿ ಬರೀಬೇಕು ಅಂತ ಹೇಳಿದ್ರೆ ದೀಸ್ ಆರ್ ಸಾಲಿಟರಿ ಇನ್ ನೇಚರ್. ಸಾಲಿಟರಿ ಅಂದರೆ ಸಿಂಗಲ್ ಆಗಿರುತ್ತೆ, ಇದು ಬಂಡಲ್ ಥರ ಇರೋದಿಲ್ಲ. ಇನ್ನು ಉಳಿದ ಯಾವುದು ಅನ್ಬ್ರಾಂಚ್ಡ್ ಅಂತ ಹೇಳಿದ್ರೆ ಇದು ಬ್ರಾಂಚ್ಡ್ ಆಗಿರುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದೀಸ್ ಆರ್ ಕಾಲ್ಡ್ ಬ್ರಾಂಚ್ಡ್. ಇದು ಬ್ರಾಂಚ್ಡ್ ಆಗಿರುತ್ತೆ. ಇನ್ನು ಉಳಿದಾಗ ಅದು ಟಫ್ ಇದ್ರೆ ಇದು ಇಲಾಸ್ಟಿಕ್ ಆಗಿರುತ್ತೆ. ಇಲಾಸ್ಟಿಕ್ ಇನ್ ನೇಚರ್. These are usually present in tendons and ligaments. You know that they are responsible for flexible of our body, to flexify. ನಾವು ಬಾಡಿಯನ್ನು ಫ್ಲೆಕ್ಸಿಬಲ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲ ಏನಾಗೋದು ಈ ಟೆಂಡನ್ಸ್ ಮತ್ತು ಲಿಗಮೆಂಟ್ಸ್ಗಳು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ these two fibers are very important. Just remember them. Collagen fibers, also called white fibers, they are usually present in bundle, unbranched and tough in nature. And elastin fibers are also called yellow fibers. They are usually present in single, means solitary in nature, branched and also elastic in nature. And the next concept is adipose. Adipose anta helidre enu ಹೇಗಿರುತ್ತೆ? ಯೂಶಲಿ here the intercellular space is little bit less, ತುಂಬ ಇರುತ್ತೆ. and the nucleus is present towards the cell wall. ಸೊ ಸೆಲ್ ವಾಲ್ನ ಕಡೆಗೆ ಏನಾಗಿರುತ್ತೆ, ಇಲ್ಲಿ ಆ ಒಂದು ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಕಂಡು ಬರ್ತಾ ಹೋಗುತ್ತೆ. ಈ ಒಂದು ಸ್ಟ್ರಕ್ಚರ್ ಬರೆದ್ರೆ ನಿಮಗೆ ಗೊತ್ತಾಗ್ಬೋದು. and you can observe these kind of cells are called, what is this? Adipocytes. Adipocytes ಅಂತ ಹೇಳ್ತೀವಿ. ಏನು adipocytes ಅಂತ ಹೇಳಿದ್ರೆ these are nothing but the cells of adipose tissue. the main function ನೋಡೋಣ ಇವಾಗ. adipose tissue ಎಲ್ಲಿ ಇರುತ್ತೆ? these are usually present beneath the skin as just like a areolar tissue, present beneath the skin ನ ಕೆಳಭಾಗದಲ್ಲಿ ಇರುತ್ತೆ. the main function of the adipose tissue is to store the food material. stores the nutrients, you can say nutrients ಅನ್ನು ಸ್ಟೋರ್ ಮಾಡುತ್ತೆ. and also it is mainly responsible for providing the insulation against the cold. it provides the insulation against the cold. ಓಕೆ, ಈಗ ಸಾಮಾನ್ಯವಾಗಿ ತಿನ್ನಾಗಿರೋ ನಂಬ್ತಾ ಇರೋದ್ರೆ ತಿನ್ನಾಗಿದ್ರೆ ಕೋಲ್ಡ್ ಆಗೋದು ಜಾಸ್ತಿ ಇರುತ್ತೆ. ಫ್ಯಾಟಿ ಇರ್ತಾರೆ ನೋಡಿ, ಅಡಿಪೋಸ್ ಜಾಸ್ತಿ ಇದ್ದರೆ ಸ್ಕಿನ್ನ ಕೆಳಭಾಗದಲ್ಲಿ ಅವರಿಗೆ ಈ ಕೋಲ್ಡ್ ಅಂತ ಏನು ಹೇಳ್ತೀವಿ, ಶೀತ ಆಗೋದು ತುಂಬ ಕಡಿಮೆ. ದ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಅವರಲ್ಲಿ ಅಡಿಪೋಸ್ ಟಿಶ್ಯೂ ಏನಿರುತ್ತೆ ದಟ್ ಆಕ್ಟ್ಸ್ ಆಸ್ ಎ ಇನ್ಸುಲೇಟರ್ ಅಗೇನ್ಸ್ಟ್ ದ ಕೋಲ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇಟ್ ಆಕ್ಟ್ಸ್ ಆಸ್ ಶಾಕ್ ಅಬ್ಸಾರ್ಬರ್. ಉಷ್ಣ ನಿರೋಧಕವಾಗಿ ಆ್ಯಕ್ಟ್ ಮಾಡಿರುತ್ತೆ. ಫಾರ್ ದ ಹೀಟ್ ಯು ಕ್ಯಾನ್ ಸೇ absorber. okay, so now it also stores the food and reserves that it is going to utilize when our body requires. ಈಗ ಮತ್ತೊಮ್ಮೆ ರಿಪೀಟ್ ಮಾಡೋಣ. adipose tissue that is made up of adipocytes, they are present just beneath the skin. so whenever we have food, ನಾವು ಫುಡ್ ಅನ್ನು ತೆಗೆದುಕೊಂಡಾಗ so most part of the food gets transformed into ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. ಓಕೆನಾ? if the food gets trapped and if it is not get transferred into the energy, that is transferred into the fat ಆಗಿ ಕನ್ವರ್ಟ್ ಆಗುತ್ತೆ, ಅಡಿಪೋಸ್ ಅಂತ ಹೇಳ್ತೀವಿ. ಓಕೆ, ಅದರ ಸ್ಕಿನ್ನ ಕೆಳಭಾಗದಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. and this particular fat or the adipose is utilized by our body when and it is required. ಯಾವಾಗ ಬೇಕು ಅವಾಗ ಏನಾಗುತ್ತೆ ಅದು ಯುಟಿಲೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ದಿನ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೇನೂ ಆಗಲ್ಲ, ಏನೋ ಸುಸ್ತಾಗ್ಬೋದು ಅಷ್ಟೇ. ಅಷ್ಟು ಒಂದು ದಿನ ಗ್ಯಾಪಲ್ಲಿ ನಾವು ಊಟ ಇಲ್ಲದೆ ಹೇಗೆ ಬದುಕಿದ್ದೀವಿ ಅಂತ ಹೇಳಿದ್ರೆ, ಸೊ ದೇರ್ ದ ಅಡಿಪೋಸ್ ವಿಚ್ ಈಸ್ ಟ್ರ್ಯಾಪ್ಡ್ ಜಸ್ಟ್ ಬಿಲೋ ದ ಸ್ಕಿನ್ ಈಸ್ ಕನ್ವರ್ಟೆಡ್ ಇನ್ ಟು ಗ್ಲೂಕೋಸ್. ಗ್ಲೂಕೋಸ್ ಆಗಿ ಏನಾಗ್ತಾ ಇರುತ್ತೆ, ಕನ್ವರ್ಟ್ ಆಗ್ತಾ ಇರುತ್ತೆ. ಆ ಫ್ಯಾಟ್ ಅನ್ನೋದು ಕನ್ವರ್ಟ್ ಆಗೇನು ಮಾಡುತ್ತೆ, ಸೊ ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ. ಅದೇ ಥರ ಹಂಪ್ ಇನ್ ಕ್ಯಾಮೆಲ್, ಬ್ಲಬ್ಬರ್ಸ್ ಇನ್ ವೇಲ್ ಅಂತ ಕೇಳಿರ್ತೀರಾ. ಈ ವೇಲ್ಗಳಲ್ಲಿ ಬ್ಲಬ್ಬರ್ಸ್ ಅಂತ, ಕ್ಯಾಮೆಲ್ಗಳಲ್ಲಿ ಹಂಪ್ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಫುಡ್ಡು ರಿಸರ್ವ್ ಆಗೋದು. ನಮ್ಮ ಬಾಡಿಯಲ್ಲೂ ಅಷ್ಟೇ ಇದು ಫುಡ್ಡನ್ನು ರಿಸರ್ವ್ ಮಾಡುತ್ತೆ. ವಾಟ್ ಆರ್ ದ ಮೈನ್ ಫಂಕ್ಷನ್ಸ್ ಆಫ್ ದ ಅಡಿಪೋಸ್ ಟಿಶ್ಯೂ? ಒನ್ ಈಸ್ ಟು ರಿಸರ್ವ್ ದ ಫುಡ್ ಮೆಟೀರಿಯಲ್ ಇನ್ ದ ಫಾರ್ಮ್ ಆಫ್ ಫ್ಯಾಟ್ ರೂಪದಲ್ಲಿ ಫುಡ್ಡನ್ನು ರಿಸರ್ವ್ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ದ ಇನ್ಸುಲೇಷನ್ ಅಗೇನ್ಸ್ಟ್ ದ ಕೋಲ್ಡ್, ಅಂದರೆ ಈ ಶೀತಕ್ಕೆ ಏನು ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಥರ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ, ಇನ್ಸುಲೇಷನ್ ಥರ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಟ್ ಆ್ಯಕ್ಟ್ಸ್ ಎಸ್ ಅ ಶಾಕ್ ಅಬ್ಸಾರ್ಬರ್.
ಇದು ಉಷ್ಣ ನಿರೋಧಕ ಶಕ್ತಿಯಾಗಿ ಆ್ಯಕ್ಟ್ ಮಾಡ್ತಾ ಇದೆ, ಶಾಕ್ ಅಬ್ಸಾರ್ಬ್ ಆಗ್ತಾರೆ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಎಕ್ಸಾಂಪಲ್ ಇನ್ನೂ ಎರಡು ಎಕ್ಸಾಂಪಲ್ ಕೊಟ್ಟೆ ನಾನು, ಹಂಪ್ ಮತ್ತು ಯಾವುದು ಬ್ಲಬ್ಬರ್ ಇನ್ ವೇಲ್ ಅಂತ ಹೇಳಿಬಿಟ್ಟು ರಿಮೆಂಬರ್ ದೆಮ್. ನೆಕ್ಸ್ಟು ಪ್ರಾಪರ್ ಕನೆಕ್ಟಿವ್ ಟಿಶ್ಯೂಯಲ್ಲಿ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಅದರಲ್ಲಿ ಡೆನ್ಸ್ ರೆಗ್ಯುಲರ್ ಮತ್ತು ಡೆನ್ಸ್ ಇರ್ರೆಗ್ಯುಲರ್. ಓಕೆ, ಡೆನ್ಸ್ ರೆಗ್ಯುಲರ್ಗೆ ಏನು ಆಗಿದ್ರೆ ರೆಗ್ಯುಲರ್ ಅಂತ ಹೇಳಿದ್ರೆ, ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಫೈಬರ್ಸ್, ದ ಓರಿಯೆಂಟೇಷನ್ ಆಫ್ ದ ಫೈಬರ್ಸ್ ಆರ್ ಯೂಶಲಿ ಪ್ಯಾರಲಲ್. ಈ ಬಂಡಲ್ ಆಫ್ ಫೈಬರ್ಸ್ ಏನಾಗಿರುತ್ತೆ, ಸೊ ದೀಸ್ ಫೈಬರ್ಸ್ ದೇ ಆರ್ ಪ್ರೆಸೆಂಟ್ ಇನ್ ರೋಸ್. ಇದು ರೋಸಲ್ಲಿ ಇರುತ್ತೆ. ಓಕೆ, ಆ್ಯಂಡ್ ದೇ ಆರ್ ಪ್ಯಾರಲಲ್ ಇನ್ ನೇಚರ್, ಪ್ಯಾರಲಲ್ ಆಗಿರುತ್ತೆ. ಒಂದು ಅದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ ಎಕ್ಸಾಂಪಲ್ ಕೊಡ್ಬೋದು ನಾವು, ಟೆಂಡಾನ್ಸ್ ಮತ್ತು ಲಿಗಮೆಂಟ್ಸ್. ಟೆಂಡಾನ್ಸ್ ಆ್ಯಂಡ್ ಲಿಗಮೆಂಟ್ಸ್, ಟೆಂಡಾನ್ಸ್ ಆ್ಯಂಡ್ ಲಿಗಮೆಂಟ್ಸ್. ಸೊ ಟೆಂಡಾನ್ಸ್ ಮತ್ತು ಲಿಗಮೆಂಟ್ಸ್ ಅಂತ ಹೇಳಿದ್ರೆ ಏನು, ಯೂಶಲಿ ಟೆಂಡಾನ್ಸ್ ಆರ್ ಮೇಡ್ ಆಫ್ ವೈಟ್ ಫೈಬರ್ಸ್. ವೈಟ್ ಅಂತ ಹೇಳಿದ್ರೆ ಕೊಲಾಜನ್ ಫೈಬರ್ಸಿಂದ ಆಗಿರೋದು. ಅದೇ ಥರ ಲಿಗಮೆಂಟ್ಸ್ ಆರ್ ಯೂಶಲಿ ಮೇಡ್ ಅಪ್ ಆಫ್ ಯೆಲ್ಲೋ ಫೈಬರ್ಸ್. ಯೆಲ್ಲೋ ಅದ್ರ ಜೊತೆಗೆ ವೈಟ್ ಎರಡೂ ಕೂಡ ಇದರಲ್ಲಿ ಇರುತ್ತೆ. ಸೊ ಯೆಲ್ಲೋ ಫೈಬರ್ಸ್ ಅಂತ ಬರೆಯೋಣ. ಸೊ ಇದು ಇಲಾಸ್ಟಿನ್ ಫೈಬರ್ಸ್ ಅಂತ ಹೇಳ್ತೀವಿ, ಇಲಾಸ್ಟಿನ್ ಫೈಬರ್ಸ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದೇರ್ ಫಂಕ್ಷನ್, ಟೆಂಡಾನ್ಸ್ ಅಟ್ಯಾಚಸ್ ದ ಬೋನ್ ಟು ಮಸಲ್ಸ್. ಸೊ ಇಟ್ ಅಟ್ಯಾಚಸ್ ಬೋನ್ ಟು ಮಸಲ್ಸ್. ಇದು ಮೂಳೆಗಳನ್ನು ಸ್ನಾಯುಗಳಿಗೆ ಅಟ್ಯಾಚ್ ಮಾಡುತ್ತೆ. ಬಟ್ ಲಿಗಮೆಂಟ್ಸ್ ಇದನ್ನು ಸ್ನಾಯುರುಜ್ಜುಗಳು ಮತ್ತು ತಂತುಕಟ್ಟುಗಳು ಅಂತ ಹೇಳ್ತೀವಿ. ಕನ್ನಡದಲ್ಲಿ ನೋಡಿ ಯಾವ ಥರ ಇದೆ ಅಂದರೆ, ಹೆಸರುಗಳಲ್ಲೇ ಒಂದು ಮೀನಿಂಗ್ ಬಂದುಬಿಟ್ಟಿರುತ್ತೆ ಅಲ್ಲಿ, ಹೌದಲ್ವಾ? ಸ್ನಾಯು ರುಜ್ಜುಗಳು ಯಾವ ಥರ. ಸೊ ಅದೇ ಥರ ತಂತುಕಟ್ಟುಗಳು ಅಂತ ಹೇಳಿದ್ರೆ ಈ ಮೂಳೆಗಳನ್ನು ಜೋಡಿಸೋದು ಇದು. ಹಾಗಾಗಿ ಇಟ್ ಅಟ್ಯಾಚಸ್ ಟು ಬೋನ್ ಅಂತ ಹೇಳ್ತೀವಿ, ಬೋನ್ ಟು ಬೋನ್. ಸೊ ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ. ಓಕೆನಾ. ಡೆನ್ಸ್ ರೆಗ್ಯುಲರ್ಗೆ ಬಂದಾಗ ಹಿಯರ್ ದ ಕೊಲಾಜನ್ ಫೈಬರ್ಸ್ ಆ್ಯಂಡ್ ದೇರ್ ಓರಿಯೆಂಟೇಷನ್ ದೇ ಆರ್ ಪ್ಯಾರಲಲ್ ಟು ಈಚ್ ಅದರ್. ದೇ ಅರೇಂಜ್ಡ್ ಇನ್ ರೋಸಲ್ಲಿ ಅರೇಂಜ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಎರಡು ಥರ ಇರುತ್ತೆ ಡೆನ್ಸ್ ರೆಗ್ಯುಲರಲ್ಲಿ, ಟೆಂಡಾನ್ಸ್ ಮತ್ತು ಲಿಗಮೆಂಟ್ಸ್ ಅಂತ ಹೇಳ್ತೀವಿ. ಟೆಂಡಾನ್ಸ್ ಆ್ಯಂಡ್ ಲಿಗಮೆಂಟ್ಸ್. ಟೆಂಡಾನ್ಸ್ ಅಂತ ಹೇಳಿದ್ರೆ ದೇ ಆರ್ ಯೂಶಲಿ ಮೇಡ್ ಅಪ್ ಆಫ್ ವೈಟ್ ಆರ್ ಕೊಲಾಜನ್ ಫೈಬರ್ಸ್. ದೇ ಅಟ್ಯಾಚಸ್ ಬೋನ್ ಟು ಮಸಲ್ಸ್. ನೆಕ್ಸ್ಟ್ ಲಿಗಮೆಂಟ್ಸ್ಗಳಿಗೆ ಬಂದರೆ ದೇ ಆರ್ ಆಲ್ಸೋ ಕಾಲ್ಡ್ ಯೆಲ್ಲೋ ಆರ್ ದ ಇಲಾಸ್ಟಿನ್ ಫೈಬರ್ಸ್ ಆ್ಯಂಡ್ ದೇ ಅಟ್ಯಾಚಸ್ ಬೋನ್ ಟು ಬೋನ್. ಇನ್ನು ಡೆನ್ಸ್ ಇರ್ರೆಗ್ಯುಲರ್ ಅಂತ ಹೇಳಿದ್ರೆ, ಆಸ್ ದ ನೇಮ್ ಇಂಡಿಕೇಟ್ಸ್, ಹಿಯರ್ ದ ಫೈಬರ್ಸ್ ಆ್ಯಂಡ್ ದ ಸೆಲ್ಸ್ ಆರ್ ಇರ್ರೆಗ್ಯುಲರ್ಲಿ ಅರೇಂಜ್ಡ್, randomly arranged. You can observe that in the case of skin as well. ಇದನ್ನು ನೀವು ಸ್ಕಿನ್ನಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆನಾ. ಎಲ್ಲಿರುತ್ತೆ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್. ಈ ಎಂಟೈರ್ ಚಾಪ್ಟ್ರಲ್ಲಿ ಲೊಕೇಶನ್ನೇ ಇಂಪಾರ್ಟೆಂಟ್, ಎಲ್ಲಿರುತ್ತೆ ಅನ್ನೋದು, ಅದ್ರ ಮೇಲೇ ನಿಮಗೆ ಕ್ವಶನ್ಸ್ ಕೇಳೋದು. ನೆಕ್ಸ್ಟ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಫ್ಯೂ ವರ್ಡ್ಸ್ ಆರ್ ದೇರ್. ಬೋನ್ ಬಗ್ಗೆ ಜಾಸ್ತಿ ಏನಿಲ್ಲ, ತುಂಬಾ ಕೆಲವು ಇಂಪಾರ್ಟೆಂಟ್ ವರ್ಡ್ಸ್ಗಳು, ಟರ್ಮಿನಾಲಜೀಸ್ಗಳನ್ನ ಅರ್ಥ ಮಾಡ್ಕೊಬೇಕು ನಾವು ಅಷ್ಟೇ. ಯಾವ ಕಾಂಪೊನೆಂಟ್ ಇರುತ್ತೆ, ಯಾವ್ಯಾವ ಥರ ಕೆನಾಲ್ಸ್ಗಳಿರುತ್ತೆ ಅಂತ ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಯು ನೋ ದಟ್ ಬೋನ್ಸ್ ಆರ್ ವೆರಿ ಸ್ಟ್ರಾಂಗ್. ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ, ಹಿಂದೆ ನಾವು ಹಳೆ ಟೆಕ್ಸ್ಟ್ ಬುಕ್ಗಳನ್ನ ನೋಡಿದ್ರೆ ಡೆನ್ಸ್ ಕನೆಕ್ಟಿವ್ ಟಿಶ್ಯೂನ ಕೆಳಭಾಗದಲ್ಲಿ ಬೋನ್ಸ್ ಕೂಡ ಇರ್ತಿತ್ತು. ಇವತ್ತಿಗೂ ಕೂಡ ನಾವು ಅದನ್ನು ಹೇಳ್ಬೋದು. ಬಟ್ ಬೋನ್ಸಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಹಿಯರ್ ದ ಬ್ಲಡ್ ವೆಸಲ್ಸ್ ಆರ್ ಪ್ರೆಸೆಂಟ್, ಮೀನ್ಸ್ ಬ್ಲಡ್ ಈಸ್ ಡೈರೆಕ್ಟ್ಲಿ ಸಪ್ಲೈ ಟು ದ ಬೋನ್ಸ್. ಕಾರ್ಟಿಲೇಜ್ಗೆ ಬಂದಾಗ ಅಲ್ಲಿ ಬ್ಲಡ್ ಸಪ್ಲೈ ಆಗೋಲ್ಲ ಕಾರ್ಟಿಲೇಜ್ಗೆ. ಸೊ ನೌ ಐ ಆಮ್ ಟಾಕಿಂಗ್ ಅಬೌಟ್ ದ ಬೋನ್ಸ್. ದ ಮ್ಯಾಟ್ರಿಕ್ಸ್ ವಿಚ್ ಪ್ರೆಸೆಂಟ್ ಇನ್ ದ ಬೋನ್ ಈಸ್ ಕಾಲ್ಡ್ ಆಸೈನ್. ಇಟ್ಸ್ ಆಲ್ಸೋ ಎ ಕೈಂಡ್ ಆಫ್ ಅ ಪ್ರೋಟೀನ್. ಇದನ್ನು ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ನೌ ಐ ಆಮ್ ಜಸ್ಟ್ ಟೇಕಿಂಗ್ ಒನ್ ಎಕ್ಸಾಂಪಲ್ ಹಿಯರ್. ಒಂದು ಸಿಂಪಲ್ ಆಗಿ ಸ್ಟ್ರಕ್ಚರ್ ಬರೆಯೋಣ. Here you can observe, these are the concentric layers. These are the concentric layers of the matrix. Okay, these concentric layers are called lamellae. I'm just writing here the another important structure within this circle. This central canal is called Haversian canal. Haversian canal. Do you know which is the fundamental unit of bone? Fundamental unit of bone ಅಂತ ಹೇಳಿದ್ರೆ osteocytes ಅಂತ ಹೇಳೋದಲ್ಲ. Actually there is a system. That system is commonly called Haversian system ಅಂತ ಹೇಳ್ತೀವಿ. Haversian system. And there is a Haversian canal. Next, osteocytes are there. And here is a matrix that is usually arranged in a concentric layers. These concentric layers of the matrix is called lamellae. What is that? Lamellae. Or you can say lamella in singular.
ಓಕೆ, ಇದು ಲ್ಯಾಮೆಲ್ಲೆ ಅಥವಾ ಲ್ಯಾಮೆಲ್ಲಾ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ಎಬೋವ್ ದ ಲ್ಯಾಮೆಲ್ಲೆ ದೇರ್ ಆರ್ ಬೋನ್ ಸೆಲ್ಸ್. ಇಲ್ಲಿ ಬೋನ್ ಸೆಲ್ಸ್ಗಳಿರುತ್ತೆ. ಸೊ ಬೋನ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಮ್ಯಾಟ್ರಿಕ್ಸ್. ದೇ ಆರ್ ಅರೇಂಜ್ಡ್ in a concentric layer that is called lamellae. I'm just writing here. These are the bone cells and they are also called osteocytes. ಇವುಗಳಿಗೆ osteocytes ಅಂತ ಹೇಳೋಣ. ಓಕೆ, ಸೊ ಈ ವರ್ಡ್ಸ್ಗಳಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಟರ್ಮ್ಸ್ಗಳು. ಒಂದಾದರೂ ಕೇಳ್ತಾರೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ 1 or 2 ಇಯರಲ್ಲಿ ಓಕ್ಮನ್ಸ್ ಕೆನಾಲ್ ಅಂತ ಒಂದು ವರ್ಡ್ ಕೇಳಿದ್ದಾರೆ. 2 ಹ್ಯಾವರ್ಸಿಯನ್ ಸಿಸ್ಟಮನ್ನು ಕನೆಕ್ಟ್ ಮಾಡ್ತಕ್ಕಂಥ ಬ್ಲಡ್ ವೆಸಲ್ಸ್ಗಳು ಓಕ್ಮನ್ಸ್ ಕೆನಾಲ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ವರ್ಡ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ 2 ವರ್ಡ್ ಬರ್ದಿರೋದು ಇವಾಗ. ಒನ್ ಈಸ್ ದ ಸೆಂಟರ್ ಸಿಸ್ಟಮ್, ದಟ್ ಈಸ್ ನಥಿಂಗ್ ಬಟ್ ಹ್ಯಾವರ್ಸಿಯನ್ ಕೆನಾಲ್, ಆ್ಯಂಡ್ ದ ನೆಕ್ಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ದಟ್, ದ ಕಾನ್ಸೆಂಟ್ರಿಕ್ ಲೇಯರ್ಸ್ ಸೊ ಆಫ್ ದ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಲ್ಯಾಮೆಲ್ಲೆ. ಸೊ ಓವರ್ ದ ಲ್ಯಾಮೆಲ್ಲೆ ಯು ಕ್ಯಾನ್ ಅಬ್ಸರ್ವ್ ದ ಆಸ್ಟಿಯೋಸೈಟ್ಸ್. ಇಲ್ಲೆಲ್ಲ ನೀವು ಆಸ್ಟಿಯೋಸೈಟ್ಸ್ ನೋಡ್ಬೋದು. ಆಸ್ಟಿಯೋಸೈಟ್ಸ್ ಅಂತ ಹೇಳ್ತೀವಿ. ಬೋನ್ ಸೆಲ್ಸ್ ಅಲ್ಲಿರುತ್ತೆ. ನೆಕ್ಸ್ಟು, ಬೋನ್ ಸೆಲ್ಸ್ ಈ 2 ಕಾನ್ಸೆಂಟ್ರಿಕ್ ಲ್ಯಾಮೆಲ್ಲೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ದಟ್ ಫ್ಲೂಯಿಡ್ ಫಿಲ್ಡ್ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ದ ಲ್ಯಾಮೆಲ್ಲೆ ಈಸ್ ಕಾಲ್ಡ್ ಲ್ಯಾಕ್ಯುನೆ. ದಟ್ ಈಸ್ ಕಾಲ್ಡ್ ಲ್ಯಾಕ್ಯುನೆ ಅಥವಾ ಲ್ಯಾಕ್ಯುನಾ ಅಂತ ಹೇಳ್ತೀವಿ. ಲ್ಯಾಕ್ಯುನೆ. ಆ್ಯಂಡ್ ದೇರ್ ಈಸ್ ಅ ಲೇಯರ್ ವಿಚ್ ಕನೆಕ್ಟ್ಸ್ ದ 2 ಲ್ಯಾಮೆಲ್ಲೆ. ದೇ ಆರ್ ಕಾಲ್ಡ್ ಕೆನಾಲಿಕ್ಯುಲೈ. They are called canaliculi. Canaliculi. Okay. And also you can observe this matrix are usually present in the form of layers. ಕಾಣಿಸ್ತಾ ಇದೆಯಲ್ಲ? Yes. So these are the words you need to remember. Osteocytes ಒಂದು, lacunae ಒಂದು, canaliculi, Haversian canal and lamellae. Entire system is nothing but Haversian system ಅಂತ ಹೇಳ್ತೀವಿ. And here you can observe the blood supply. ಇಲ್ಲಿ blood supply ಆಗುತ್ತೆ. And this matrix is usually made up of calcium phosphate. ಇಲ್ಲಿ ಇರೋ ಕೆಮಿಕಲ್ ಯಾವುದು? ಕ್ಯಾಲ್ಸಿಯಂ ಫಾಸ್ಫೇಟ್. ದಿಸ್ ಕ್ಯಾಲ್ಸಿಯಂ ಫಾಸ್ಫೇಟ್ ಈಸ್ ಆಬ್ಸೆಂಟ್ ಇನ್ ಕಾರ್ಟಿಲೇಜ್. ಕಾರ್ಟಿಲೇಜಲ್ಲಿ ಇರೋದಿಲ್ಲ. ಓಕೆನಾ? ಸೊ ನೆಕ್ಸ್ಟು ಆಸ್ಟಿಯೋಸೈಟ್ಸ್ ಅಂತ ಏನು ಹೇಳ್ತೀವಿ? ಇದು ಆಸೈನ್ ಅಂತಲೂ ಕೂಡ ಹೇಳ್ಬೋದು ನೀವು. ಸಾರಿ, ಆಸ್ಟಿಯೋಸೈಟ್ಸ್ ಅಲ್ಲ, ಈ ಮ್ಯಾಟ್ರಿಕ್ಸ್ ಇದೆಯಲ್ಲ ಇದನ್ನು ಆಸೈನ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಸೊ this is nothing but the bone. Remember that. And the main function of the bone is to give the protection to our body. It provides the protection. ಈಗ function simple ಆಗಿ ಹೇಳೋಣ. One is protection. ಇದು protection ಕೊಡುತ್ತೆ. Second one, it provides shape. Third one, it provides structure. Structure ಅನ್ನು ಕೊಡುತ್ತೆ. ಸೊ ಈ 3 ಫಂಕ್ಷನ್ಗಳಾಗಬೇಕು. ಇಂಟರ್ನಲ್ ಆರ್ಗನ್ಸ್ ಮತ್ತು ಎಕ್ಸ್ಟರ್ನಲ್ ಆರ್ಗನ್ಸನ್ನು ಪ್ರೊಟೆಕ್ಟ್ ಮಾಡೋದು, ಇದು ನಮ್ಮ ಬಾಡಿಗೆ ಶೇಪ್ ಕೊಡುತ್ತೆ, ಜೊತೆಗೆ ಸ್ಟ್ರಕ್ಚರನ್ನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ದ್ಯಾಟ್ ಈಸ್ ಕಾಲ್ಡ್ ಬೋನ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಅನದರ್ ಒನ್, ಕಾರ್ಟಿಲೇಜ್. ಟೈಪ್ಸ್ ಆಫ್ ಬೋನ್ಸ್ಗಳಿಗೆ ಬಂದಾಗ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ. ಬೋನ್ಸ್ಗಳಲ್ಲಿ 3 ಥರ ಮೇನ್ ಆಗಿರುತ್ತೆ. ಯಾವ್ಯಾವ್ದು ಇರ್ಬೋದು? ಎಸ್, ದೇ ಆರ್ ಕಾಮನ್ಲಿ ನೋನ್ ಆ್ಯಸ್ ಮೆಂಬ್ರೇನಸ್ ಬೋನ್, ಕಾರ್ಟಿಲಾಜಿನಸ್ ಬೋನ್ಸ್ ಆ್ಯಂಡ್ ಆಲ್ಸೋ ಸೆಸಮಾಯ್ಡ್ ಬೋನ್ಸ್. ಮೆಂಬ್ರೇನಸ್, ಕಾರ್ಟಿಲಾಜಿನಸ್ ಆ್ಯಂಡ್ ಆಲ್ಸೋ ಸೆಸಮಾಯ್ಡ್ ಬೋನ್ಸ್ ಅಂತ ಹೇಳ್ಬಿಟ್ಟು. ಇನ್ನು ಕಾರ್ಟಿಲೇಜಿನಸ್ಗೆ ಬಂದು ಕೂಡ ಅದರಲ್ಲೂ ಕೂಡ ಟೈಪ್ಸ್ಗಳು ಬರುತ್ತೆ. Now we need to talk about cartilage, and the cells of the cartilaginous tissues are called chondrocytes. Chondrocytes. Chondrocytes ಅಂತ ಹೇಳ್ತೀವಿ. So study of bones, ಎಲ್ಲ 1 mark questionಗಳು. Study of bone is nothing but yes, osteology, and study of cartilage it is nothing but chondrology ಅಂತ ಹೇಳ್ತೀವಿ. Now when it comes to this particular cartilage ಗೆ ಬಂದರೆ, here you can observe there is a what is that? Matrix. ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ ಅಂತ ಹೇಳಿದ್ರೆ. ಆ್ಯಂಡ್ ಕಾಂಡ್ರೋಸೈಟ್ಸ್ ಆರ್ ನಥಿಂಗ್ ಬಟ್ ದ ಸೆಲ್ಸ್ ಆಫ್ ಕಾರ್ಟಿಲಾಜಿನಸ್ ಟಿಶ್ಯೂ. ದೇ ಯೂಶಲಿ ಪ್ರೆಸೆಂಟ್ ಇನ್ಸೈಡ್ ದ ಮ್ಯಾಟ್ರಿಕ್ಸ್ ಆ್ಯಂಡ್ ದೇ ಆರ್ ಇನ್ವಿಸಿಬಲ್. ಅವು ಆಲ್ಮೋಸ್ಟ್ ಇನ್ವಿಸಿಬಲ್ ಆಗಿರುತ್ತೆ ಆ್ಯಂಡ್ ದೇ ಆರ್ ರ್ಯಾಂಡಮ್ಲಿ ಅರೇಂಜ್ಡ್. ಆದರೆ ಬೋನ್ಸಲ್ಲಿ ನೋಡಿದ್ರಿ ನೀವು, ಆಸ್ಟಿಯೋಸೈಟ್ಸ್ ಆರ್ ಅರೇಂಜ್ಡ್ ಇನ್ ಅ ಕಾನ್ಸೆಂಟ್ರಿಕ್ ಲೇಯರ್ ಕಾಲ್ಡ್ ಲ್ಯಾಮೆಲ್ಲಾ. ಆದರೆ ಇಲ್ಲಿ ಇವು ರ್ಯಾಂಡಮ್ ಆಗಿ ಸ್ಕ್ಯಾಟರ್ಡ್ ಆಗಿರುತ್ತೆ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ದೀಸ್ ಕಾಂಡ್ರೋಸೈಟ್ಸ್ ಆರ್ ರ್ಯಾಂಡಮ್ಲಿ ಅರೇಂಜ್ಡ್ ಒಂದು. ಜೊತೆಗೆ ದೀಸ್ ಕಾಂಡ್ರೋಸೈಟ್ಸ್ ಆರ್ ನಾಟ್ ಕ್ಲಿಯರ್ಲಿ ವಿಸಿಬಲ್ ಇನ್ಸೈಡ್ ದ ಮ್ಯಾಟ್ರಿಕ್ಸ್. ಯಾಕೆ ಕ್ಲಿಯರ್ಲಿ ವಿಸಿಬಲ್ ಆಗಿರಲ್ಲ ಅಂತ ಹೇಳಿದ್ರೆ, ಬಿಕಾಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಕಾಂಡ್ರೋಸೈಟ್ಸ್ ಆ್ಯಂಡ್ ದ ಮ್ಯಾಟ್ರಿಕ್ಸ್ ಆರ್ ದ ಸೇಮ್. ಈಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಒಂದೇ ಇದ್ದರೆ ನಮಗೆ ಕಾಣಿಸಲ್ಲ. ಆರ್ ಯು ಏಬಲ್ ಟು ಸಿ ದ ಕ್ಲಿಯರ್ ಗ್ಲಾಸ್
ಇನ್ ದ ಸ್ಕೈಯಲ್ಲಿ ಏನಾದರೂ ನೀವು ಏನೋ ಒಂದು ಕ್ಲಿಯರ್ ಆಗಿರೋ ಗ್ಲಾಸನ್ನು ಇಟ್ಟರೆ ಕಾಣಿಸಲ್ಲ, ಯಾಕೆಂದರೆ ಅವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಒಂದೇ ಇರುತ್ತೆ. ಅದೇ ಥರ ಹಿಯರ್ ಆಲ್ಸೋ ದ chondrocytes ಆರ್ ನಾಟ್ ಕ್ಲಿಯರ್ಲಿ ವಿಸಿಬಲ್ ಇನ್ ದ ಮ್ಯಾಟ್ರಿಕ್ಸ್ ಸೊ ಆಫ್ ದ ವಾಟ್ ಈಸ್ ದಟ್ ಕಾರ್ಟಿಲೇಜ್. ವೈ ಅಂತ ಕೇಳಿದ್ರೆ ಬಿಕಾಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಬೋತ್ ಈಸ್ ಮೋರ್ ಆರ್ ಲೆಸ್ ಸಿಮಿಲರ್, ಹೆನ್ಸ್ ದೇ ಆರ್ ನಾಟ್ ಕ್ಲಿಯರ್ಲಿ ವಿಸಿಬಲ್ ಅಂತ ಹೇಳ್ಬೋದು. ಓಕೆನಾ? ಸೊ ಆ್ಯಂಡ್ ದೇ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಫ್ಲೆಕ್ಸಿಬಿಲಿಟಿ ಆಫ್ ಅವರ್ ಬಾಡಿ. ದೇ ಪ್ರೊವೈಡ್ ಫ್ಲೆಕ್ಸಿಬಿಲಿಟಿ ಟು ಅವರ್ ಬಾಡಿ. ಆವಾಗಲೇ ಹೇಳಿದಾಗೆ ಇನ್ ಬಿಟ್ವೀನ್ ದ ಟೂ ವರ್ಟಿಬ್ರೇ ಆಫ್ ದ ವರ್ಟಿಬ್ರಲ್ ಕಾಲಮ್ ಅಲ್ಲೂ ಕೂಡ ಕಾರ್ಟಿಲಾಜಿನಸ್ ಟಿಶ್ಯೂ ಇರುತ್ತೆ. ನೋಸ್ ಟಿಪ್ಪಲ್ಲಿ, ಯುಸ್ಟೇಷಿಯನ್ ಟ್ಯೂಬಲ್ಲಿ, ಇಯರ್ ಪಿನ್ನಾದಲ್ಲಿ ಇವೆಲ್ಲ ಇರೋದು ಕಾರ್ಟಿಲಾಜಿನಸ್ ಟಿಶ್ಯೂನೇ. ಓಕೆನಾ? ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಕಾರ್ಟಿಲಾಜಿನಸ್ ಟಿಶ್ಯೂ. ನೌ ವಿ ನೀಡ್ ಟು ಟಾಕ್ ಅಬೌಟ್ ದ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಕಾಲ್ಡ್ ಬ್ಲಡ್. ತುಂಬ ಈಸಿ ಇದೆ, ಆದರೆ ಕಾನ್ಸೆಪ್ಟು ಇಂಪಾರ್ಟೆಂಟಾಗಿ ಕೇಳೋದು WBCಯಲ್ಲಿ. ಡಿಫ್ರೆಂಟ್ ಟೈಪ್ಸ್ ಆಫ್ WBCಸ್ಗಳು, ಅದರದ್ದು ಲೈಫ್ ಸ್ಪ್ಯಾನ್ ಆಗಿರ್ಬೋದು, ನ್ಯೂಕ್ಲಿಯಸ್ ಶೇಪ್ ಆಗಿರ್ಬೋದು, ಇದನ್ನು ಕಾಮನ್ ಆಗಿ ಕೇಳ್ತಾ ಹೋಗ್ತಾರೆ. ನಾವು ಲೆಟ್ಸ್ ಟಾಕ್ ಅಬೌಟ್ ದ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ದಟ್ ಈಸ್ ಕಾಲ್ಡ್ ಬ್ಲಡ್. ಯಾಕೆ ಇದು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಫ್ಲೂಯಿಡ್ ಮ್ಯಾಟ್ರಿಕ್ಸ್. ಇಲ್ಲಿರೋ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ? ಫ್ಲೂಯಿಡ್ ಆಗಿರುತ್ತೆ. ದಟ್ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಪ್ಲಾಸ್ಮಾ. ಅದನ್ನು ಪ್ಲಾಸ್ಮಾ ಅಂತ ಹೇಳ್ತೀವಿ. ದೇರ್ ಆರ್ 2 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಇನ್ ದ ಬ್ಲಡ್. 2 ಕಾಂಪೊನೆಂಟ್ಸ್ಗಳಿರುತ್ತೆ. ಒನ್ ಈಸ್ ಪ್ಲಾಸ್ಮಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಫಾರ್ಮ್ಡ್ ಎಲಿಮೆಂಟ್ಸ್. ಸೊ ದ್ಯಾಟ್ಸ್ ನಥಿಂಗ್ ಬಟ್ ದ ಕಾಂಪೋಸಿಷನ್ ಆಫ್ ಬ್ಲಡ್. 55% of plasma. Blood is composed of 55% of plasma and 45% of formed elements. And there are 3 formed elements. 3 different types of blood cells kalirutte. They are called RBCs, also known as erythrocytes. Second one WBC, also known as leukocytes. And the next one is platelets, and scientifically known as thrombocytes. Okay, ಇದೆಲ್ಲ ಫಂಕ್ಷನ್ಗಳು ಇವಾಗ ನಾವು ಅರ್ಥ ಮಾಡ್ಕೊಬೇಕು. Now, what I said, it's a fluid connective tissue or it may be a fluid matrix, nothing but plasma ಅಂತ ಹೇಳ್ತೀವಿ. The main function is vascularized. As I said, vascular in nature. ಏನಾಗಂತ ಹೇಳಿದ್ರೆ, it conducts the different part of our body. For example, if it wants to transfer the oxygen, if it wants to transfer the carbon dioxide, ಅದನ್ನು ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ, ಮಿನರಲ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ಗಳನ್ನ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ, ದೇ ಕ್ಯಾರಿ ಓನ್ಲಿ ಥ್ರೂ ದ ಬ್ಲಡ್ ಮುಖಾಂತರ ಏನು ಮಾಡುತ್ತೆ? ಅದು ಕ್ಯಾರಿ ಮಾಡುತ್ತೆ. ಓಕೆನಾ? ಆ್ಯಂಡ್ ಸೆಕೆಂಡ್ ಒನ್, ಇಟ್ ಮೇಂಟೈನ್ಸ್ ಹೋಮಿಯೋಸ್ಟಾಸಿಸ್ ಆಫ್ ಅವರ್ ಬಾಡಿ. Stasis of our body. So what is the meaning of homeostasis? Maintaining the internal environment of our body. ನಮ್ಮ ಇಂಟರ್ನಲ್ ಎನ್ವೈರನ್ಮೆಂಟ್ ಅದಕ್ಕೇನಂತ ಹೇಳ್ತೀವಿ? ಹೋಮಿಯೋಸ್ಟಾಸಿಸ್. ಅದನ್ನು ಮೇಂಟೈನ್ ಮಾಡೋದು ಯಾವುದು? ಬ್ಲಡ್. ಯಾಕೆಂತ ಹೇಳಿದ್ರೆ ಯೂಶಲಿ ಇಟ್ ಈಸ್ ಮೇಡ್ ಅಪ್ ಆಫ್ ವಾಟರ್ ಆ್ಯಂಡ್ ಆಸ್ ವೆಲ್ ಆಸ್ ಇಟ್ ಈಸ್ ಕೈಂಡ್ ಆಫ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ದಟ್ ಮೇಂಟೈನ್ಸ್. ಸೊ ಇದು ಬ್ಲಡ್ ಬಗ್ಗೆ ಆಯಿತು. ಇವಾಗ ಇದರಲ್ಲಿರ್ತಕ್ಕಂಥ ಕಾಂಪೊನೆಂಟ್ಸ್ ಬಗ್ಗೆ ನಾವು ತಿಳ್ಕೊಬೇಕು. ಅದ್ರ ಫಂಕ್ಷನ್ನು ಅದೆಲ್ಲ ನೀಟಾಗಿ ಕೇಳಲ್ಲ ನಾರ್ಮಲ್ ಆಗಿ. ಇಲ್ಲಿ ಇದೆಯಲ್ಲ ಫಾರ್ಮ್ಡ್ ಎಲಿಮೆಂಟ್ಸ್ಗಳು, ಇದನ್ನೇ ಮೇಯ್ನಾಗಿ ಕೇಳೋದು. ಆ್ಯಂಡ್ ದ ಪ್ಲಾಸ್ಮಾ, ಯು ನೋ ದಟ್ ಇಟ್ಸ್ ಅ ಸ್ಟ್ರಾ ಕಲರ್ಡ್ fluid. And within the plasma you can observe different types of formed elements along with proteins. ಕೆಲವು ಪ್ರೋಟೀನ್ಸ್ಗಳಿರುತ್ತೆ ಅದರಲ್ಲಿ. What are the different types of proteins present in plasma? It's very important now. ಓಕೆನಾ? ಸೊ ಯಾವ್ಯಾವ್ದು ಇರುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ಗಳು? ದೇ ಆರ್ ಕಾಮನ್ಲಿ ನೋನ್ ಆಸ್ ಆಲ್ಬುಮಿನ್, ಓಕೆ, ಗ್ಲಾಬ್ಯುಲಿನ್, fibrinogen, okay, and you can write what is that? Thrombin also. So observe here, blood is a fluid connective tissue. It has a fluid matrix called plasma. Blood has 2 important components, plasma and formed elements. 55% of plasma, 45% of formed elements. And 45% of formed elements are of 3 types: RBCs, WBCs and platelets. ಓಕೆ, ಅದಕ್ಕೆ ಸೈಂಟಿಫಿಕ್ ನೇಮ್ಗಳು ಗೊತ್ತಾಗಿದೆ ನಿಮಗೆ. ಇನ್ನು ಪ್ಲಾಸ್ಮಾದಲ್ಲಿ ಯೂಶಲಿ ಇಟ್ಸ್ ಎ ಸ್ಟ್ರಾ ಕಲರ್ಡ್, ಪೇಲ್ ಯೆಲ್ಲೋ ಇನ್ ನೇಚರ್. ಯೆಲ್ಲೋ ಇರುತ್ತೆ, ಆದರೂ ಕೂಡ ರೆಡ್ ಆಗಿ ಕಾಣಿಸುತ್ತೆ ಬ್ಲಡ್ ಅಂತ ಹೇಳಿದ್ರೆ, ಇಟ್ಸ್ ಬಿಕಾಸ್ ಆಫ್ ಲಾರ್ಜ್ ಅಮೌಂಟ್ ಆಫ್ RBCs. ನಮ್ಮ ಬ್ಲಡ್ಡಲ್ಲಿ RBCsಗಳು ಜಾಸ್ತಿ ಇರೋದ್ರಿಂದ ಸೊ ಅದು ರೆಡ್ ಆಗಿ ಏನಾಗುತ್ತೆ? ಅಪಿಯರ್ ಆಗುತ್ತೆ. ಇನ್ನು ಉಳಿದಾಗೆ ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳಿದೆ ಪ್ಲಾಸ್ಮಾದಲ್ಲಿ.
different types of proteins are present, and those proteins are nothing but globulin, albumin, as well as fibrinogen and prothrombin. Okay, so prothrombin anta bandaga ನಾವು platelets ಕೊಟ್ಟು ಹೋಗ್ಬಿಡ್ತೀವಿ. So now we need to talk about RBCs. RBCs ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ರೆಡ್ ಬ್ಲಡ್ ಸೆಲ್ಸ್ ಆರ್ ಎರಿಥ್ರೋಸೈಟ್ಸ್. ಓಕೆ, ಎಷ್ಟಿರುತ್ತೆ ಯೂಶಲ್ ಆಗಿ? ಯೂಶಲಿ ದೇರ್ ಆರ್ ಅಬೌಟ್ 4.5 to 5.5 millions of RBCs are present per cubic millimeter. 1 ಕ್ಯೂಬಿಕ್ ಮಿಲಿಮೀಟರ್ ಅಲ್ಲಿ 4.5ರಿಂದ 5.5 ಮಿಲಿಯನ್ RBCsಗಳಿರುತ್ತೆ. ಆ ಕ್ಯೂಬಿಕ್ ಮಿಲಿಮೀಟರನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಅಂದರೆ ನಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ. 1 ಮಿಲಿಮೀಟರ್ ಇರುತ್ತಲ್ಲ, ಅದರ ಉದ್ದ, ಆಳ, ಅಗಲ ಅಷ್ಟು ಚಿಕ್ಕದರಲ್ಲಿ ಇಷ್ಟು RBCsಗಳಿರುತ್ತೆ. ಓಕೆನಾ? ನೌ ದೆನ್ ದ ಶೇಪ್ ಆಫ್ RBC, ಯು ಆಲ್ ನೋ ದಟ್ discoid and also spherical in nature. Discoid and spherical in nature. Spherical and biconcave. ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದೀವಿ ಇವಾಗ? ಇದೆಲ್ಲ ನೇಚರ್ ಕೇಳಿಬಿಟ್ಟು ಯಾವ ಒಂದು ಸೆಲ್ದು ಅಂತ ಕೇಳ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಲೈಫ್ ಸ್ಪ್ಯಾನ್ ಆಫ್ RBC ಬಂದು ಲೈಫ್ ಸ್ಪ್ಯಾನ್ ಆಫ್ RBC ಈಸ್ ಅಬೌಟ್ 120 days. 120 ದಿನಗಳಿರುತ್ತೆ. ಆಲ್ ಡಿಫ್ರೆಂಟ್ ಫಾರ್ಮ್ಡ್ ಎಲಿಮೆಂಟ್ಸ್ ಆರ್ ಫೌಂಡ್ ಫ್ರಮ್ ದ ಬೋನ್ ಮ್ಯಾರೋ. ಎಲ್ಲ ಬೋನ್ ಸೆಲ್ಸ್ಗಳು ಕೂಡ ರೆಡ್ ಬ್ಲಡ್ ಸೆಲ್ಸ್ಗಳು ಅಥವಾ ಎಲ್ಲ ಫಾರ್ಮ್ಡ್ ಎಲಿಮೆಂಟ್ಸ್ಗಳು ಕೂಡ ಫಾರ್ಮ್ ಆಗೋದು ಬೋನ್ ಮ್ಯಾರೋ ಇಂದಾನೆ. ಅದನ್ನು ಎರಿಥ್ರೋಪಾಯಿಸಿಸ್ ಅಂತ ಹೇಳ್ತೀವಿ. ಯು ನೋ ದಟ್? ಎಸ್, ಯೂಶಲಿ ಎರಿಥ್ರೋಪಾಯಿಸಿಸ್ ಅಂತ ಹೇಳಿದ್ರೆ, ಪಾಯಿಸಿಸ್ ಅಂದರೆ ಫಾರ್ಮೇಷನ್ ಆಫ್ RBCs. Formation of RBCs from the bone marrow, that is nothing but erythropoiesis. So all different types of formed elements are originated from the bone marrow. What is bone marrow? It's a kind of a fluid present in the hollow cavity of the most of the bones, okay, which is made up of embryonic cells ಗಳಿಂದ ಹಾಗಿರುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ RBCs are usually red in color. That's because of the presence of a pigment called, it has the pigment that is called what? Hemoglobin. ಇದೇ ಇಂಪಾರ್ಟೆಂಟ್ ಕ್ವಶನ್ ಇವಾಗ. ಅದರಲ್ಲಿ ಏನಿರುತ್ತೆ ಅಂತ ಹಿಮೋಗ್ಲೋಬಿನ್ ಅಂತ ಹೇಳ್ದೋ ಅಲ್ವಾ? ಸೊ ವಾಟ್ಸ್ ನೆಕ್ಸ್ಟ್? WBC ಇದೆ. ನಾವು ವಿ ನೀಡ್ ಟು ಡಿಸ್ಕಸ್ ಹಿಯರ್ ಓನ್ಲಿ. ಹಿಮೋಗ್ಲೋಬಿನ್ ಅಂತ ಹೇಳಿದ್ರೆ ಏನು? ಇಟ್ಸ್ an iron pigment. ಇದು ಒಂದು ಐರನ್ ಪಿಗ್ಮೆಂಟ್ ಆಗಿರುತ್ತೆ. ಸೊ ಲೆಟ್ ಮಿ ಟೇಕ್ ಒನ್ ಮೋರ್ ಸ್ಲೈಡ್ ಹಿಯರ್. ಐ ಆಮ್ ಟಾಕಿಂಗ್ ಅಬೌಟ್ ಹಿಮೋಗ್ಲೋಬಿನ್ ರೈಟ್ ನೌ. Hemoglobin, it's a respiratory pigment, you know that. Respiratory pigment ಅಂತ ಕೂಡ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಟ್ ಕ್ಯಾರೀಸ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ರೆಸ್ಪಿರೇಷನ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದ ಮಾಲಿಕ್ಯುಲರ್ ವೆಯ್ಟ್ ಆಫ್ the hemoglobin is approximately about 67,000 Dalton. Okay, 67,000 Dalton ಇರುತ್ತೆ. ಮೇಯ್ನಾಗಿ ನಾವು ತಿಳ್ಕೊಬೇಕಾಗಿರೋದು ಹಿಮೋಗ್ಲೋಬಿನಲ್ಲಿ ಏನಿರುತ್ತೆ. ಓಕೆನಾ? ಸೊ one molecule of hemoglobin, it's a kind of a conjugated protein. We need to remember this one. Conjugated protein. Hemoglobin ಅನ್ನೋದು conjugated protein ಆಗಿರುತ್ತೆ. It has 2 parts. ಇದರಲ್ಲಿ 2 ಪಾರ್ಟ್ಗಳಿದೆ. ಸೊ ಯಾವ್ಯಾವುದು? One is heme and second one is globin. Heme ಅನ್ನೋದೇನಿದೆ, this is the non-protein part. Okay, and second one is the protein part ಅಂತ ಹೇಳ್ತೀವಿ. Okay, one hemoglobin is usually made up of one globin and 4 heme. I'm just writing a simple structure for you. ನೋಡಿ ಯಾವ ಥರ ಅರ್ಥ ಮಾಡ್ಕೊಬೇಕು ಅಂತ. ಈಗ ನಾವು ಇದನ್ನು ಗ್ಲೋಬಿನ್ ಅಂತ ತಿಳ್ಕೊಂಡ್ರೆ ಇಟ್ಸ್ ಅ ಕೈಂಡ್ ಆಫ್ ಎ ಪ್ರೋಟೀನ್. ಓಕೆ, ಆ್ಯಂಡ್ ಯೂಶಲಿ ಇಟ್ ಹ್ಯಾಸ್ ವಾಟ್? 4 ಡಿಫ್ರೆಂಟ್ ಟೈಪ್ಸ್ ಆಫ್ ಹೀಮ್. ಇಲ್ಲಿ ಹೀಮ್ಗಳಿರುತ್ತೆ. ಏನಾಗಂದ್ರೆ ಹೀಮ್ ಅಂದರೆ ಅಯನ್ ಪಿಗ್ಮೆಂಟ್. ಹೀಮ್, and here also heme, iron pigment, that is nothing but Fe2+. ಸೊ ಅದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ now
ಇದರ ಅರ್ಥ ಏನಾಯ್ತು ಇವಾಗ ನಿಮಗೆ? ಒನ್ ಆರ್ ಬಿ ಸಿ ಹ್ಯಾವ್ ಎಬಿಲಿಟಿ ಟು ಕ್ಯಾರಿ 4 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್. ಅದು 4 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಏನು ಮಾಡುತ್ತೆ? ಅದು ಕ್ಯಾರಿ ಮಾಡುತ್ತೆ. ಅದರಲ್ಲೂ ಕೂಡ ಇರುತ್ತೆ ಇವಾಗ ಒಂದು ಹೀಮಲ್ಲಿ ಏನಿರುತ್ತೆ ಆಗಿದ್ರೆ, ಒನ್ ಹೀಮ್ ಈಸ್ ಯೂಶಲಿ ಮೇಡ್ ಅಪ್ ಆಫ್ ಒನ್ ಪಾರ್ಫೈರಿನ್ ಪ್ಲಸ್ one Fe molecule, I mean iron molecule. Okay, one heme is equal to one porphyrin plus one iron molecule ಅಂತ ಹೇಳ್ತೀವಿ. ಸೊ ಸ್ವಲ್ಪ ಡೀಪ್ ಆಗಿದೆ, ಬಟ್ ಆದರೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಐ ವಿಲ್ ರಿಪೀಟ್ ದಟ್. RBC is there, that is red in color. That's because of the presence of an iron pigment. That iron pigment is nothing but hemoglobin. Hemoglobin is a kind of a conjugated protein. It has two parts. Protein part, non-protein part. Non-protein part is nothing but it is iron. Heme ಅಂತ ಹೇಳಿದ್ರೆ ನೀವು ಕೇಳಿರ್ತೀರಾ, ವಾಟ್ ಈಸ್ ದಟ್? ಹೆಮಾಟೈಟ್ ಅಂತ ಹೇಳ್ಬಿಟ್ಟು ಅದರಿಂದ ಬಂದಿರೋದು ಹೀಮ್. ಇನ್ನು ಪ್ರೋಟೀನ್ ಪಾರ್ಟ್ ಬಂದು ಗ್ಲೋಬಿನ್. ಸೊ ಎವ್ರಿ ಹಿಮೋಗ್ಲೋಬಿನ್ ಈಸ್ ಯೂಶಲಿ ಕಂಟೈನಿಂಗ್ 4 parts ಆಫ್ ಐರನ್ ಆ್ಯಂಡ್ ಆಲ್ಸೋ 1 ಗ್ಲೋಬಿನ್. ಆ್ಯಂಡ್ ಒಂದು ಹೀಮಲ್ಲಿ ಸೊ ಒಂದು ಪಾರ್ಫೈರಿನ್, ಒಂದು Fe ಇರುತ್ತೆ, ಅದು ಐರನ್ ಪಾರ್ಟಿಕಲ್ ಅಥವಾ ಪಿಗ್ಮೆಂಟ್ ಇರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ WBC ಬಗ್ಗೆ ತಿಳ್ಕೊಳ್ಳೋಣ. ವೆರಿ ಇಂಪಾರ್ಟೆಂಟ್ ರೈಟ್ ನಾವು. ಯಾಕೆಂದರೆ ಇದರಿಂದನೇ 2 ಬಾರಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಒಂದು ಟೈಪ್ಸ್ ಆಫ್ WBC ಫಂಕ್ಷನ್ಗಳು, ಎರಡನೇದು ಟೈಪ್ಸ್ ಆಫ್ WBCಲಿರೋ ನ್ಯೂಕ್ಲಿಯಸ್ ಶೇಪ್ಗಳು. ಇಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯು ನೋ ದಟ್ WBCs ಆರ್ ಯೂಶಲಿ ಅಮೀಬಾಯ್ಡ್ ಇನ್ ಶೇಪ್. ಅಮೀಬಾಯ್ಡ್, ಇದಕ್ಕೊಂದು ಡೆಫಿನೆಟ್ ಶೇಪ್ ಇಲ್ಲ. ಓಕೆ, ಆ್ಯಂಡ್ ಆಲ್ಸೋ ಶೇಪ್ ಇದ್ರೂ ಕೂಡ ಅಮೀಬಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ ಅಂತ ಅರ್ಥ ಮಾಡ್ಕೊಬೋದು ನೀವು. ಆ್ಯಂಡ್ ದೇ ಆರ್ ಆಲ್ಸೋ ಕಾಲ್ಡ್ ಲ್ಯೂಕೋಸೈಟ್ಸ್, ಕಲರ್ಲೆಸ್ ಅಂತ ಹೇಳ್ತೀವಿ. ಲ್ಯೂಕೋ ಅಂತ ಬಂದಾಗ ಕಲರ್ಲೆಸ್ ಅಂತ ಅರ್ಥ ಮಾಡ್ಕೊಬೇಕು. ಆ್ಯಂಡ್ ದ ಲೈಫ್ ಸ್ಪ್ಯಾನ್ ಆಫ್ ದ WBC ಈಸ್ ಅಬೌಟ್ 20 days. ಲೈಫ್ ಸ್ಪ್ಯಾನ್ ಆಫ್ ದ WBCs ಆರ್ ಅಬೌಟ್ 20 days. 20 ದಿನ ಮಾತ್ರ ಇರುತ್ತೆ. ದ ಮೇನ್ ಫಂಕ್ಷನ್ ಆಫ್ ದ WBC, ಈಗ RBC ಮೇನ್ ಫಂಕ್ಷನ್ ಏನಾಗಿರುತ್ತೆ? ಕ್ಯಾರಿ ದ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಲ್ಸೋ ನ್ಯೂಟ್ರಿಯೆಂಟ್ಸ್. ಬಟ್ ಇಲ್ಲಿಗೆ ಬಂದಾಗ WBC ಮೇನ್ ಫಂಕ್ಷನ್, ಇಟ್ ಪ್ರೊವೈಡ್ಸ್ ದ ಇಮ್ಯುನಿಟಿ. ಇಟ್ ಪ್ರೊವೈಡ್ಸ್ ಇಮ್ಯುನಿಟಿ ಟು ಅವರ್ ಬಾಡಿ. ಡಿಫೆನ್ಸಿವ್ ಮೆಕ್ಯಾನಿಸಮ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನು ಉಳಿದಾಗೆ ಅಬೌಟ್ ದೇರ್ ಅಕೌಂಟ್, ದಟ್ ಈಸ್ ನಥಿಂಗ್ ಬಟ್ ಹೌ ಮಚ್ ದೇ ಆರ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಸೊ ಯೂಶಲ್ ಆಗಿ 6 to 10,000 per cubic millimeter. ನೋಡಿ ಎಷ್ಟು ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ, K ಮೀನ್ಸ್ 1000. ಸೊ ಎಷ್ಟು ತುಂಬ ಕಡಿಮೆ ಇರುತ್ತೆ. RBCsಗಳು ಮಿಲಿಯನ್ ಗಟ್ಟಲೆ ಇರುತ್ತೆ. 4 to 5 or 5.5 million RBCs ಆರ್ ಪ್ರೆಸೆಂಟ್ ಪರ್ ಕ್ಯೂಬಿಕ್ ಮಿಲಿಮೀಟರ್. ಆದರೆ WBCಗಳು ಜಸ್ಟ್ ಕೇವಲ 1000, 6 to 10,000. ಓಕೆ, ಅಷ್ಟು ಮಾತ್ರ ಇರ್ತಾ ಹೋಗುತ್ತೆ, ತುಂಬ ಕಡಿಮೆ. ಬಟ್ ಅದರ ಕೆಲಸ ಇರುತ್ತಲ್ಲ, ಅದೇನಾದರೂ ಸ್ವಲ್ಪ ಕಡಿಮೆ ಆದರೂ ಕೂಡ ವಿ ಸ್ಟಾರ್ಟೆಡ್ ಟು ಎಕ್ಸ್ಪೋಸ್ ಟು ದ ಡಿಫ್ರೆಂಟ್ ಡಿಸೀಸಸ್. ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ತಾ ಬರುತ್ತೆ WBCsಗಳು, ಹೌದಲ್ವಾ? ಸೊ ಹಾಗಾಗಿ ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್ WBC. Now we need to talk about different types of WBCs, right? So let's discuss here. WBCs are of 2 types. 2 ಥರ ಇರುತ್ತೆ. Let me write in. WBCs are of 2 types. One is agranulocytes, and second one granulocytes. So simple ಆಗಿ ಹೇಳಬೇಕು ಅಂತ ಹೇಳಿದ್ರೆ agranular leukocytes and granular leukocytes. Presence of granules, ಅದರ ಒಳಭಾಗದಲ್ಲಿ ಗ್ರ್ಯಾನ್ಯೂಲ್ಸ್ಗಳಿರುತ್ತೆ ಅಂತ. ಸೊ WBCs are of 2 types. One is agranular leukocytes, second one is granular leukocytes. ಗ್ರ್ಯಾನ್ಯುಲರ್ ಲ್ಯೂಕೋಸೈಟ್ಸ್ ಅಂತ ಹೇಳಿದ್ರೆ ಮಾನೋಮಾರ್ಫೋನ್ಯೂಕ್ಲಿಯರ್ ಅಂತ ಹೇಳ್ತಾ ಹೋಗ್ತೀವಿ. ಇದು ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ಗಳು. ಸೊ ವಾಟ್ ಈಸ್ ದಿಸ್? ದೀಸ್ ಆರ್ ನಥಿಂಗ್ ಬಟ್ ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್. ನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ಗಳಾಗಿರುತ್ತೆ. ಇನ್ನು ಟೈಪ್ಸ್ಗಳು ನೋಡೋಣ ಇವಾಗ. ಎಗೇನ್ ಈ agranular leukocytes are of 2 types. One is lymphocytes, and second one is monocytes. Granular leukocytes are of
3 types. They are usually acidophils, basophils, neutrophils. Neutrophils. Very important, very important. Okay. Now we need to discuss their function as well. Function ಮತ್ತೆ ನ್ಯೂಕ್ಲಿಯಸ್ ಎರಡನ್ನೂ ತಿಳ್ಕೊಬೇಕು. ಲಿಂಫೋಸೈಟ್ಸ್ ಅಂತ ಹೇಳಿದ್ರೆ ಯೂಶುವಲಿ ಲಿಂಫೋಸೈಟ್ಸ್ ಆರ್ ಹ್ಯಾವಿಂಗ್ ಲಾರ್ಜ್ ರೌಂಡೆಡ್ ಸೆಂಟ್ರಲ್ ನ್ಯೂಕ್ಲಿಯಸ್. ಇದರಲ್ಲಿ ನ್ಯೂಕ್ಲಿಯಸ್ ಇರುತ್ತಲ್ಲ, ದ ನ್ಯೂಕ್ಲಿಯಸ್ ಪ್ರೆಸೆಂಟ್ ವಿತಿನ್ ದ ಲಿಂಫೋಸೈಟ್ ಆರ್ ಯೂಶುವಲಿ ರೌಂಡ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, it has round spherical large nucleus. Large nucleus ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ಮಾನೋಸೈಟ್ಸ್ಗಳಿಗೆ ಬಂದರೆ ದೇ ಆರ್ ಯೂಶುವಲಿ ಹ್ಯಾವಿಂಗ್, ಜಸ್ಟ್ ಅ ಮಿನಿಟ್, ಲೆಟ್ ಮಿ ಟೇಕ್ ಡಿಫರೆಂಟ್ ಕಲರ್. ದೇ ಆರ್ ಯೂಶುವಲಿ ಹ್ಯಾವಿಂಗ್ ಕಿಡ್ನಿ ಶೇಪ್ಡ್ ನ್ಯೂಕ್ಲಿಯಸ್. Kidney shaped nucleus. Shape of the nucleus in WBCs are very important. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೋಡ್ಕೊಳ್ಳಿ, ಇಲ್ಲಿ ಕಿಡ್ನಿ ಶೇಪ್ ಇರುತ್ತೆ, ಇದು ರೌಂಡ್ ಮತ್ತೆ ಲಾರ್ಜ್ ಆಗಿರುತ್ತೆ. ಇಲ್ಲಿ ಇದು ಕಿಡ್ನಿ ಶೇಪಲ್ಲಿ ಇರುತ್ತೆ. ಕಿಡ್ನಿ ಶೇಪ್ ಫಂಕ್ಷನ್ ಆಮೇಲೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಆಸಿಡೋಫಿಲ್ಸ್. ದೇ ಆರ್ ಆಲ್ಸೋ ನೋನ್ ಆಸ್ ಯೋಸಿನೋಫಿಲ್ಸ್ ಆರ್ ಆಕ್ಸಿಫಿಲ್ಸ್. ಇವುಗಳಿಗೆ ಯೋಸಿನೋಫಿಲ್ಸ್ ಅಂತಲೂ ಕೂಡ ಹೇಳ್ತೀವಿ ಅಥವಾ ಆಕ್ಸಿಫಿಲ್ಸ್ ಅಂತ ಕೂಡ ಹೇಳ್ತೀವಿ. ಆಕ್ಸಿಸ್ ಫಿಲ್ಸ್ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದರೆ ದ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇನ್ ದ ಆಸಿಡೋಫಿಲ್. ಈಗ ಮೂರನ್ನು ಬರೆದುಬಿಡೋಣ ಇಲ್ಲಿ, ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟುಡ್. ಎಸ್, ಇನ್ ಕೇಸ್ ಆಫ್ ಆಸಿಡೋಫಿಲ್ಸ್, ಹಿಯರ್ ದ ನ್ಯೂಕ್ಲಿಯಸ್ ಈಸ್ ಯೂಶುವಲಿ bilobed. Here you can observe the nucleus is usually bilobed. Okay. And here, when it comes to basophils, here you can observe S-shaped nucleus. Here the nucleus is having, WBC is having S-shaped nucleus. And when it comes to the neutrophil, here it is having 2 to 7 lobed nucleus. 2 to 7 lobed nucleus. I am writing here, it is having S-shaped nucleus. It is having 2 to 7 ಲೋಬ್ಡ್ ನ್ಯೂಕ್ಲಿಯಸ್. ಈಗ ಎಲ್ಲ ನ್ಯೂಕ್ಲಿಯಸ್ ಟೈಪ್ ಗೊತ್ತಾಯ್ತಲ್ಲ ಹೇಗಿದೆ. ಲಿಂಫೋಸೈಟ್ಸಲ್ಲಿ ಲಾರ್ಜ್ ರೌಂಡ್ ಸಿಂಗಲ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್ ಇನ್ ಲಿಂಫೋಸೈಟ್ಸ್. ವೆನ್ ಇಟ್ ಕಮ್ಸ್ ಟು ಮಾನೋಸೈಟ್ಸ್, ಕಿಡ್ನಿ ಶೇಪ್ಡ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ಬ್ಯಾಸೋಫಿಲ್ಸಲ್ಲಿ ಬೈಲೋಬ್ಡ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ಆಸಿಡೋಫಿಲ್ಸಲ್ಲಿ ಬೈಲೋಬ್ಡ್, ಬೇಸೋಫಿಲ್ಸಲ್ಲಿ ಎಸ್ ಶೇಪ್ಡ್, ನ್ಯೂಟ್ರೋಫಿಲ್ಸ್ಗಳಲ್ಲಿ 2 to 7 ಲೋಬ್ಡ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇವಾಗ ಮೇಯ್ನ್ ಆಗಿ ಫಂಕ್ಷನ್ ಬರಿಬೇಕಾಗತ್ತೆ. ಲಿಂಫೋಸೈಟ್ಸ್, ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದ ಇಮ್ಯುನಿಟಿ. ಇದು ನಮಗೆ ಇಮ್ಯುನಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಒಂದು ಮಾನೋಸೈಟ್ಸ್ಗಳಿಗೆ ಬಂದರೆ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಮೈಂಟೈನಿಂಗ್ ದ ಮ್ಯಾಕ್ರೋಫೇಸಸ್. ಎಲ್ಲ ರಿಲೇಟೆಡೇನೆ. ಮ್ಯಾಕ್ರೋಫೇಸಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಆಸಿಡೋಫಿಲ್ಸ್ಗಳಿಗೆ ಬಂದರೆ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಹಿಸ್ಟಮೈನ್ಸ್. Histamines. So I'm just writing histamine production. Histamine ಅಥವಾ histamine. Next, here basophils mainly responsible for the production of granules of histamines, or it may be the mast cells as well. So histamine ಜೊತೆಗೆ ಯಾವುದದು ಮಾಸ್ಟ್ ಸೆಲ್ಸ್. ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅಂದರೆ ಬೇರೆ ಬೇರೆ ಟೈಪ್ ಆಫ್ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗುತ್ತಲ್ಲ, ಅದು ಪ್ಲಾಸ್ಮಾ ಅಲ್ಲ, ಇದು ಮಾಸ್ಟ್ ಸೆಲ್ಸ್. ನೆಕ್ಸ್ಟು ಇಲ್ಲಿಗೆ ಬಂದರೆ ನ್ಯೂಟ್ರೋಫಿಲ್ಸ್ಗಳಿಗೆ ಬಂದರೆ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಫಾಗೋಸೈಟೋಸಿಸ್. ಆಲ್ಮೋಸ್ಟ್ ಎಲ್ಲದ್ರ ಫಂಕ್ಷನ್ ಏನಿವಾಗ ಪ್ರೊವೈಡಿಂಗ್ ದ ಇಮ್ಯೂನ್ ಸಿಸ್ಟಮ್ ಟು ಅವರ್ ಬಾಡಿ. ದೇ ಆರ್ ಕಿಲ್ಲಿಂಗ್ ದ ಆರ್ಗನೆಲ್ಸ್, ಆರ್ ಇಟ್ ಮೇ ಬಿ ಆರ್ಗ್ಯಾನಿಸಮ್ಸ್ ವಿಚ್ ಎಂಟರ್ಸ್ ಇನ್ ಟು ಅವರ್ ಬಾಡಿ. ಆರ್ಗ್ಯಾನಿಲ್ಸ್ ಅಲ್ಲ, ಆರ್ಗ್ಯಾನಿಸಮ್ಸ್ ಎಂಟರ್ಸ್ ಇನ್ ಟು ಅವರ್ ಬಾಡಿ ಅಂತ. ಸೊ ಐ ಗೆಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್. ಶೇಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಅವುಗಳ ಫಂಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಆರ್ ಯೂಶುವಲಿ ಎನ್ಯೂಕ್ಲಿಯೇಟೆಡ್ ಜಸ್ಟ್ ಲೈಕ್ RBCs. ಎನ್ಯೂಕ್ಲಿಯೇಟೆಡ್ ಅಂದರೆ ಇದರಲ್ಲಿ ನ್ಯೂಕ್ಲಿಯಸ್ ಇರಲ್ಲ, ಆಬ್ಸೆನ್ಸ್ ಆಫ್ ನ್ಯೂಕ್ಲಿಯಸ್ ಅಂತ ಹೇಳೋಣ ಒಂದು. ಓಕೆ, ಆ್ಯಂಡ್ ಆಲ್ಸೋ ದೀಸ್ ಆರ್ ವೆರಿ ಸ್ಮಾಲೆಸ್ಟ್
ಅಮಾಂಗ್ ಯಾವುದರಲ್ಲಿ? ಅಮಾಂಗ್ ದ ಫಾರ್ಮ್ಡ್ ಎಲಿಮೆಂಟ್ಸ್. ಈ ಫಾರ್ಮ್ಡ್ ಎಲಿಮೆಂಟ್ಸ್ಗಳಲ್ಲಿ ತುಂಬಾ ಸ್ಮಾಲೆಸ್ಟ್ ಯಾವುದು ಅಂತ ಹೇಳಿದ್ರೆ ಇದೇನೇ ಆಗಿರುತ್ತೆ. ಆ್ಯಂಡ್ ದ ಲೈಫ್ ಸ್ಪ್ಯಾನ್ ಈಸ್ ಅಬೌಟ್, ವಾಟ್ ಈಸ್ ದ್ಯಾಟ್? 2 to 5 days. 2 to 5 days. ಆಕ್ಸಿಡೆಂಟಲ್ ಡಿಸ್ಕವರೀಸ್ ಅಂದರೆ ಹೀಗೇನೆ. ನೆಕ್ಸ್ಟು ಅದಾದ ಮೇಲೆ ವಿ ನೀಡ್ ಟು ಟಾಕ್ ಅಬೌಟ್ ದೇರ್ ಶೇಪ್ ಆ್ಯಸ್ ವೆಲ್. ಅದಕ್ಕೆ ಒಂದು ನಿರ್ದಿಷ್ಟವಾದ ಶೇಪ್ ಇರೋದಿಲ್ಲ, ಅಮೀಬಾಯ್ಡ್ ಅಂತ ಹೇಳ್ಬೋದು ನಾವು, ಅಮೀಬಾಯ್ಡ್. ಆ್ಯಂಡ್ ದ ಮೇನ್ ಫಂಕ್ಷನ್ ಈಸ್ ಬ್ಲಡ್ ಕ್ಲಾಟ್, ಕ್ಲಾಟಿಂಗ್ ಆಫ್ ಬ್ಲಡ್, ಬ್ಲಡ್ ಕ್ಲಾಟಿಂಗ್, ಬ್ಲಡ್ ಕ್ಲಾಟಿಂಗ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್, ಎರಡು ನೆನಪಿಟ್ಕೊಳ್ಳಿ, ಫೈಬ್ರಿನೋಜಿನ್ ಆ್ಯಂಡ್ ಪ್ರೋಥ್ರಾಂಬಿನ್. Prothrombin and fibrinogen. So these are the two important proteins which are present in platelets. They are mainly responsible for clotting of the blood. So this is nothing but the platelets. ಅಷ್ಟೇ, ಅಂದರೆ ಥ್ರೋಂಬೋಸೈಟ್ಸ್ ಅಥವಾ ಥ್ರೋಂಬೋಬ್ಲಾಸ್ಟ್ ಅಂತ ಹೇಳ್ತೀವಿ, ಅಲ್ಲಿಂದ ಅದು ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಪ್ಲೇಟ್ಲೆಟ್ಸ್. ಇನ್ನು ಉಳಿದಾಗೆ ಲಿಂಫ್, ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲಿಂಫೋಬ್ಲಾಸ್ಟ್ ಅಂತ ಕೇಳಿರ್ತೀರಾ. ಲಿಂಫ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಕಲರ್ಲೆಸ್ ಫ್ಲೂಯಿಡ್ ವಿಚ್ ಇಸ್ ಸಿಮಿಲರ್ ಟು ದಟ್ ಆಫ್ ದ ಬ್ಲಡ್. ಬ್ಲಡ್ ಥರನೇ ಇರುತ್ತೆ, ಆದರೆ ಕಲರ್ಲೆಸ್ ಆಗಿರುತ್ತೆ. ಐಮ್ ರೈಟ್, ಜಸ್ಟ್ ರೈಟಿಂಗ್ ಯು ಕಲರ್ಲೆಸ್ ಫ್ಲೂಯಿಡ್, ಕಲರ್ಲೆಸ್ ಫ್ಲೂಯಿಡ್ ಅಂತ. ಇಟ್ ಈಸ್ ಆಲ್ಸೋ ಕಾಮನ್ಲಿ ನೋನ್ ಆಸ್ ಎಕ್ಸ್ಟ್ರಾ ಸೆಲ್ಯುಲಾರ್ ಫ್ಲೂಯಿಡ್, ECF ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಇಂಟರ್ಸ್ಟಿಷಿಯಲ್ ಟಿಶ್ಯೂ ಫ್ಲೂಯಿಡ್, interstitial fluid or tissue fluid. ಎಲ್ಲದಕ್ಕೂ ಒಂದೇ, ಅದು ಲಿಂಫ್. ಓಕೆ, ಲಿಂಫ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾವು ಹೇಳ್ಬೋದು ಪ್ಲಾಸ್ಮಾ ಪ್ಲಸ್ WBC, ಪ್ಲಾಸ್ಮಾ ಪ್ಲಸ್ WBC. ಇದರಲ್ಲಿ ಪ್ಲಾಸ್ಮಾ ಜೊತೆಗೆ WBC ಇರುತ್ತೆ. ಎಸ್ಪೆಷಲಿ ಯು ನೋ ದಟ್ ದೇರ್ ಆರ್ ಆಫ್ ಲಿಂಫೋಸೈಟ್ಸ್ ಅಂತ ಕೇಳಿರ್ತೀರಾ ನೀವು. ಟಿ ಲಿಂಫೋಸೈಟ್ಸ್ ಮತ್ತು ಬಿ ಲಿಂಫೋಸೈಟ್ಸ್. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಟಿ ಲಿಂಫೋಸೈಟ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದ ಥೈಮಸ್ ಆ್ಯಂಡ್ ಬಿ ಲಿಂಫೋಸೈಟ್ಸ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದ ಬೋನ್ ಮ್ಯಾರೋ ಆ್ಯಂಡ್ ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದ ಇಮ್ಯುನಿಟಿ ಟು ಅವರ್ ಬಾಡಿ, ಪ್ರೊವೈಡ್ ಮಾಡಿದ ಇಮ್ಯುನಿಟಿಯನ್ನು. ನೆಕ್ಸ್ಟ್, ದಿಸ್ ಈಸ್ the whole concept that we have discussed about a connective tissue. Just go through this once. Different types of cells present in connective tissues. Fibrocytes, they are present in tendons and ligament cells. Fibrocytes ಅಂತ ಹೇಳಿದ್ರೆ tendons ಮತ್ತು ligament cells. Adipocytes ಅಂತ ಹೇಳಿದ್ರೆ adipose cells or it may be the fat cells. Chondrocytes ಅಂತ ಹೇಳಿದ್ರೆ cartilaginous cells. Osteocytes, bone cells. Erythrocytes, red blood cells. Leukocytes, white blood cells. ಇನ್ನು ಉಳಿದ ಹಾಗೆ how red blood cells are originated. RBCsಗಳು ಹೇಗೆ ಪ್ರೊಡ್ಯೂಸ್ ಆಗುತ್ತೆ? Erythroblasts, they are also called mother cells and these are nucleated. ನೆನ್ಪಿಟ್ಕೊಳ್ಳಿ, Erythroblasts are the mother cells which are nucleated in nature. Then finally normoblasts, reticuloblasts and erythrocytes ಅಂತ ಹೇಳ್ತೀವಿ. Erythrocytes and reticulocytes. Usually here it becomes enucleated. Enucleated ಅಂತ ಹೇಳಿದ್ರೆ mature RBC in what is that, adults, especially mammals, we have enucleated RBC. There is no nucleus ಇರೋದಿಲ್ಲ. ಸೊ ಹಾಗಾಗಿ ಇದು ಮದರ್ ಸೆಲ್ಲಿಂದ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಇನ್ನು ಉಳಿದಾಗೆ ಟೈಪ್ಸ್ ಆಫ್ ಬೋನ್ಸ್ ಮತ್ತು ಟೈಪ್ಸ್ ಆಫ್ ಕಾರ್ಟಿಲಾಜಿನಸ್ ಇಲ್ಲಿದೆ. ಯು ನೋ ದಟ್ ಕಾರ್ಟಿಲಾಜಿನಸ್ ಬೋನ್, ಮೆಂಬ್ರೇನಸ್ ಬೋನ್ ಆ್ಯಂಡ್ what is that, sesamoid bone. Okay, next, hyaline cartilage, elastic cartilage and as well as fibrous cartilage. Anemia, ಒಂದು ವರ್ಡ್ ಕೇಳಿರ್ತೀರಾ ನೀವು. ಅನಿಮಿಯಾ ಅಂತ ಹೇಳಿದ್ರೆ ಏನು? ಡಿಕ್ರೀಸ್ ಇನ್ ದ ಅಮೌಂಟ್ ಆಫ್ RBCಗಳ ಸಂಖ್ಯೆ ಕಡಿಮೆ ಆದರೆ ಅದನ್ನು ನಾವು ಅನಿಮಿಯಾ ಅಂತ ಹೇಳ್ತೀವಿ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಿಯಾ ನಿಮ್ಗೆ ಗೊತ್ತಿರಲಿ. ನ್ಯೂಟ್ರಿಷನಲ್ ಅನಿಮಿಯಾ, ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ, ಪೆರ್ನಿಷಿಯಸ್ ಅನಿಮಿಯಾ, ಸಿಕಲ್ ಸೆಲ್ ಅನಿಮಿಯಾ ಮತ್ತು ಥ್ಯಾಲಸೀಮಿಯಾ. ಇಷ್ಟು ಕೂಡ ಎಕ್ಸ್ಟ್ರಾ ಶಾರ್ಟ್ಸ್ ನಿಮಗೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಒನ್. ಓಕೆ, ಎಸ್. ನೌ ಮಸ್ಕ್ಯುಲರ್ ಟಿಶ್ಯೂ ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಟ್ರಾ ಕ್ವಶನ್ಸ್ಗಳು ಏನೂ ಕೇಳಲ್ಲ, ಅದ್ರ ಸ್ಟ್ರಕ್ಚರ್ ಮಾತ್ರ ಕೇಳ್ತಾರೆ. ಡೋಂಟ್ ವರಿ ಅಬೌಟ್ ದಿಸ್ ಒನ್. ಮಸ್ಕ್ಯುಲರ್ ಟಿಶ್ಯೂಸ್ they are usually originated from the mesodermal. And remember this one, there are 3 different types:
3 ಥರ ಇರುತ್ತೆ. ಯಾವ್ಯಾವುದು? ಸ್ಕೆಲಿಟಲ್ ಮಸಲ್ಸ್, ಸ್ಮೂತ್ ಮಸಲ್ಸ್, ಕಾರ್ಡಿಯಾಕ್ ಮಸಲ್ಸ್. ಸ್ಕೆಲಿಟಲ್ ಮಸಲ್ಸ್ ಆರ್ ಆಲ್ಸೋ ಕಾಲ್ಡ್ ಸ್ಟ್ರೈಪ್ಡ್ ಮಸಲ್ಸ್. ಸ್ಟ್ರೈಪ್ಡ್ ಮಸಲ್ಸ್ ಆರ್ ಸ್ಟ್ರಿಪ್ಡ್ ಮಸಲ್ಸ್. ಇದರಲ್ಲಿ ಸ್ಟ್ರೈಪ್ಸ್ಗಳಿರುತ್ತೆ, ಮಲ್ಟಿನ್ಯೂಕ್ಲಿಯೇಟೆಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಮೂತ್ ಮಸಲ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ಅಗೈನ್ ಅನ್ಸ್ಟ್ರೈಟೆಡ್. ಅನ್ಸ್ಟ್ರೈಟೆಡ್ ಅಂತ ಹೇಳ್ತೀವಿ. ಫ್ಯೂಸಿಫಾರ್ಮ್, ಓಕೆ, ಫ್ಯೂಸಿಫಾರ್ಮ್ ಮತ್ತು ಸ್ಪಿಂಡಲ್ ಶೇಪ್ ಅಂತ ಹೇಳ್ತಾ ಹೋಗ್ತೀವಿ. ಯೂನಿನ್ಯೂಕ್ಲಿಯೇಟೆಡ್ ಆಗಿರುತ್ತೆ. ಇನ್ನು ಕಾರ್ಡಿಯಾಕ್ ಮಸಲ್ಸ್ ದೇ ಆರ್ ಸ್ಪೆಷಲಿ ಫೌಂಡ್ ಎಲ್ಲಿರುತ್ತೆ? ಹಾರ್ಟಲ್ಲಿ ಮಾತ್ರ ಇರುತ್ತೆ. ದೇ ಆರ್ ಯೂಶಲಿ ಬ್ರಾಂಚ್ಡ್, ಸಿಲಿಂಡ್ರಿಕಲ್, ಮಲ್ಟಿನ್ಯೂಕ್ಲಿಯೇಟೆಡ್, ಸ್ಟ್ರೈಟೆಡ್ ಅಂತ ಹೇಳ್ತೀವಿ. ಯು ಕ್ಯಾನ್ ಸೇ ಸ್ಟ್ರೈಟೆಡ್. ಅಲ್ಲಿ ಸ್ಟ್ರಿಪ್ಡ್ ಅಂತ ಬರಿತಾ ಇರೋದ್ರಿಂದ ಅದನ್ನೇ ಬರೆಯೋಣ. ಓಕೆ, ಸೊ ನೌ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಸ್ಕೆಲಿಟಲ್ ಮಸಲ್ಸ್. ಸ್ಕೆಲಿಟಲ್ ಮಸಲ್ಸ್ನ ನಾವು ಯಾಕೆ ಈ ಥರ ಹೇಳ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ದೀಸ್ ಮಸಲ್ಸ್ ಆರ್ ಅಟ್ಯಾಚಸ್ ಟು ದ ವಾಟ್? ಬೋನ್ಸ್ಗೆ ಅಟ್ಯಾಚ್ ಆಗಿರುತ್ತೆ. ಹೆಲ್ಪ್ಸ್ ಇನ್ ಮೂಮೆಂಟ್. ಅದು ಮೂಮೆಂಟ್ಗೆ ರೆಸ್ಪಾನ್ಸಿಬಲ್ ಮಾಡುತ್ತೆ ಒಂದು. ಓಕೆ, ಆ್ಯಂಡ್ ದೀಸ್ ಆರ್ ಯೂಶುವಲಿ ವ್ಯಾಲೆಂಟರಿ ಮಸಲ್ಸ್. ಇವುಗಳು ವ್ಯಾಲೆಂಟ್ರಿ ಆಗಿರುತ್ತೆ. ಓಕೆ, ವಿ ಕ್ಯಾನ್ ಮೂವ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ವೆನ್ ಎವರ್ ವಿ ವಾಂಟ್. ನಾವು ಮಾತನ್ನ ಕೇಳುತ್ತೆ. ಸೊ ದ ಮಸಲ್ಸ್ ಆರ್ ದ ಮೂವ್ಮೆಂಟ್ ಆಫ್ ದ ಮಸಲ್ಸ್ ವಿಚ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಅನಿಮಲ್ಸ್, ದೇ ಆರ್ ಕಾಲ್ಡ್ ವ್ಯಾಲೆಂಟ್ರಿ ಮಸಲ್ಸ್. ಆ್ಯಂಡ್ ದೇ ಆರ್ ಯೂಶುವಲಿ striated and multinucleated. Okay, you can observe here. And the next one is unbranched. ಇದನ್ನೇ 3 ಬರೀಬೇಕು ಇವಾಗ ನಾವು. ಓಕೆ, ಅಷ್ಟೇ. ಓಕೆ, ಅನ್ಬ್ರಾಂಚ್ಡ್ ಆಗಿರುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಹಿಯರ್ ದೇ ಆರ್ ಸಿಲಿಂಡ್ರಿಕಲ್. ಒಂದೇ ಲೈನಲ್ಲಿ ಬರೆದ್ಬಿಡ್ಬೋದು ಇದನ್ನು. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಸಿಲಿಂಡ್ರಿಕಲ್ ಆಗಿರುತ್ತೆ. ಓಕೆ, ಯೂಶಲಿ ದ ಕಾಂಟ್ರಾಕ್ಷನ್ ಈಸ್ ಕ್ವಿಕ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಕ್ವಿಕ್ ಕಾಂಟ್ರಾಕ್ಷನ್. Okay, so now you can observe these are the different points you need to write the same for all the skeletal muscles. ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ಇಲ್ಲಿ ಯಾವ್ದು ಅಟ್ಯಾಚ್ ಆಗಿದೆ, ಎಲ್ಲಿದೆ ಅಂತ ಲೊಕೇಶನ್ ಬರೀತಾ ಹೋಗ್ತೀರಾ. ದೇ ಆರ್ ಯೂಶಲಿ ಪ್ರೆಸೆಂಟ್ ಥ್ರೂ ಔಟ್ ದ ಬಾಡಿ ಆ್ಯಂಡ್ ದೇ ಗೆಟ್ ಅಟ್ಯಾಚಸ್ ಟು ದ ಬೋನ್ಸ್ಗಳಿಗೆ ಅದು ಅಟ್ಯಾಚ್ ಆಗಿರುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ವೆನ್ ಇಟ್ ಕಮ್ಸ್ ಟು ಸ್ಮೂತ್ ಮಸಲ್ಸ್ ದೇ ಆರ್ ಕಾಲ್ಡ್ ವಿಸರಲ್ ಮಸಲ್ ಅಂತ ಹೇಳ್ತೀವಿ. ಆ್ಯಂಡ್ ದೇ ಆರ್ ಆಲ್ಸೋ ಅನ್ಸ್ಟ್ರೈಟೆಡ್ ಮಸಲ್ಸ್. ಒಂದೇ ಲೈನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ದೀಸ್ ಆರ್ ಯೂಶುವಲಿ ಫ್ಯೂಸಿಫಾರ್ಮ್, ದಟ್ ಈಸ್ ನಥಿಂಗ್ ಬಟ್ ಸ್ಪಿಂಡಲ್ ಶೇಪ್ಡ್. ಓಕೆ, ಅನ್ಸ್ಟ್ರೈಟೆಡ್, ಯಾವುದೇ ಥರ ಸ್ಟ್ರೈಷನ್ಸ್ ಇರಲ್ಲ, ಸ್ಟ್ರಿಪ್ಸ್ಗಳಿರಲ್ಲ, ಕ್ರಾಸ್ ಬ್ಯಾಂಡ್ಸ್ಗಳಿರಲ್ಲ. ಓಕೆ, ಆ್ಯಂಡ್ ವಾಟ್ ಈಸ್ ದಟ್? ಯೂನಿನ್ಯೂಕ್ಲಿಯೇಟೆಡ್. ಇದರ ಜೊತೆಗೆ ಇನ್ನೊಂದು ಇವಾಗ ಏನು ಬರಿಬೇಕಾಗತ್ತೆ? ದೀಸ್ ಆರ್ involuntary means the action, the movement of these muscles not under our control, ನಮ್ಮ ಕಂಟ್ರೋಲ್ ಇರೋದಿಲ್ಲ. they usually present in most of the gut, ಅಂದರೆ ನಮ್ಮ ಹ್ಯಾಲೋ ಕ್ಯಾವಿಟೀಸ್ಗಳೇನಿರುತ್ತೆ ಅಲ್ಲಿ ಅದು ಕಂಡು ಬರ್ತಾ ಹೋಗುತ್ತೆ. involuntary in nature. okay, so that's it. I guess we can remember all these points here only. okay, ಅದ್ರ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಮತ್ತು ಅದ್ರ ಫಂಕ್ಷನ್ ಏನು ಅಂತ. ಇನ್ನು ಕಾಂಟ್ರಾಕ್ಷನ್ ಬಂತು ಅಂತ ಹೇಳಿದ್ರೆ ಅಗೈನ್ ದಿಸ್ ಈಸ್ ಸ್ಲೋ ಕಾಂಟ್ರಾಕ್ಷನ್. ಇದು ಕೂಡ ಸ್ಲೋ ಕಾಂಟ್ರಾಕ್ಷನ್ ಅನ್ನು ಹೊಂದಿರುತ್ತೆ. ಕಾಂಟ್ರಾಕ್ಷನ್. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಕಾರ್ಡಿಯಾಕ್ ಮಸಲ್ಸ್, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ದೇ ಆರ್ ಪ್ರೆಸೆಂಟ್ ಓನ್ಲಿ ಇನ್ ಹಾರ್ಟ್, ವಾಲ್ಸ್ ಆಫ್ ಹಾರ್ಟಲ್ಲಿ ಮಾತ್ರ ಇರುತ್ತೆ. ಆ್ಯಂಡ್ ನೌ ವಿ ನೀಡ್ ಟು ಟಾಕ್ ಅಬೌಟ್ ದೇರ್ ಸ್ಟ್ರಕ್ಚರ್. ದೇ ಆರ್ ಯೂಶುವಲಿ ಸಿಲಿಂಡ್ರಿಕಲ್. ಓಕೆ, ಸಿಲಿಂಡ್ರಿಕಲ್ ಆಗಿರುತ್ತೆ. ಅದ್ರ ಜೊತೆಗೆ ಬ್ರಾಂಚ್ಡ್ ಆಗಿರುತ್ತೆ. ನಾವು ಅಲ್ಲಿ ಬರೆದು ಅನ್ಬ್ರಾಂಚ್ಡ್ ಅಂತ ಹೇಳಿ ಸ್ಕೆಲಿಟಲ್ ಮಸಲ್ಸ್ ಅಲ್ಲಿ, ಇದು ಬ್ರಾಂಚ್ಡ್ ಆಗಿರುತ್ತೆ. ಮಲ್ಟಿನ್ಯೂಕ್ಲಿಯೇಟೆಡ್. ಓಕೆ, ಇನ್ನು ಅದ್ರ ಜೊತೆಗೆ ಎಸ್, ವಾಟ್ ಈಸ್ ದಟ್? ಸ್ಟ್ರೈಟೆಡ್. ಇನ್ನು ಕಾಂಟ್ರಾಕ್ಷನ್ ಯಾವ ಥರ ಇರ್ಬೋದು? ಎಗೈನ್ ಸ್ಲೋ ಕಾಂಟ್ರಾಕ್ಷನ್ ಬಟ್ ರಿದಮಿಕ್. ಸ್ಲೋ ಕಾಂಟ್ರಾಕ್ಷನ್ ಆ್ಯಂಡ್ ರಿದಮಿಕ್. ಇದು ತುಂಬಾ ರಿದಮಿಕ್ ಆಗಿರುತ್ತೆ. ಓಕೆ, ಆ್ಯಂಡ್ ದೀಸ್ ಮಸಲ್ಸ್ ಆರ್ ವೆರಿ ಸ್ಪೆಷಲ್ ಬಿಕಾಸ್ ದೇ ಡು ನಾಟ್ ಫೆಟಿಗ್ ಈಸಿಲಿ. ಬೇಗ ಫೆಟಿಗ್ ಆಗಲ್ಲ. ದಟ್ ಬೀಟ್ಸ್ ಒನ್ಸ್ ಮ್ಯಾನ್ಸ್ ಲೈಫ್. ಜೀವನ ಪರ್ಯಂತ ಬಡಿತಾನೆ ಇರುತ್ತೆ, ಅದಕ್ಕೆ ಸುಸ್ತೇ ಆಗಲ್ಲ. ಹೌದಲ್ವಾ? ಯಾವಾಗ ಸುಸ್ತಾಗುತ್ತೆ ಅಂತ ಹೇಳಿದ್ರೆ ವೆನ್ ವಿ ಆರ್ ನಾಟ್ ಏಬಲ್ ಟು ಮೇಂಟೈನ್ ಅವರ್ ಹೆಲ್ತ್.
ದೆನ್ ಓನ್ಲಿ ದ್ಯಾಟ್ ಗೆಟ್ಸ್ ಫೆಟಿಕ್, ಅದಕ್ಕೆ ಬೇಗ ಆಯಾಸ ಆಗಿಬಿಡುತ್ತೆ. ಓಕೆ, ದ್ಯಾಟ್ ಈಸ್ ನಥಿಂಗ್ ಬಟ್ ಕಾರ್ಡಿಯಾಕ್ ಮಸಲ್ಸ್. ಈ ಎಲ್ಲ ಮಸಲ್ಸ್ಗಳದ್ದು ಸ್ಟ್ರಕ್ಚರ್ನ ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನೇನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಇನ್ನು ನ್ಯೂರಲ್ ಟಿಶ್ಯೂಗೆ ಬಂದರೆ there is no much they have given in your textbook. Don't worry about it, but just remember those two words, that is nothing but neuron. Neuron ಅನ್ನೋ ವರ್ಡನ್ನು ನೆನ್ಪಿಟ್ಕೊಳ್ಳಿ ಒಂದು. ಆದರೆ ನ್ಯೂರನ್ ಸ್ಟ್ರಕ್ಚರ್ ಕೇಳ್ತಾರೆ ಇಲ್ಲಿ. ಆ ಸ್ಟ್ರಕ್ಚರಲ್ಲಿರೋ ಬೇರೆ ಬೇರೆ ಪಾರ್ಟ್ಸ್ಗಳದ್ದು ಮತ್ತು ಫಂಕ್ಷನ್ ಗೊತ್ತಿರಲಿ ನಿಮಗೆ. ದ ಮಾಸ್ ಆಫ್ ಸೈಟೋಪ್ಲಾಸಮ್ ಆರ್ ಇಟ್ ಮೇ ಬಿ ಸೈಟಾನ್ಸ್, ದಟ್ ಈಸ್ ನಥಿಂಗ್ ಬಟ್ ನ್ಯೂರಾಗ್ಲಿಯಾ. ನ್ಯೂರಾಗ್ಲಿಯಾ ಅಂದರೆ ಮಾಸ್ ಆಫ್ ನ್ಯೂರಾನ್ಸ್ ಅಥವಾ ಸೈಟಾನ್ಸ್ಗಳಿಗೆ ನ್ಯೂರಾಗ್ಲಿಯಾ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ನ್ಯೂರಾನ್ ಸ್ಟ್ರಕ್ಚರ್ ತುಂಬ ಸಿಂಪಲ್ ಇದೆ. ಓಕೆ, ಅದರಲ್ಲಿ 2-3 ಪಾರ್ಟ್ಸ್ಗಳನ್ನ ಮಾತ್ರ ಕೇಳ್ತಾ ಹೋಗ್ತಾರೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಮೆನ್ಷನ್ ಹಿಯರ್ ಓನ್ಲಿ ಫ್ಯೂ ಪಾಯಿಂಟರ್ಸ್. ಆ್ಯಂಡ್ ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ದ ನ್ಯೂರಾನ್ ಹ್ಯಾವಿಂಗ್ ದ ಡೆಂಡ್ರೈಟ್ಸ್. ಇಲ್ಲಿ ಡೆಂಡ್ರೈಟ್ಸ್ಗಳಿರುತ್ತೆ ಈ ಥರ. ಆ್ಯಂಡ್ ಹಿಯರ್ ಈಸ್ the nucleus. Okay, here there is a cyton along with a Nissls granule. There is one more word they are going to ask about, neurolemma. Neurolemma anta keltare. So what is that? So that is the covering sheath of the myelin, or it may be, what is that? Axon. Axon na cover ಮಾಡ್ಕೊಳ್ಳೋದು. So dendrites word ಗೊತ್ತಿದೆ ನಿಮಗೆ. ಇನ್ನು ಇಲ್ಲಿ myelin sheath. myelin sheath. ಆದರೆ ಅವರು ಬೇರೆ ಥರ ವರ್ಡಲ್ಲಿ ಕೇಳ್ತಾರೆ, ನ್ಯೂರಿಲೆಮ್ಮಾ ಅಂತ ನೆನ್ಪಿಟ್ಕೊಳ್ಳಿ. ನ್ಯೂರಿಲೆಮ್ಮಾ. ಆ್ಯಂಡ್ ಎಕ್ಟೋಡರ್ಮಲ್ ಆರಿಜಿನ್, ದೀಸ್ ಆರ್ ಕಾಲ್ಡ್ ಎಕ್ಟೋಡರ್ಮಲ್ ಆರಿಜಿನ್ ಅಂತ ಹೇಳ್ತೀವಿ. ಆರಿಜಿನ್, ರಿಮೆಂಬರ್ ದಿಸ್. ಓಕೆ, ತುಂಬ ಏನಿಲ್ಲ. ನ್ಯೂರಾಗ್ಲಿಯಾ, ಗ್ಯಾಂಗ್ಲಿಯಾನ್ಸ್ ಅಂತ ಹೇಳಿದ್ರೆ ಗ್ರೂಪ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ, ನರ್ವ್ ಸೆಲ್ಸ್ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇಲ್ಲಿ ಈ ವರ್ಡು ಯಾವುದು, ನ್ಯೂರಿಲೆಮ್ಮಾ, ಇದೊಂದೇ ನೆನ್ಪಿಟ್ಕೊಂಡಿರಿ ಅಷ್ಟೇ. ಸೊ ಅದರ್ವೈಸ್ ಯಾಕೆ ಸರ್ ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಂಟೈರ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಂಡರ್ ದ ಚಾಪ್ಟರ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ದೇರ್. ಅಲ್ಲಿ ಬ್ರೈನ್ ಬಗ್ಗೆ, ನರ್ವಸ್ ಸಿಸ್ಟಮ್ ಬಗ್ಗೆ, ಯೂನಿಪೋಲಾರ್, ಮಲ್ಟಿಪೋಲಾರ್ ಅಲ್ಲೆಲ್ಲ ತಿಳ್ಕೊಳ್ತಾ ಹೋಗ್ತೀವಿ, ಹೌದಲ್ವಾ? ಬೈಪೋಲಾರ್ ಎಲ್ಲಿರುತ್ತೆ ಅಂತ ಗೊತ್ತಿದೆಯಾ? ರೆಟಿನಾ ಆಫ್ ಯುವರ್ ಐಸ್ ಅಲ್ಲಿ ಇರ್ಬೋದು. ಈ ಥರ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂರಾನ್ಸ್ಗಳಿರುತ್ತೆ. ವಿ ಯೂಸ್ ಟು ಕ್ಲಾಸಿಫೈ ದಮ್ ಆಸ್ ಯೂನಿಪೋಲಾರ್, ಬೈಪೋಲಾರ್, ಮಲ್ಟಿಪೋಲಾರ್ ಅಂತ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ತನಕ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ಗಳನ್ನ ತಿಳ್ಕೊಂಡಿದ್ವಿ. ಈ ಬೇಸಿಸ್ ಮೇಲೆ ಇವಾಗ ಕೆಲವು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಟ್ರೈ ಟು ಸಾಲ್ವ್ ಆಲ್ ದೀಸ್ ಕ್ವಶನ್ಸ್ ಆ್ಯಂಡ್ ರಿಮೆಂಬರ್ ದ ಎಂಟೈರ್ ಕಾನ್ಸೆಪ್ಟ್ ರೈಟ್ ನೌ. ಈಗ ಏನೇನು ತಿಳ್ಕೊಂಡಿದ್ದೀರಾ ಆ ಕಾನ್ಸೆಪ್ಟ್ನ ನೆನ್ಪಿಟ್ಕೊಂಡು ಈಗ ಮುಂದಿನ ಒಂದು ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆನಾ? ಎಸ್, ದೇ ಆರ್ ಇಯರ್. ವೆರಿ ಸಿಂಪಲ್ ಕ್ವಶನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್. ಎಲ್ಲವೂ ಕೂಡ ನಾಲೆಡ್ಜ್ ಬೇಸ್ಡ್ ಕ್ವಶನ್ಗಳೇ. ಅದ್ರ ಜೊತೆಗೆ ಈಸಿ ಮತ್ತು ಮೀಡಿಯಮಲ್ಲೇ ಇರುತ್ತೆ ಲೆವೆಲ್. ಓಕೆ, ನೌ ಯು ಕ್ಯಾನ್ ಅಬ್ಸರ್ವ್. Keratinized stratified squamous epithelium is found in. Remember, squamous epithelium, stratified squamous epithelium. There are usually two types, keratinized and non-keratinized. Keratinized usually present in dry surface of the skin. Non-keratinized usually present in the wet or moist surface of the buccal cavity and the vagina. Now they are asking, keratinized stratified squamous epithelial tissue, they usually present in epidermis. That means I'm just writing dry surface of the skin. Dry surface of the skin ಅಲ್ಲಿ ಇರುತ್ತೆ. ಸೊ ಇದಿಷ್ಟು ಗೊತ್ತಿರಲಿ ನಿಮಗೆ. ಇನ್ನು ಮೌತ್ ಕ್ಯಾವಿಟಿ, ಬಕಲ್ ಕ್ಯಾವಿಟಿಯಲ್ಲಿ ಇರೋದು ಯಾವುದಾಗಿರುತ್ತೆ? ಸೊ ದಟ್ ಈಸ್ ಸಮಥಿಂಗ್ ವಾಟ್ ನಾನ್ ಕೆರಾಟಿನೈಸ್ಡ್. ಇನ್ನು ಟ್ರೇಕಿಯಾದಲ್ಲಿ ಏನಿರುತ್ತೆ? columnar epithelial tissue ಅಥವಾ ಸಿಲೇಟೆಡ್ columnar epithelial tissue ಇರುತ್ತೆ. ಲೈನಿಂಗ್ ಆಫ್ ದ ಬ್ಲಡ್ ವೆಸಲ್ಸ್ ಯಾವುದಿರುತ್ತೆ? ದಟ್ ಈಸ್ ಸಿಂಪಲ್ ಸ್ಕ್ವಾಮಸ್ ಎಪಿಥಿಲಿಯಲ್ ಟಿಶ್ಯೂ ಇರುತ್ತೆ. ಓಕೆ, ರಿಮೆಂಬರ್, ಇಲ್ಲಿರೋದು columnar epithelial tissue, ಅದರಲ್ಲೂ ಕೂಡ ಸಿಲಿಯೇಟೆಡ್. ಮೌತಲ್ಲಿರೋದು ನಾನ್ ಕೆರಾಟಿನೈಸ್ಡ್. ಓಕೆ, ಕೆರಾಟಿನೈಸ್ಡ್. ನೆಕ್ಸ್ಟು ಲೈನಿಂಗ್ ಆಫ್ ಬ್ಲಡ್ ವೆಸಲ್ಸ್ ಅಲ್ಲಿ ಇರೋದು ಯಾವುದು ಅಂತ ಹೇಳಿದ್ರೆ ಸಿಂಪಲ್ squamous epithelial tissue. Simple squamous. So remember this. Next question is here. Match the column 1 and 2 with respect to the nucleus of the WBCs. As I said, it's very important. ಕೇಳಿದ್ದಾರೆ ಇದನ್ನ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಸೊ ನ್ಯೂಟ್ರೋಫಿಲ್ಸ್, ಯೋಸಿನೋಫಿಲ್, ಬ್ಯಾಸೋಫಿಲ್, ಲಿಂಫೋಸೈಟ್ ಆ್ಯಂಡ್ ಮಾನೋಸೈಟ್. ಒಂದು ಎರಡನ್ನ ನೆನ್ಪಿಟ್ಕೊಳ್ಳಿ. ಯಾವುದ್ರು ಇಲ್ಲಿ ಏನಪ್ಪ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ರೆ ತುಂಬ ಈಸಿ ಆನ್ಸರ್ ಮಾಡೋದು. ನಿಮ್ಗೆ ಯಾವುದು ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿರುತ್ತೋ ಅದನ್ನು ಮ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಅದೇ ಮ್ಯಾಚನ್ನು 3 ಸಲ ಕೊಟ್ಬಿಟ್ಟಿರ್ತಾರೆ, A1 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 A3 ಅಂತ.
ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದನ್ನು ಬಿಟ್ಟರೆ ಟ್ರೈ ಟು ಫೋಕಸ್ ದ ಪರ್ಫೆಕ್ಟ್ ಆನ್ಸರ್ ದಟ್ ಯು ನೋ. ನಿಮಗೆ ಗೊತ್ತಿರೋದನ್ನೇ ಫೋಕಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಈಗ ನಿಮ್ಗೆ ಏನು ಗೊತ್ತು ಇದರಲ್ಲಿ ಅನ್ನೋದನ್ನೇ ಎಕ್ಸ್ಪ್ಲೇನ್ ಮಾಡಿದೆ, ನೆನ್ಪಿಟ್ಕೊಳ್ಳಿ. ದ ವೆರಿ ಫಸ್ಟ್ ಒನ್ ಲಿಂಫೋಸೈಟ್ ಅಂತ ಬರ್ತಿದ್ದೆ ನಾನು. ಲಿಂಫೋಸೈಟಲ್ಲಿ ಲಾರ್ಜ್ ಸಿಂಗಲ್ ನ್ಯೂಕ್ಲಿಯಸ್ ಅಂತ, ಅದರ ಕೆಳಭಾಗದಲ್ಲಿ ಕಿಡ್ನಿ ಶೇಪ್ಡ್ ಮಾನೋಸೈಟ್ ನ್ಯೂಕ್ಲಿಯಸ್, ಅದು ಕಿಡ್ನಿ ಶೇಪಲ್ಲಿರುತ್ತೆ, ಅದು ಮಾನೋಸೈಟ್ಗಳಲ್ಲಿ. ಸೊ ಹಾಗೆ ಈಗ ಲಿಂಫೋಸೈಟ್ ನಿಮಗೆ ಯಾವುದು ಲಾರ್ಜ್ ನ್ಯೂಕ್ಲಿಯಸ್ ಸಿಂಗಲ್, ಅಲ್ಲಿಗೆ D1 ಅಂತ ಆದರೆ ಯಾವುದಿದೆ ನೋಡಿ D1. ಓಕೆ, ಒಂದೇ ಒಂದು ಆಪ್ಷನ್ ಇದೆ ಇವಾಗ, ಅದೇನೋ ಆನ್ಸರ್ ಅಂತ ಚೆಕ್ ಮಾಡ್ಕೊಳ್ಳೋಣ. ಹಾಗೇನೆ ಮಾನೋಸೈಟ್ ಕಿಡ್ನಿ ಶೇಪಲ್ಲಿ ಇದೆ ಅಂತ ಗೊತ್ತಿರುತ್ತೆ ನಿಮಗೆ, ನೆನ್ಪಿಟ್ಕೊಳ್ಳಿ ಅದನ್ನು ಯಾವ ಥರ ಇದೆ ಅಂತ. ಕಿಡ್ನಿ ಶೇಪಲ್ಲಿ ಇರೋದು ಮಾನೋಸೈಟ್. ಸೊ ಹಾಗಾಗಿ E3 ಆಗಿದೆ. ಎಸ್, ಕರೆಕ್ಟ್ ಆಗಿದೆ E3. ನೆಕ್ಸ್ಟ್ ಅದೇ ಥರ ಬೇರೆ ಇದನ್ನು ಮ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಇವಾಗ A4, ಎ ಯಾವುದಿದೆ ನ್ಯೂಟ್ರೋಫಿಲ್, ಯಾವುದು ಹೇಳಿದ್ದು ಎಸ್ ಶೇಪ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದು ಯಾವ ಶೇಪಲ್ಲಿ ಇರ್ಬೋದು 2 to 3 ಅಂತಲೂ ಕೊಡ್ಬೋದು, ಅಥವಾ 2 to 7. ಓಕೆ, 1 minute. ಓಕೆ, ಸಾರಿ, ನ್ಯೂಟ್ರೋಫಿಲ್ಸ್ ಅಂತ ಹೇಳಿದ್ರೆ ಲಾಸ್ಟ್ ಒನ್ನಲ್ಲ ನಾವು ಬರ್ತಿದ್ದು. ಹಾಗಾಗಿ ಯಾವುದು ಅಂತ ಹೇಳಿದ್ರೆ ನ್ಯೂಟ್ರೋಫಿಲ್ಸ್, ದಟ್ ಈಸ್ ನಥಿಂಗ್ ಬಟ್ 2 to 7 ಲೋಬ್ಡ್. ಇನ್ನು B5 ಅಂತ ಇದೆ, ದಟ್ ಈಸ್ ಬೈಲೋಬ್ಡ್. ಆ್ಯಂಡ್ ಫೈನಲಿ C2 ಅಂತ ಇದೆ, ಸೊ ದಟ್ ಈಸ್ ನಥಿಂಗ್ ಬಟ್ ಬ್ಯಾಸೋಫಿಲ್ಸ್ 2 to 3 ಲೋಬ್ಡ್ ಅಂತ ಹೇಳ್ತೀವಿ. ಓಕೆ, ಬೈಲೋಬ್ಡ್ ಅಂತ, ಬೈಲೋಬ್ಡ್ ಅಂತ ಏನಲ್ಲ 2 to 3 ಲೋಬ್ಡ್ ಅಂತ ಹೇಳ್ಬೋದು. ಸೊ ದ ರೈಟ್ ಆನ್ಸರ್ ಈಸ್ A4, B5, C2, D1, E3 ಅಂತ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಸ್ಮೂತ್ ಮಸಲ್ಸ್ ಆರ್. ಇವಾಗ ತಾನೇ ಹೇಳ್ದು ಸ್ಮೂತ್ ಮಸಲ್ಸ್ ಅಂತ ಹೇಳಿದ್ರೆ ವಿಸರಲ್ ಮಸಲ್ ಅಂತ ಹೇಳ್ತೀವಿ, ಹೌದಾ? ವಿಸೆರಾ ಆರ್ ವಿಸರಲ್ ಮಸಲ್ಸ್, ದೇ ಆರ್ ಇನ್ವಾಲೆಂಟ್ರಿ ಇನ್ ನೇಚರ್, ದೇ ಆರ್ ಅನ್ಸ್ಟ್ರೈಪ್ಡ್. ಅದರಲ್ಲಿ ಯಾವುದೇ ಥರ ಸ್ಟ್ರೈಷನ್ಸ್ಗಳಿರಲ್ಲ, ಕ್ರಾಸ್ ಬ್ಯಾಂಡ್ಸ್ ಇರಲ್ಲ, ಯೂನಿನ್ಯೂಕ್ಲಿಯರ್ಡ್ ಆಗಿರುತ್ತೆ, ಫ್ಯೂಸಿಫಾರ್ಮ್ ಆಗಿರುತ್ತೆ, ಸ್ಪಿಂಡಲ್ ಶೇಪಲ್ಲಿ ಇರುತ್ತೆ. ಯಾವುದಿರ್ಬೋದು? ದೇ ಆರ್ ಇನ್ವಾಲೆಂಟ್ರಿ, ಫ್ಯೂಸಿಫಾರ್ಮ್, ನಾನ್ ಸ್ಟ್ರೈಟೆಡ್. ಕರೆಕ್ಟ್ ಆಗಿದೆ ಅನ್ನಿಸ್ತಾ ಇದೆ. ವಾಲೆಂಟ್ರಿ ಅಲ್ಲ, ಮಲ್ಟಿನ್ಯೂಕ್ಲಿಯೇಟೆಡ್ ಅಲ್ವೇ ಅಲ್ಲ. ಇನ್ವ್ಯಾಲೆಂಟ್ರಿ ಹೌದು, ಸಿಲಿಂಡ್ರಿಕಲ್ ಅಲ್ಲ, ವಾಲೆಂಟ್ರಿ ಅಲ್ಲ. ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಇನ್ವ್ಯಾಲೆಂಟ್ರಿ, ಫ್ಯೂಸಿಫಾರ್ಮ್, ನಾನ್ ಸ್ಟ್ರೈಟೆಡ್. ಸೊ ದೇ ಆರ್ ಯೂಶಲಿ ಪ್ರೆಸೆಂಟ್ ಲೈಕ್ ದಿಸ್. ಓಕೆ, ಈ ಥರ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಮ್ಯಾಚ್ ದ ಲಿಸ್ಟ್ 1 ವಿತ್ ಲಿಸ್ಟ್ 2. ಲಿಸ್ಟ್ 1ಅಲ್ಲಿ ಒಂದು ಪಾರ್ಟ್ಸ್ಗಳನ್ನ ಕೊಟ್ಟಿದ್ದಾರೆ, ಈ ಕಡೆ ಯಾವ ಥರ ಕೊಟ್ಟಿದ್ದಾರೆ ನೋಡೋಣ. ಹಾಗೇನೆ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಬ್ರಾಂಕ್ಯೂಲ್ಸ್, ಗಾಬ್ಲೆಟ್ ಸೆಲ್ಸ್, ಟೆಂಡಾನ್ಸ್ ಆ್ಯಂಡ್ ಅಡಿಪೋಸ್ ಟಿಶ್ಯೂ. ಅವಾಗಲೇ ಹೇಳಿದಾಗೆ ನಿಮ್ಗೆ ಯಾವುದು ಪಕ್ಕ ಆನ್ಸರ್ ಗೊತ್ತಿರುತ್ತೋ ಅದನ್ನೇ ಗೆಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಎಕ್ಸಾಂಪಲ್, ಸರ್ ಐ ನೋ ಅಬೌಟ್ ದ ಅಡಿಪೋಸ್ ಟಿಶ್ಯೂ. ಅಡಿಪೋಸ್ ಟಿಶ್ಯೂ ಬಗ್ಗೆ ಗೊತ್ತಿದ್ರೆ ಎಲ್ಲಿ ಯಾವ ಥರ ಇರುತ್ತೆ ಅದು ಅಂತ ಗೊತ್ತಿರಬೇಕು ನಿಮಗೆ. ಡೆನ್ಸ್ ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ ಆಗಿರುತ್ತಾ, ಲೂಸ್ ಕನೆಕ್ಟಿವ್ ಟಿಶ್ಯೂ ಆಗಿರುತ್ತಾ, ಅಥವಾ ಗ್ಲ್ಯಾಂಡ್ಯುಲರ್ ಟಿಶ್ಯೂ ಆಗಿರುತ್ತಾ? ರಿಮೆಂಬರ್ ದ ಕ್ಲಾಸಿಫಿಕೇಶನ್. ಆ್ಯಸ್ ಐ ಸೆಡ್, ಕ್ಲಾಸಿಫಿಕೇಶನ್ ಗೊತ್ತಿರಬೇಕು. ಅಲ್ಲಿ ನಾವು ಬರೆದು ಯಾವುದಂತ ಹೇಳ್ಬಿಟ್ಟು ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಅಡಿಪೋಸ್ ಕನೆಕ್ಟಿವ್ ಟಿಶ್ಯೂ ಅಂತೆಲ್ಲ ಬರ್ದಿದ್ದೀವಿ. ಯಾವುದ್ರಲ್ಲಿ ಬಂತು ಅದು? ದಟ್ ಈಸ್ ಯೂಶಲಿ ಕಮ್ಸ್ ಅಂಡರ್ ವಾಟ್? ಪ್ರಾಪರ್ ಕನೆಕ್ಟಿವ್ ಟಿಶ್ಯೂ. ಸೊ ನಾವು ಯು ಕ್ಯಾನ್ ರಿಮೆಂಬರ್. ಸೊ ವಾಟ್ ಈಸ್ ದಟ್? ಅಡಿಪೋಸ್ ಟಿಶ್ಯೂ ಅಂತ ಹೇಳಿದ್ರೆ ಯಾವ್ದು ಗೊತ್ತಿದೆ ಅದು? ಈಗ ಸಿಲಿಯೇಟೆಡ್ ನಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ, ಸರ್ ಬ್ರಾಂಕ್ಯೂಲ್ಸಲ್ಲಿ ಇರುತ್ತೆ ಅದು ಅಂತ, ಅದನ್ನು ಡೈರೆಕ್ಟಾಗಿ ಹಾಕ್ಬಿಡ್ಬೋದು. ಇಲ್ಲ, ಇಲ್ಲೇ ಬರೆಯೋಣ, ಅಡಿಪೋಸ್ ಟಿಶ್ಯೂ ದಟ್ ಈಸ್ ಯೂಶಲಿ ಕಮ್ಸ್ ಅಂಡರ್ ದ ಲೂಸ್ ಕನೆಕ್ಟಿವ್ ಟಿಶ್ಯೂ. ಅಂದರೆ ಯಾವುದದು D2 ಆಯಿತು, ಇಲ್ಲಿದೆ ಇವಾಗ D2. ಅದೇನ ಕರೆಕ್ಟ್ ಅಂತ ನೋಡೋಣ ಇವಾಗ. A4 ಬ್ರಾಂಕ್ಯೂಲ್ಸಲ್ಲಿ ಏನಾಗಿರುತ್ತೆ? ಸಿಲಿಯೇಟೆಡ್ ಎಪಿಥೆಲಿಯಮ್ ಇರುತ್ತೆ. ಸೊ ಕರೆಕ್ಟ್ ಆಗಿದೆ. ನೆಕ್ಸ್ಟು ಗಾಬ್ಲೆಟ್ ಸೆಲ್ಸ್ ಎಲ್ಲಿದೆ ನೆನಪಿದೆಯಾ ನಿಮಗೆ? ಸೊ ದಟ್ ವಾಸ್ ಯೂಶಲಿ ದಟ್ ಈಸ್ ನಥಿಂಗ್ ಬಟ್ B3. ಗ್ಲ್ಯಾಂಡ್ಯುಲರ್ ಟಿಶ್ಯೂ, ರಿಮೆಂಬರ್ ದಟ್? ಗ್ಲ್ಯಾಂಡ್ಯುಲರ್ ಟಿಶ್ಯೂಲ್ಲಿ ಗಾಬ್ಲೆಟ್ಸ್ ಅಂತ ಹೇಳಿದೋ ನಾವಲ್ಲಿ. ಯೂನಿಸೆಲ್ಯುಲಾರ್ isolated glandular tissue present in goblets of alimentary canal. So that is glandular tissue. So that is nothing but option C is the right one. Okay na? ಏನಂತ ಇನ್ನೊಂದ್ಸಲ ಹೇಳೋಣ ಇವಾಗ. ಬ್ರಾಂಕ್ಯೂಲ್ಸ್ ಅಲ್ಲಿ ಇರೋದು ciliated epithelium. Goblets of cells are usually present in the alimentary canal and they are glandular isolated unicellular cells. ನೆಕ್ಸ್ಟ್ ಉಳಿದಾಗೆ ಟೆಂಡನ್ಸ್ಗಳಿಗೆ ಬಂದರೆ ದೇ ಆರ್ ನಥಿಂಗ್ ಬಟ್ ಲೂಸ್ ಕನೆಕ್ಟಿವ್ ಟಿಶ್ಯೂ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಟೆಂಡನ್ಸ್ ಅಲ್ವಾ? ಓಕೆ, C1 ಡೆನ್ಸ್ ರೆಗ್ಯುಲರ್, ಅದರಲ್ಲಿ 2 ಥರ ಟೆಂಡನ್ಸ್ ಮತ್ತು ಲಿಗಮೆಂಟ್ಸ್. ಇನ್ನು ಅಡಿಪೋಸ್ ಟಿಶ್ಯೂಗೆ ಬಂದರೆ ಲೂಸ್ ಕನೆಕ್ಟಿವ್ ಟಿಶ್ಯೂ. ತುಂಬ ಈಸಿ ಇದೆ, ಒಂದನ್ನು ಯಾವುದಾದ್ರೂ ನೀಟಾಗಿ ಪರ್ಫೆಕ್ಟಾಗಿ ಬರೀಲಿಕ್ಕೆ ಟ್ರೈ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಅಡ್ಜಸೆಂಟ್ ಬೋನ್ಸ್ ಆಫ್ ದ ವರ್ಟಿಬ್ರಲ್ ಕಾಲಮ್?
ವರ್ಟಿಬ್ರಲ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ಅಡ್ಜಸೆಂಟ್ ಬೋನ್ಸ್ಗಳೇನಿದೆ ಅದಕ್ಕೆ ವರ್ಟಿಬ್ರೆ ಅಂತ ಹೇಳ್ತೀವಿ, ವರ್ಟಿಬ್ರೆ. ಸೊ ಅಲ್ಲಿರೋ ಏನು ಜಂಕ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ವಿ ನೀಡ್ ಟು ಆನ್ಸರ್ ಫಾರ್ ದಟ್ ಒನ್. ವಾಟ್ ಈಸ್ ದಟ್? ಏರಿಯೋಲಾರ್ ಟಿಶ್ಯೂ, ಸ್ಮೂತ್ ಮಸಲ್, intercalated disc and cartilage. Okay, there cartilaginous tissue is present. Intercalated disc is present only in heart. Okay, gap junction ಅಂತ ಹೇಳ್ತೀವಲ್ಲ ಅಲ್ಲಿ. ಸ್ಮೂತ್ ಮಸಲ್ಸ್ ಯು ನೋ ದಟ್ ವಿಸರಾ, ಸೊ ಇಂಟರ್ನಲ್ ಆರ್ಗನ್ಸ್ಗಳಲ್ಲಿ ಕಂಡು ಬರುತ್ತೆ. ಏರಿಯೋಲಾರ್ ಟಿಶ್ಯೂ ಜಸ್ಟ್ ಪ್ರೆಸೆಂಟ್ ಬಿಲೋ ದ ಸ್ಕಿನ್. ಸೊ ಇದು ಬಿಲೋ ದ ಸ್ಕಿನ್ ಅಂತ ಹೇಳೋಣ. ಬಿಲೋ ದ ಸ್ಕಿನ್ ಅಲ್ಲಿ ಬಂದರೆ ಓಕೆ, ಬೇರೆ ಇದಕ್ಕೂ ಕೂಡ ನಿಮ್ಗೆ ಆನ್ಸರ್ ಗೊತ್ತಿರಬೇಕಲ್ಲ. ಸ್ಮೂತ್ ಮಸಲ್ಸ್, ವಿಸೆರಾ, okay, internal body parts. Intercalated disc present in cardiac. So the right answer is cartilage. Next, which of the following statements wrongly represents the nature of smooth muscle? ಇದು ಸ್ಮೂತ್ ಮಸಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಇಂಡಿಕೇಟ್ ಮಾಡುತ್ತೆ. 3 ಕರೆಕ್ಟ್ ಆಗಿದೆ, 1 ಮಾತ್ರ ರಾಂಗ್ ಆಗಿದೆ. ಈ ಥರ ಕ್ವಶನ್ಸ್ಗಳಿಂದ ನಮಗೆ ಆ ಎಂಟೈರ್ ಒಂದು ನೋಟ್ಸ್ ಸಿಗುತ್ತೆ. ಓಕೆ, ಅಂದರೆ 3 ಪಾಯಿಂಟ್ಗಳನ್ನ ನಾವು ಸ್ಮೂತ್ ಮಸಲ್ ಬಗ್ಗೆ ಬರಿಬೋದು ಅಂತ. ದೇ ಆರ್ ಇನ್ವಾಲೆಂಟ್ರಿ ಮಸಲ್ಸ್. ಆಫ್ ಕೋರ್ಸ್ ದೇ ಆರ್ ಇನ್ವಾಲೆಂಟ್ರಿ. ಕಮ್ಯುನಿಕೇಷನ್ ಅಮಾಂಗ್ ದ ಸೆಲ್ ಪರ್ಫಾರ್ಮ್ಡ್ ಬೈ ದ ಇಂಟರ್ಕ್ಯಾಲೇಟೆಡ್ ಡಿಸ್ಕ್. ಐ ಗೆಸ್ ನಾಟ್. ಲೆಟ್ಸ್ ಚೆಕ್ ಒನ್ಸ್. ದೀಸ್ ಮಸಲ್ಸ್ ಪ್ರೆಸೆಂಟ್ ಇನ್ ದ ವಾಲ್ಸ್ ಆಫ್ ಬ್ಲಡ್. ಎಸ್, ಆಫ್ ಕೋರ್ಸ್. ಆ್ಯಂಡ್ ದೀಸ್ ಮಸಲ್ಸ್ ಹ್ಯಾವ್ ನೋ ಸ್ಟ್ರಯೇಷನ್ಸ್, ಆಫ್ ಕೋರ್ಸ್. ಸೊ ಹಾಗಾಗಿ ಈಗ 3ಕ್ಕೆ ರೈಟ್ ಮಾರ್ಕ್ ಹಾಕಿದ್ದೀನಿ ಅಂತ ಹೇಳಿದ್ರೆ ದೋಸ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ, ಆದರೆ ಅವ್ರು ಕೇಳಿರೋದು ಯಾವುದು, ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ. ಸೊ ಹಾಗಾಗಿ ದಿಸ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್, ಎನ್ಸ್ ಇಟ್ ಈಸ್ ದ ರೈಟ್ ಆನ್ಸರ್. ಸೊ ದ ರೈಟ್ ಆನ್ಸರ್ ಈಸ್ ಕಮ್ಯುನಿಕೇಷನ್ ಅಮಾಂಗ್ ದ ಸೆಲ್ಸ್ ಪರ್ಫಾರ್ಮ್ಡ್ ಬೈ ದ ಇಂಟರ್ಕ್ಯಾಲೇಟೆಡ್ ಡಿಸ್ಕ್ ಇಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್, ಐಡೆಂಟಿಫೈ ದ ಟೈಪ್ಸ್ ಆಫ್ ಸೆಲ್ ಜಂಕ್ಷನ್ಸ್ that helps to stop leaking the substances across a tissue. One junction. Okay. Second one, facilitation of communication with the neighboring cells via rapid transfer of ions and molecules. 2 ಜಂಕ್ಷನ್ಗಳನ್ನ ಕೇಳ್ತಾ ಇದ್ದಾರೆ. ಆ 2 ಜಂಕ್ಷನ್ಗಳು ಯಾವ್ಯಾವುದು? ವೆರಿ ಫಸ್ಟ್ ಒನ್, ಟೈಟ್ ಜಂಕ್ಷನ್, adhering junction and gap junction. Tight junction is responsible for, yes, that is maintaining, and that is maintaining, what is that? Controlling the leaking of the substances from it. ಅದರಿಂದ ಲೀಕ್ ಆಗದೇ ಇರೋ ಥರ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಈಗ ಏನಿದೆ ನೋಡಿ, ದ ಮೈನ್ ಥಿಂಗ್ ಇದನ್ನೇ ಹೇಳ್ತಾ ಇರೋದು ಇವಾಗ, ಸ್ಟಾಪ್ ದ ಲೀಕಿಂಗ್ ಆಫ್ ಸಬ್ಸ್ಟೆನ್ಸಸ್ ಅಕ್ರಾಸ್ ದ ಟಿಶ್ಯೂ ಅಂತ. ಸೊ ಯಾವುದಿರ್ಬೋದು? ಟೈಟ್ ಜಂಕ್ಷನ್, ಗ್ಯಾಪ್ ಜಂಕ್ಷನ್ ಕರೆಕ್ಟ್ ಆಗಿದೆ. ಅಡೇರಿಂಗ್ ಜಂಕ್ಷನ್ ಅಲ್ಲ, ಅಡೇರಿಂಗ್ ಜಂಕ್ಷನ್ ಅಲ್ಲ, ಮತ್ತು ಅಡೇರಿಂಗ್ ಜಂಕ್ಷನ್ ಅಲ್ಲ. ಓಕೆ, ಸೊ ದಟ್ ಇಸ್ ದ ರೈಟ್ ಆನ್ಸರ್. ಕಾನ್ಸೆಪ್ಟ್ನ ಮುಂಚೆಯಿಂದ ನಾವು ನೋಡ್ಕೊಂಬಂದಿದ್ರೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಇವಾಗ ನಿಮಗೆ ಬಿಗಿನಿಂಗಿಂದ. ನೆಕ್ಸ್ಟು, ಕ್ಯೂಬಾಯ್ಡಲ್ ಎಪಿಥೀಲಿಯಂ ವಿತ್ ಬ್ರಷ್ ಬಾರ್ಡರ್ಡ್ ಮೈಕ್ರೋವಿಲ್ಲೈ ಈಸ್ ಫೌಂಡ್ ಇನ್. ಕ್ಯೂಬಾಯ್ಡಲ್ ಅಂತ ಕೇಳ್ತಾ ಇದ್ದಾರೆ. ಕಲುಮ್ನಾರ್ ಅಂತ ಕೇಳಿದರೆ ನೀವು ಡೈರೆಕ್ಟಾಗಿ ಸ್ಮಾಲ್ ಇಂಟೆಸ್ಟೈನ್ ಅಂತ ಬರಿಬೋದಿತ್ತು, ಆದರೆ ಅವ್ರು ಕೇಳ್ತಾ ಇರೋದು ಕ್ಯೂಬಾಯ್ಡಲ್. ಸೊ ಕ್ಯೂಬಾಯ್ಡಲ್ ಎಪಿಥೀಲಿಯಂ ವಿತ್ ಬ್ರಷ್ ಬಾರ್ಡರ್ಡ್ ಮೈಕ್ರೋವಿಲ್ಲೈ ಈಸ್ ಪ್ರೆಸೆಂಟ್ ಇನ್ PCT of what? Nephron. Proximal convoluted tubules of the nephron. Eustachian tubal ಇರೋದು ಯಾವುದು? ನೆನಪಿದೆಯಾ? ಸೊ ದಟ್ ಈಸ್ ಯೂಶುವಲಿ ನಥಿಂಗ್ ಬಟ್ ನಾನ್ ಸಿಲಿಯೇಟೆಡ್. ನೆನಪಿರ್ಬೇಕು ನಿಮಗೆ ಇವಾಗ. ಲೈನಿಂಗ್ ಆಫ್ ಇಂಟೆಸ್ಟೈನ್. ಸೊ ದಟ್ ಈಸ್ ನಥಿಂಗ್ ಬಟ್ columnar brush border. So ducts of salivary glands. So there you can observe different types of glands and ducts. ಇನ್ನೊಂದು ಸಲ ಹೇಳಿದ್ದೆ, ಒಂದು ನ್ಯೂಕ್ಲಿಯಸ್ ಶೇಪನ್ನು ಕೇಳಿದರೆ ಇನ್ನೊಂದು ಫಂಕ್ಷನ್ ಕೇಳ್ತಾರೆ WBC ಅಂತ. ಇವಾಗ WBC ಟೈಪ್ಸ್ಗಳಲ್ಲಿ ಫಂಕ್ಷನ್ ಕೇಳಿದ್ದಾರೆ. ಹಾಗೆ ನೋಡಿ, ನಿಮ್ಗೆ ಯಾವ್ದು ಗೊತ್ತಿರುತ್ತೆ ಅದನ್ನು ಫಸ್ಟು ಮ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಜಸ್ಟ್ ಟ್ರೈ ಟು ಮ್ಯಾಚ್ ದ್ಯಾಟ್ ಯು ನೋ ಪರ್ಫೆಕ್ಟ್ಲಿ. ಸೊ ಫಸ್ಟ್ ಒನ್, ಲಿಂಫೋಸೈಟ್ ಏನು ಮಾಡುತ್ತೆ? ಇಮ್ಯೂನ್ ರೆಸ್ಪಾನ್ಸ್ ಮಾಡುತ್ತಾ? ಎಸ್, ಆಫ್ ಕೋರ್ಸ್ D1 ಯಾವುದಿದೆ? ಇದೆ, ಒಂದೇ ಇರೋದು ಇವಾಗ. ಅದಕ್ಕೆ ಕೆಳಗಡೆಯಿಂದ ಬಂದ್ಬಿಟ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಹಾಗಾಗಿ D1 ಇದೆ, ಟ್ರೈ ಮಾಡೋಣ ಅದೇನಾ ಅಂತ ಚೆಕ್ ಮಾಡಬೇಕು ಇವಾಗ. ಸೊ ಇನ್ನೊಂದಿದೆ ನೋಡೋಣ, ಯಾವುದು? A3 ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿದೆಯಾ? A3 ರಿಲೀಸ್ ಹಿಸ್ಟಮೈನ್ ಡಿಸ್ಟ್ರಕ್ಟಿವ್ ಎನ್ಸೈಮ್ಸ್. ದಟ್ಸ್ ಕರೆಕ್ಟ್. ಆ್ಯಂಡ್ ದಿಸ್ ಒನ್ ಇಸ್ ಆಲ್ಸೋ ಕರೆಕ್ಟ್. ನ್ಯೂಟ್ರೋಫಿಲ್ಸ್ ಏನು ಹೇಳ್ತಾ ಇದೆ ಇಲ್ಲಿ ಇವಾಗ ನಾವು ಮಾರ್ಕ್ ಮಾಡಿರೋದ್ರಲ್ಲಿ? B4 ಅಂತ ಹೇಳ್ತಾ ಇದೆ. ಓಕೆ, ವಾಟ್ ಈಸ್ ದಟ್? ರಿಲೀಸಿಂಗ್ ಗ್ರ್ಯಾನ್ಯೂಲ್ಸ್ ಕಂಟೈನಿಂಗ್ ಹಿಸ್ಟಮೈನ್ ಅಲಾಂಗ್ ವಿತ್ ಮಾಸ್ಟ್ ಸೆಲ್ಸ್. ದಟ್ ಈಸ್ ಕರೆಕ್ಟ್. ಆ್ಯಂಡ್ C2 ಇದೆ, ನ್ಯೂಟ್ರೋಫಿಲ್ಸ್. ದಟ್ ಈಸ್ ನಥಿಂಗ್ ಬಟ್ ಫ್ಯಾಗೋಸೈಟೋಸ್. ಲಾಸ್ಟ್ ಒಂದು ನೆನ್ಪಿಟ್ಕೊಳ್ಳಿ, ನಾನು ಬರ್ದಿದ್ದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನಲ್ಲಿ. ಸೊ ದಟ್ ದ ರೈಟ್ ಆನ್ಸರ್ ಈಸ್ A3, B4, C2, D1.
A3 ಅಂತ ಹೇಳಿದ್ರೆ eosinophils releasing histamine destructive enzymes, basophils releasing granules containing histamines and masses, neutrophils phagocytosis, and lymphocytes immune response. So that's the right answer. What is that? Option C is the right one. Next, the ciliated epithelial cells are required to move particles or mucus in a specific direction in humans. These are mainly present in ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಬೋದು ಇಫ್ ಯು ವಾಚ್ ಫ್ರಮ್ ದ ಬಿಗಿನಿಂಗ್. ನೀಟಾಗಿ ನೋಡಿದರೆ ಇದು ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಸೊ ಎಲ್ಲಿರುತ್ತೆ? ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಎಲ್ಲಿ? ಬ್ರಾಂಕ್ಯೂಲ್ಸ್ ಮತ್ತು ಫಲೋಪಿಯನ್ ಟ್ಯೂಬಲ್ಲಿ. ಸೊ ನಾಟ್ ಇನ್ ದ ಬೈಲ್ ಡಕ್ಟ್ಸ್, ನಾಟ್ ಇನ್ ದ ಪ್ಯಾಂಕ್ರಿಯಾಟಿಕ್ ಡಕ್ಟ್, not in the eustachian as well as the salivary gland. So the right answer is bronchioles and fallopian tubes are having what? Yes, they are the ciliated columnar epithelial tissue responsible for the movement of the substances in a right direction, in a particular direction. Which type of tissues correctly matches with its location? ಇಲ್ಲಿ ಟಿಶ್ಯೂ ಮತ್ತು ಲೊಕೇಶನ್ ಎರಡೂ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಮ್ಯಾಚ್ ಆಗೋದು ಯಾವುದು ಅಂತ ನೋಡೋಣ ಹಾಗೇನೆ. ಸೊ ಸ್ಮೂತ್ ಮಸಲ್ಸ್, ವಾಲ್ ಆಫ್ ಇಂಟೆಸ್ಟೈನ್ ಕರೆಕ್ಟ್ ಆಗಿರೋದು, ಇನ್ಕರೆಕ್ಟ್ ಆಗಿರೋದು ನೋಡಿ. ಟಿಶ್ಯೂ ಕರೆಕ್ಟ್ಲಿ ಮ್ಯಾಚಸ್ ಅಂದರೆ 3 ರಾಂಗ್ ಇದೆ, ಒಂದು ಮಾತ್ರ ಕರೆಕ್ಟ್ ಇದೆ ಅಂತ ಅರ್ಥ. ಯಾವುದಿರ್ಬೋದು? ಸ್ಮೂತ್ ಮಸಲ್ಸ್, ವಾಲ್ ಆಫ್ ಇಂಟೆಸ್ಟೈನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಲ್ಲಿರೋದು ಯಾವುದು? ಯಾವುದಿರ್ಬೋದು? ವಿಸರಾ ಇರ್ಬೋದಲ್ವಾ? ಕರೆಕ್ಟ್ ಇದೆ ಆಗಿದ್ರೆ. ನೋಡೋಣ. ಏರಿಯೋಲಾ ಟಿಶ್ಯೂ, ಟೆಂಡಾನ್ಸ್, ಟ್ರಾನ್ಸಿಷನಲ್ ಎಪಿಥಿಲಿಯಂ, ಟಿಪ್ ಆಫ್ ನೋಸ್, ಕ್ಯೂಬಾಯ್ಡಲ್ ಎಪಿಥಿಲಿಯಂ, ಲೊಕೇಶನ್ ಲೈನಿಂಗ್ ಆಫ್ ಇಂಟೆಸ್ಟೈನ್. ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ಲೊಕೇಶನ್ ಯಾವುದಾಗಿದೆ? ಎಸ್, ದ ಫಸ್ಟ್ ಒನ್ ಇಸ್ ದ ರೈಟ್ ಒನ್. ಯಾಕಿರ್ಬೋದು ಅಂತ ಹೇಳಿದ್ರೆ ಸ್ಮೂತ್ ಮಸಲ್ಸ್ ಆರ್ ಯೂಶಲಿ ಪ್ರೆಸೆಂಟ್ ಇನ್ ವಾಲ್ ಆಫ್ ಇಂಟೆಸ್ಟೈನ್, ಸೊ ವಿಚ್ ಆರ್ ಇನ್ವಾಲಂಟರಿ ಇನ್ ನೇಚರ್. ಸೊ ವೆನ್ ಇಟ್ ಕಮ್ಸ್ ಟು ಏರಿಯೋಲಾ ಟಿಶ್ಯೂ, that is usually present beneath the skin, right? Beneath the skin, beneath the skin ಅಂತ ಹೇಳ್ತೀವಿ. ಸ್ಕಿನ್ನ ಕೆಳಭಾಗದಲ್ಲಿ ಮಸಲ್ಸ್ಗಳನ್ನ ಅಟ್ಯಾಚ್ ಮಾಡಲಿಕ್ಕೆ ವಿತ್ ದ ಸ್ಕಿನ್. ನೆಕ್ಸ್ಟ್ ಟ್ರಾನ್ಸಿಷನಲ್ ಎಪಿಥಿಲಿಯಂ, that is usually present in urinary tracts. ಯೂರಿನರಿ ಟ್ರ್ಯಾಕ್ಟ್ ಯೂರೋಥಿಲಿಯಂ ಅಂತ ಹೇಳ್ತೀವಿ, ಯೂರಿನರಿ ಟ್ರ್ಯಾಕ್ಟಲ್ಲಿ ಕಂಡು ಬರ್ತಾ ಹೋಗುತ್ತೆ. ಕ್ಯೂಬಾಯ್ಡಲ್ ಎಪಿಥೆಲಿಯಲ್ ಟಿಶ್ಯೂ, ದಟ್ ಈಸ್ ಯೂಶಲಿ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಜರ್ಮೈನಲ್ ಲೇಯರ್ಸ್, ಫಾಲಿಕ್ಯುಲರ್ ಲೇಯರ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಕಂಡು ಬರೋದು. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ದ ಫಸ್ಟ್ ಒನ್, ಆಪ್ಷನ್ ಎ. ನೆಕ್ಸ್ಟ್, 1000 of years old mummies are still in condition as they were before due to the non-destruction of what? ಯಾವುದು ಬೇಗ ಡಿಸ್ಟ್ರಕ್ಷನ್ ಆಗಲ್ಲ? So collagen fibers, white elastin fibers, yellow elastin fibers and veins. And the right answer is yellow elastin fibers because they are resistant to chemical changes. They are highly resistant. Highly resistant anta helbodu. Okay. Yes. Now, pseudostratified epithelium covers the inner lining of ಯಾವುದಿರೋದು? ಸೂಡೋಸ್ಟ್ರಾಟಿಫೈಡ್. 2 ಥರ ಇರುತ್ತೆ ಅಂತ ಹೇಳಿದ್ದು, ಸಿಲಿಯೇಟೆಡ್ ಮತ್ತು ನಾನ್ ಸಿಲಿಯೇಟೆಡ್ ಅಂತ. ಹೌದಾ? ಯಾವ್ಯಾವ್ದು ಇರ್ಬೋದು? ಎಲ್ಲಿ ಇರುತ್ತೆ ಅದು ಯೂಶಲ್ ಆಗಿ? ಸಿಲಿಯೇಟೆಡ್ ಅಂತ ಹೇಳಿದ್ರೆ ಟ್ರೇಕಿಯಾದಲ್ಲಿರುತ್ತೆ, ನಾನ್ ಸಿಲಿಯೇಟೆಡ್ ಅಂದರೆ ಯೂಸ್ಟೇಷನ್ ಟ್ಯೂಬಲ್ಲಿ ಇರುತ್ತೆ ಅಂತ. ಸೊ ಯು ಕ್ಯಾನ್ ಈಸಿಲಿ ಸೇ ದೇ ಆರ್ ಪ್ರೆಸೆಂಟ್ ಇನ್ ಟ್ರೇಕಿಯಾ. ದೀಸ್ ಆರ್ ಯೂಶಲಿ ಸಿಲಿಯೇಟೆಡ್ ಅಂತ ಹೇಳೋಣ. ಓಕೆ. ನೆಕ್ಸ್ಟ್, ಹ್ಯಾವರ್ಷಿಯನ್ ಕೆನಾಲ್ in the bones of mammal is connected by a small blood vessels canal called, what is that canal usually? That canal is commonly known as Oakman's canal. What is that? Oakman's canal. Okay, so this you know, or Schlimm's canal, that is usually present near the aqueous humor. aqueous humor. ಓಕೆ, ಇನ್ನು ಬೇರೆದೆಲ್ಲ ಗೊತ್ತಾಗುತ್ತೆ ನಿಮಗೆ. ಸೈನಸ್ ಅಂತ ಹೇಳಿದ್ರೆ ದ ಕ್ಯಾವಿಟೀಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದೆಮ್ ಆ್ಯಂಡ್ ಇಲ್ಲಿ ಬೋನ್ಸ್ ಅಲ್ಲಿ ಇರೋದು ಅಂದರೆ ಹೆಡ್ ಪಾರ್ಟಲ್ಲಿ. ಇನ್ನು ಉಳಿದಾಗೆ ಪೋರ್ಟಲ್ ಕ್ಯಾಪಿಲರೀಸ್, ಯು ನೋ ದಟ್. ಆ್ಯಂಡ್ ವಾಟ್ ಟೈಪ್ ಆಫ್ ಎಪಿಥಿಲಿಯಂ ಈಸ್ ಯೂರೋಥಿಲಿಯಂ? ಯೂರೋಥಿಲಿಯಂ ಅನ್ನೋದು ಯಾವ ತರಹದ ಒಂದು ಎಪಿಥಿಲಿಯಂ ಆಗಿರುತ್ತೆ? ದಟ್ ಯು ಆಲ್ರೆಡಿ ಡಿಸ್ಕಸ್ಡ್, ರೈಟ್? ವಾಟ್ ಈಸ್ ದಟ್? ಸಿಂಪಲ್ ಸ್ಕ್ವಾಮಸ್? ನೋ. ಸ್ಟ್ರಾಟಿಫೈಡ್ ಸ್ಕ್ವಾಮಸ್ ಕೆರಾಟಿನೈಸ್ಡ್? ನೋ. ಸೂಡೋಸ್ಟ್ರಾಟಿಫೈಡ್ ಅಲ್ಲಿರೋದೇ 2, ಹೌದಲ್ವಾ? ಟ್ರಾನ್ಸಿಷನಲ್ ವಾಟ್ ಈಸ್ ದಟ್? ಎಪಿಥಿಲಿಯಂ ಯಾವುದಿರ್ಬೋದು?
Just try to recall whatever that you have discussed. Which of the following is not true of ಕನೆಕ್ಟಿವ್ ಟಿಶ್ಯೂ? ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ನಾವು ಹೇಳಬೇಕು. ಇದು ಕೂಡ ಪಾಸಿಟಿವ್ ಕ್ವಶನು, ಅಂದರೆ 4 ಸ್ಟೇಟ್ಮೆಂಟ್ಗಳು ಸಿಗುತ್ತೆ. ಬಟ್ ನೆಗೆಟಿವ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ರಾಂಗ್ ಒನ್, ಓಕೆ, ಆರ್ ಇನ್ಕರೆಕ್ಟ್ ಒನ್. ಸೊ ನಾವು connective tissues are most abundant widely, this is widely actually, widely distributed in our body, that's correct. They connect and support other tissues, that's correct. They include such diverse tissues: bone, cartilage, tendons, adipose and loose connective tissue, that is correct. They form internal and external lining, no, because that is epithelial tissue, not connective tissue. And all connective tissues except bloods, the cells secrete fibers of structural protein called collagen as well as elastin. Collagen. Okay, so that's the right one. So option 4 ಏನಿದೆ, sorry, point 4 ಏನಿದೆ, that is the wrong statement. So I'm just going to make it as the right answer. ಅವರು ನಾಟ್ ಟ್ರೂ ಅಥವಾ ರಾಂಗ್ ಸ್ಟೇಟ್ಮೆಂಟ್ ಸೆಲೆಕ್ಟ್ ಮಾಡಿ ಅಂತ ಕೇಳಿರೋದು, ಹಾಗಾಗಿ. ನೆಕ್ಸ್ಟ್ ನೋಡಿ ಇಲ್ಲಿ, ಅಬ್ಸರ್ವ್ ಆ್ಯಂಡ್ ಐಡೆಂಟಿಫೈ ದ ಫಾಲೋಯಿಂಗ್ ಫಿಗರ್ಸ್ ಆ್ಯಂಡ್ ದೇರ್ ಪಾರ್ಟ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕು, ಅದು ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಏನಿದೆ, ರಿಮೆಂಬರ್ ದ ಸ್ಟ್ರಕ್ಚರ್, ಇಟ್ಸ್ ವೆರಿ ಸಿಂಪಲ್, ದಟ್ಸ್ ಮ್ಯಾಕ್ರೋಫೇಸ್, ಆ್ಯಂಡ್ ದಿಸ್ ಒನ್ ಈಸ್ ಫೈಬ್ರೋಬ್ಲಾಸ್ಟ್ ಆ್ಯಂಡ್ ದಿಸ್ ಒನ್ ಈಸ್ ಕೊಲಾಜನ್, ರೈಟ್. ಸೊ ಹಾಗಾಗಿ ಏನಿರ್ಬೋದು, ಫಸ್ಟ್ ಒನ್ ಈಸ್ ಮ್ಯಾಕ್ರೋಫೇಸ್ ಅಂತ ಹೇಳಿದ್ರೆ ಇಲ್ಲಿ 3 ಕಡೆ ಮ್ಯಾಕ್ರೋಫೇಸ್ ಇದೆ, ಓಕೆನಾ, 3ರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಇರ್ಬೋದು. ನೆಕ್ಸ್ಟ್ ಎರಡನೇದು ಏನಿದೆ, ಬಿ ಇಸ್ ದ ಫೈಬ್ರೋಬ್ಲಾಸ್ಟ್, ಸೊ ಅಲ್ಲಿಗೆ ಡಿ ಆನ್ಸರ್ ಆಗ್ತಾ ಇದೆ. ಕೊಲಾಜನ್ ಸಿ ಇದೆ, ಎಸ್ ಕೊಲಾಜನ್ ಫೈಬರ್, mast cell ಇದೆ. So D is the right one. D is the right one. Last one, the cells other than neurons which make up more than 1 of the volume of neural tissue in our body are, ಯಾವ್ದಿರ್ಬೋದು? Yes, that's related to neuroglial cells. Neuroglial cells. Yes, I hope you have understood most of the concept here. ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಹಾಕಿ. ಮತ್ತು ನಾವು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು DPP ಅಂದರೆ ಡೈಲಿ ಪ್ರಾಕ್ಟೀಸ್ ಶೀಟ್ರಲ್ಲಿ PW ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಅಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು ಮತ್ತು ಪ್ರಾಕ್ಟೀಸ್ ಮಾಡ್ಬೋದು, ಓಕೆನಾ. ಸೊ ಟಿಲ್ ನೌ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಆ್ಯನಿಮಲ್ ಟಿಶ್ಯೂಸ್. ಸೊ ಏನನ್ನು ತಿಳ್ಕೊಬೇಕು, ಆಲ್ ದ ಟಿಶ್ಯೂಸ್ ಆ್ಯಂಡ್ ದೇರ್ ಲೊಕೇಶನ್ ಆ್ಯಂಡ್ ಫಂಕ್ಷನ್, ಅಷ್ಟೇ ಈ ಚಾಪ್ಟರ್, ಇನ್ನೇನಿಲ್ಲ. ಸ್ವಲ್ಪ ದೊಡ್ಡದು ಅನಿಸುತ್ತೆ, ಬಟ್ ಆದರೆ ಸಿಂಪಲ್ಲಾಗಿ ಒಂದು ಫ್ಲೋ ಚಾರ್ಟ್ ಮಾಡ್ಕೊಳ್ಳಿ, ಒಂದು ಟೇಬಲ್ ಮಾಡ್ಕೊಳ್ಳಿ, ಕಾಲಮ್ ಹಾಕ್ಬಿಟ್ಟು, ದಾಟ್ಸ್ ಇಟ್, ಓಕೆನಾ. ಸೊ ಏನಾದರೂ ಡೌಟ್ಸ್ಗಳಿದ್ರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ, ಆನ್ಸರ್ ಮಾಡ್ತೀವಿ ಅಂತ. ಸೊ ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.